ಮೊದಲನೇ ಸಾಮುವೇಲು 30ನೇ ಅಧ್ಯಾಯ 1ನೇ ವಚನದಿಂದ ದೇವರ ವಾಕ್ಯನ ಆಶೀರ್ವಾದ ಮಾಡಿ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡು. ಪ್ರೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರಪ್ಪ ತಂದೆಯ ದೇವರೇ, ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು. ಮೊದಲನೇ ಸಾಮುವೇಲು 30ನೇ ಅಧ್ಯಾಯ 1ರಿಂದ ಸ್ವಾಮಿ 20ನೇ ವಚನದವರೆಗೂ ಗುಡಾರ್ಥಗಳನ್ನು ತಿಳಿಸು ಸ್ವಾಮಿ. ನಾವು ಏನ್ ಸರಿಪಡಿಸ್ಕೋಬೇಕು, ನಾವು ಯಾವ ಮಾರ್ಗದಲ್ಲಿ ಇಡಬೇಕು, ಯಾವ ವಿಧವಾಗಿ ಕರ್ತನಿನ ಅರ್ಥ ಮಾಡಿಕೊಳ್ಳಬೇಕು ನಮ್ಗೆ ತಿಳಿಸು. ತಪ್ಪಾದ ಆಲೋಚನೆ ನಿರ್ಧಾರಗಳಿದ್ದರೆ ನಮ್ಮ ಕ್ಷಮಾಪಣೆ ಕೊಡು, ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ನಾವು ಆತ್ಮಿಕವಾಗಿ ಅರ್ಥ ಮಾಡಿಕೊಳ್ಳುವಂತ ಕೃಪೆ ಕೊಡು. ಮುಚ್ಚಿರುವ ಮನನೇತ್ರಗಳು ತೆರೆ ಮಾಡಿ, ಸೈತಾನ ಕಾರುಗಳು ಒಬ್ಬೊಬ್ಬರು ಬಿಟ್ಟು ಹೋಗ್ಲಿ. ಯೇಸು ನಾಮದಲ್ಲಿ ಬಿಡ್ತೀವಿ ತಂದೆ, ಆಮೇಲೆ. ಹಲ್ಲೆಲೂಯಾ. 6ನೇ ವಚನ ಒಂದ್ಸಾರಿ ಓದೋಣ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿಗೆ ಬಿದ್ದನು. ಪ್ರಿಯರೇ, ದಾವೀದನಿಗೆ ಒಂದು ಇಕ್ಕಟ್ಟಾದಂತ ದಿನ ಎದುರಾಗಿದೆ. ದಾವೀದನು ಬರೀ ಇಕ್ಕಟ್ಟಲ್ಲ, ಬಲು ಇಕ್ಕಟ್ಟಿಗೆ ಒಳಗಾಗಿದ್ದಾನೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ತನ್ನ ಜೊತೆಯಲ್ಲೇ ಇದ್ದಂತ ತನ್ನ ಸೈನಿಕರೇ 600 ಜನ ಸೈನಿಕರು ತಾವು ಕಳ್ಕೊಂಡಿದ್ದಂತ ತಮ್ಮ ಕುಟುಂಬಕ್ಕಾಗಿ, ತಮ್ಮ ಹೆಂಡತಿಗಾಗಿ, ಗಂಡು ಮಕ್ಕಳಿಗಾಗಿ, ಹೆಣ್ಣು ಮಕ್ಕಳಿಗೋಸ್ಕರ ತಮ್ಮಲ್ಲಿ ಆದಷ್ಟು, ತಮ್ಮಲ್ಲಿ ಎಷ್ಟು ಆಗ್ತದೋ ಅಷ್ಟು ಗಟ್ಟಿಯಾಗಿ ಹತ್ತರಂತೆ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ನಡೆದಿರೋದು ಏನು? ಹಲ್ಲೆಲೂಯಾ. ದಾವೀದನು ಈ ಇಕ್ಕಟ್ಟಿಗೆ, ಅಂದ್ರೆ ಈ ಬಲು ಇಕ್ಕಟ್ಟಿಗೆ ಒಳಗಾಗೋದಕ್ಕೆ ಕಾರಣ ಏನು ನೋಡಿ. ಅಮೋಲೇಕರು ದಾವೀದನ ಮತ್ತು ಅವನ ಸೈನ್ಯದ ಊರನ್ನ ಮುತ್ತಿಗೆ ಹಾಕಿ ಅಲ್ಲಿದ್ದಂತ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಮತ್ತೆ ದಾವೀದನ ಹೆಂಡತಿಯರು, ಅವನ ಸೈನಿಕರ ಹೆಂಡತಿಯರು ಎಲ್ಲರನ್ನೂ ಸಹ ಏನ್ ಮಾಡಿದಾರಂತೆ, ಸರಿಯಾಗಿ ತೆಗೆದುಕೊಂಡು ಅವರಿಗೆ ಉಳ್ಳ ಹಸುಗಳು, ಕುರಿಗಳು, ಕತ್ತೆಗಳು, ಅವ್ರಿಗೆ ಉಳ್ಳಂತ ಬೆಳ್ಳಿ ಬಂಗಾರ ಪಾತ್ರೆಗಳು ಎಲ್ಲ ತೆಗೆದುಕೊಂಡು ಅವ್ರ ಊರನ್ನೇ ಸುಟ್ಟಾಕಿ ಹೋಗ್ಬಿಟ್ಟಿದ್ದಾರೆ. ವಾಕ್ಯ ಭಾಗ ಹೇಳ್ತದೆ, ದಾವೀದನು ಅವನ ಜನರು 3ನೇ ದಿನದಲ್ಲಿ ಚಿಕ್ಕಾಗಿ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಾಲಿಕರು ದಂಡೆತ್ತಿ ದಕ್ಷಿಣ ಪ್ರಾಂತ್ಯಕ್ಕೂ ಚಿಕ್ಕಾಗಿಗೂ ಊರಿಗೂ ಬಂದು ಚಿಕ್ಕಾಗಿ ಊರನ್ನು ಸುಟ್ಟು ಹಾಳು ಮಾಡಿ ಹೋಗ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಈಗ ದಾವೀದ ಏನಾಗಿದ್ದಾನೆ? ಬಲು ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತನು ಕೂಡ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇರಬಹುದು. ನೀವು ಬಲು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಇವತ್ತು ಒಂದು ಯಾರಿಗೂ ನಾನು ಜಾಮೀನಲ್ಲಿ ಹಣ ತೆಗೆದುಕೊಟ್ಟೆ, ಹಾಗಾಗಿ ಅವ್ರು ಕಟ್ಟದೇ ಇರೋದ್ರಿಂದ, ಆ ಸಂಘಕ್ಕೆ ಅವ್ರು ಕಟ್ಟದೇ ಇರೋದ್ರಿಂದ ನಾನೇ ಕಟ್ಟಬೇಕಾದಂತ ಬಲು ಇಕ್ಕಟ್ಟಾದ ಪರಿಸ್ಥಿತಿಗೆ ನಾನು ಎದುರಾಗಿದೆ. ನಾನು ಜಾಮೀನ್ ಮಾತ್ರ ಆಗಿತ್ತು, ನಾನು ಸೈನ್ ಮಾತ್ರ ಮಾಡಿತ್ತು, ಆದ್ರೆ ಅವರು ಸರಿಯಾಗಿ ಕಟ್ತಾ ಇರೋದ್ರಿಂದ ಬ್ಯಾಂಕ್ ಅವ್ರು ಏನ್ ಮಾಡಿದ್ದಾರೆ, ಜಪ್ತಿಗಾಗಿ ನನ್ನನ್ನೇ ಹಿಡಿತಿದ್ದಾರೆ. ಹಾಗಾಗಿ ನಾನು ಸಹಾಯ ಮಾಡಿದ್ರಿಂದ ನಾನು ಬಹು ಇಕ್ಕಟ್ಟಿಗೆ ಒಳಗಾಗಿದ್ದೀನಿ. ಅಥವಾ ನಾನು ಯಾವುದೋ ಒಂದು ರೋಗಕ್ಕೆ, ಯಾವುದೋ ಒಂದು ತಪ್ಪಾದ ನಿರ್ಣಯ ಮಾಡಿಕೊಂಡಿದ್ರಿಂದ, ಅಥವಾ ನನ್ನ ಕುಟುಂಬ ಜೀವಿತದಲ್ಲಿ, ನನ್ನ ವ್ಯಕ್ತಿಗತವಾದ ಜೀವಿತದಲ್ಲಿ, ನನ್ನ ಪ್ರಾರ್ಥನೆ ವಿಷಯದಲ್ಲಿ, ನನ್ನ ಪರಿಶುದ್ಧತೆ ವಿಷಯದಲ್ಲಿ, ನನ್ನ ಒಂದು ಆತ್ಮಿಕ ಜೀವಿತದಲ್ಲಿ ನಾನು ಬಲು ಇಕ್ಕಟ್ಟಿಗೆ ಒಳಗಾಗಿದ್ದೀನಿ. ನಾನು ಎನಿಸುತ್ತಿಲ್ಲ ಈ ರೀತಿಯಾಗಿ ನನ್ನ ಜೀವಿತದಲ್ಲಿ ಏನಂತೆ ಬಲು ಇಕ್ಕಟ್ಟುಗಳನ್ನು ಹಾದು ಹೋಗ್ತೀನಿ ಅಂತ ಹೇಳಿ ಅನೇಕರು ಯೋಚಿಸ್ತಾ ಇರ್ಬೋದು. ಪ್ರಿಯೆ, ಒಂದು ವೇಳೆ ನೀವು ಇಕ್ಕಟ್ಟಾದ ಪರಿಸ್ಥಿತಿಗಳು ಇರಬಹುದು. ಹಲ್ಲೆಲೂಯಾ. ಈ ಇಕ್ಕಟ್ಟಲ್ಲಿ ನಾನು ಏನ್ ಮಾಡ್ಬೇಕಪ್ಪ, ನನ್ನ ಸರಿಯಾಗಿ ಯಾರು ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಈಗ ನನ್ನ ಕುಟುಂಬವೇ ಈ ಇಕ್ಕಟ್ಟಲ್ಲಿ ನನ್ನ ಕೈ ಬಿಟ್ಟಿದೆ. ಇಕ್ಕಟ್ಟಲ್ಲಿ ನನ್ನನ್ನೇ ನನ್ನವರು ತಿರುಗಿ ಬಿದ್ದಿದ್ದಾರೆ, ನನ್ನನ್ನೇ ನನ್ನ ಬಗ್ಗೆ ತಪ್ಪಾಗಿ ಮಾತನಾಡ್ತಿದ್ದಾರೆ, ಇಲ್ಲದ ಸಲ್ಲದ ಮಾತುಗಳು ನಮ್ಮ ಮೇಲೆ ಒರೆಸ್ತಿದ್ದಾರೆ. ಅದಕ್ಕಾಗಿ ನನ್ನ ಮನಸ್ಸು ಸೋತೋಗ್ಬಿಟ್ಟಿದ್ದೀನಿ, ಅದಕ್ಕಾಗಿ ನಾನು ಬಹಳ ಬೇಜಾರಾಗಿದ್ದೀನಿ, ನನಗೆ ಜೀವಿತನೇ ಬೇಡ ಅನಿಸುವಷ್ಟು ಮಟ್ಟಿಗೆ ನೀವು ಬಲು ಇಕ್ಕಟ್ಟಿಗೆ ಒಳಗಾಗಿರ್ಬೋದು. ಹಲ್ಲೆಲೂಯಾ. ದಾವೀದನದು ಇದೇ ಪರಿಸ್ಥಿತಿ ಆಗಿದೆ ಪ್ರಿಯರೇ. ದಾವೀದನು ಕೂಡ ಬಲು ಇಕ್ಕಟ್ಟಿಗೆ ಸಿಕ್ಕಿ ಬಿದ್ದ. ಆದರೆ ಈ ಇಕ್ಕಟ್ಟಿಗೆ ಕಾರಣ ಏನು ಅಂತ ತಿಳ್ಕೊಳ್ಬೇಕಲ್ವಾ? ಹಲ್ಲೆಲೂಯಾ. ಇದು ಬಹಳ ಮುಖ್ಯ, ಹೌದಲ್ಲ ಪ್ರಿಯರೇ? ಹಾಗಾದ್ರೆ ಈ ಇಕ್ಕಟ್ಟಿಗೆ ಕಾರಣ ಏನು ಅನ್ನೋದು ನಮ್ಗೆ ಅರ್ಥ ಆಗಬೇಕಾದ್ರೆ ನಾವೇನ್ ಮಾಡ್ಬೇಕು? 27ನೇ ಅಧ್ಯಾಯಕ್ಕೆ ಹೋಗ್ಬೇಕು. ನಾವು ಹಿಂತಿರುಗಿ 27ನೇ ಅಧ್ಯಾಯಕ್ಕೆ ಹೋಗುವಾಗ ದಾವೀದನು 1ನೇ ವಚನ ಓದ್ರಿ. ದಾವೀದನು ತನ್ನ ಮನಸ್ಸಿನಲ್ಲಿ, ನಾನು ಇಲ್ಲಿ ಇದ್ದರೆ ಹೇಗೋ ಒಂದು ದಿನ
ಸೌಲನ ಕೈಯಿಂದ ಏನ್ ಮಾಡ್ಬೇಕು? ಸಾಯಲೇಬೇಕು. ಆದ್ರಿಂದ ಏನಂತೆ? ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ತಪ್ಪಿಸಿಕೊಳ್ಳುವುದೇ ಏನಂತೆ? ಉತ್ತಮ. ತನ್ನ 600 ಜನರನ್ನು 600 ಮಂದಿ ಸೈನಿಕರೊಡನೆ ಗತ್ ಊರಿಗೆ ಏನಂತೆ? ಅರಸನು ಮಾಹುಕನ ಮಗನೂ ಆದ ಅಕೀಶನ ಬಳಿಗೆ ಹೋದನು. ದಾವೀದನ ಜೀವಿತದಲ್ಲಿ ಯಾಕೆ ಈ ಬಲು ಇಕ್ಕಟ್ಟಿಗೆ ಒಳಗಾದ ಅಂದ್ರೆ, ದಾವೀದನು ತೆಗೆದುಕೊಳ್ತಿರೋ ಒಂದು ನಿರ್ಧಾರ, ಒಂದು ಡಿಸಿಷನ್, ದಾವೀದನ ಆರಿಸಲ್ಪಡ್ತಿರುವಂತ ಒಂದು ಮಾರ್ಗ. ಪ್ರಿಯರೇ, ನೀವು ಕೂಡ ಇವತ್ತು ಬಲು ಇಕ್ಕಟ್ಟಿಗೆ ಒಳಗಾಗಿರಬಹುದು. ಆ ಇಕ್ಕಟ್ಟಿಗೆ ಏನೋ ಒಂದು ಡಿಸಿಷನ್ ಅಥವಾ ನಿಮ್ಮ ಜೀವಿತ ತೆಗೆದುಕೊಂಡ ಏನೋ ನಿರ್ಧಾರವಾಗಿರಬಹುದು. ಅದು ತಪ್ಪಾಗಿದೆಯೋ ಸರಿಯಾಗಿದೆಯೋ ಎಂಬುದಾಗಿ ನಾವು ಆಲೋಚಿಸಿಕೊಳ್ಳಬೇಕು. ಕೆಲವು ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ, ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ದೇವರ ಮೇಲೆ ನಾವು ನಂಬಿಕೆ ಇಟ್ಟು ಜೀವಿಸ್ತಾ ಇರೋದ್ರಿಂದ ನಾವು ದೇವರನ್ನು ವಿಚಾರಿಸುವುದಿಲ್ಲ, ದೇವರ ಬಗ್ಗೆ ತಿಳ್ಕೊಳ್ಳಲ್ಲ. ಈ ಕಾರ್ಯ ಮಾಡ್ಲೇಬೇಡೋ, ಇದು ನಿನ್ನ ಚಿತ್ತ ಇದೆಯೋ ಇಲ್ಲೋ, ದೇವರ ಇದರಲ್ಲಿ ನಿನ್ನ ಕಾರ್ಯಗಳು ಸ್ವಾಮಿ ನಡೀತದೋ ಇಲ್ಲೋ, ನಾನು ಇದು ಮಾಡ್ಲೋ ಬೇಡೋ ಅಂತ ಹೇಳಿ ನಾವು ಪ್ರಾರ್ಥಿಸಲ್ಲ. ಕೆಲವು ಸಾರಿ ದೇವರ ಚಿತ್ತಗಳನ್ನ ತಿಳ್ಕೊಳ್ಳಲ್ಲ, ಅಥವಾ ದೇವರು ತನ್ನ ಚಿತ್ತವನ್ನು ತಿಳಿಸುವ ತನಕ ನಾವು ಕಾದಿರುವಂತ ತಾಳ್ಮೆ ನಮ್ಮಲ್ಲಿರಲ್ಲ. ಆದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ, ಕೆಲವು ಸಾರಿ ನಮ್ಮ ತಾಳ್ಮೆಗಳು ಕಳ್ಕೊಂಡಿರ್ತೀವಿ. ದೇವರ ಚಿತ್ತವನ್ನು ನಾವು ವಿಚಾರ ಮಾಡಲ್ಲ, ದೇವರ ಚಿತ್ತವನ್ನು ತಿಳ್ಕೊಳ್ಳೋಷ್ಟು ತಾಳ್ಮೆ ಇರುತ್ತೆ, ಪೇಷನ್ಸ್ ನಮ್ಮಲ್ಲಿ ಇರಲ್ಲ. ನಾವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳಲ್ಲ, ಪ್ರಾರ್ಥಿಸಲ್ಲ, ಅಥವಾ ಕಾದಿರಲ್ಲ. ಹಾಗಾಗಿದ್ದೇನೆ ತಪ್ಪಾಗಿ ಕೆಲವು ಸಾರಿ ದುಡುಕಿ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ನಾವು ಕೂಡ ದಾವೀದನ ಹಾಗೆ ಬಲು ಇಕ್ಕಟ್ಟಿಗೆ ಒಳಬೀಳ್ತೀವಿ. ಹಲ್ಲೆಲೂಯಾ. ಇವತ್ತು ಹಾದು ಹೋಗೋರು ನಮ್ಮ ಮಧ್ಯದಲ್ಲಿ ಬಹಳ ಮಂದಿ ಇದ್ದೀರಲ್ವಾ? ದೇವರು ನಮ್ಮ ಜೊತೆ ಮಾತನಾಡ್ತಿದ್ದಾನೆ ಪ್ರೇರಿ. ದಾವೀದನು 27ನೇ ಅಧ್ಯಾಯದಲ್ಲಿ ಹೇಳ್ತದೆ, ದಾವೀದನು ತನ್ನ ಮನಸ್ಸಿನಲ್ಲಿ ನಾನು ಇಲ್ಲಿದ್ದರೆ ಹೇಗೋ ಒಂದು ದಿನ ಸೌಲನ ಕೈಯಿಂದ ಸಾಯಲೇಬೇಕು. ಸೌಲನ ಕೈಯಲ್ಲಿ ಸಾಯಲೇಬೇಕು. ಅವನು ತನ್ನ ಸೈನ್ಯವನ್ನು ಕಟ್ಟಿಕೊಂಡು ನನ್ನನ್ನ ಈ ಅರಣ್ಯ ಪ್ರದೇಶಗಳೆಲ್ಲ ಹುಡುಕ್ತಿದ್ದಾನೆ. ನಾನು ಇಷ್ಟು ದಿನ ರಾತ್ರಿ ಹಗಲು ಗುಡ್ಡ ಕಾಡುಗಳಲ್ಲಿ ಗುಹೆಗಳಲ್ಲಿ ತಪ್ಪಿಸಿಕೊಂಡು ಹೇಗೋ ವಾಸ ಮಾಡಿದ್ನಪ್ಪ. ಆದರೆ ಇನ್ನು ಮುಂದೆ ಅದು ಸಾಧ್ಯವಿಲ್ಲ. ಆದ್ರಿಂದ ನಾವೇನ್ ಮಾಡೋಣ? ಈಗ ಅದಾಗಿದ್ದಾಗ್ಲಿ ಏನಾರ ಆಗ್ಲಿ ಶತ್ರು ದೇಶಕ್ಕೆ ಹೋಗಿ ವಾಸ ಮಾಡ್ಬಿಡೋಣ. ನಾನೇನಾರ ಶತ್ರು ದೇಶಕ್ಕೆ ಹೋದ್ರೆ, ಅಲ್ಲಿ ಏನಾರ ವಾಸ ಮಾಡಕ್ ಹೋದ್ರೆ ಖಂಡಿತ ಸೌಲನನ್ನ ಬೆನ್ನೆತ್ತಲ್ಲ, ಅವನು ಶತ್ರು ದೇಶಕ್ಕೆ ಹೋಗ್ಬಿಟ್ಟಿದ್ದಾನೆ, ಶತ್ರು ಜೊತೆ ಸೇರ್ಕೊಬಿಟ್ಟಾನೆ ಅಂತ ಹೇಳಿ ಸುಮ್ಮನೆ ಆಗೋಯ್ತಾನೆ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ತಾನೇ ನಿರ್ಣಯ ಮಾಡ್ತಿದ್ದಾನೆ. ಇಲ್ಲಿ ಬರೆಯಲ್ಪಟ್ಟಿಲ್ಲ, ದಾವೀದನು ಪ್ರಾರ್ಥನೆ ಮಾಡಿ ನಿರ್ಣಯ ತೆಗೆದುಕೊಳ್ಳಿಲ್ಲ. ದೇವರ ಆಲೋಚನೆ ಕೇಳಿಲ್ಲ. ದೇವರೇ, ಈ ಅರಣ್ಯದಲ್ಲೂ ಈ ಕಾಡುಗಳಲ್ಲೂ ಈ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲೂ ಈ ಶೋಧನೆಯಲ್ಲಿಯೂ ಸೌಲನ ಕೈಗೆ ಅವನ ಸೈನ್ಯದ ಕೈಗೆ ನಾನು ಒಪ್ಪಿಸದೆ ಇಷ್ಟು ವರ್ಷಗಳ ಕಾಲ ನನ್ನ ಕಾದು ಕಾಪಾಡಿದಿ, ಇನ್ನು ಮುಂದೆ ನಿನ್ನ ಕಾಪಾಡ್ತೀವಿ ಸ್ವಾಮಿ, ನಾನು ನೀನು ನಂಬುತ್ತೀನಿ ಅಂತ ಹೇಳಿ ದೇವ್ರನ್ನ ಘನಪಡಿಸ್ತಿಲ್ಲ. ಎರಡನೇದಾಗಿ, ಇನ್ನೂ ಕೂಡ ದೇವ್ರ ಇಷ್ಟು ವರ್ಷ ಕಾಪಾಡಿದಿ, ಮುಂದೆ ನಾನು ಏನ್ ಮಾಡಬೇಕು? ಇದೇ ಶೋಧನೆಯಲ್ಲಿ ಇರ್ಬೇಕಾ? ಈ ಕಷ್ಟದಲ್ಲಿ ಹಾದು ಹೋಗ್ಬೇಕಾ? ಮತ್ತೆ ನಾನು ಎಲ್ಲೆಲ್ಲಿ ನಾನು ಜೀವಿಸಬೇಕು? ನಾನು ಯಾವ ಮಾರ್ಗದಲ್ಲಿ ಹೋಗ್ಬೇಕು? ಯಾವ ಊರಲ್ಲಿ ವಾಸ ಮಾಡ್ಬೇಕು? ದಾವೀದನು ದೇವರ ಒಂದು ಆಲೋಚನೆಯನ್ನು ಕೇಳಲಿಲ್ಲ ಪ್ರೇರಿ. ಆದ್ರೆ ವಾಕ್ಯ ಭಾಗ ಹೇಳ್ತದೆ, ಓದ್ರಿ 27:1. ದಾವೀದನು ಎಲ್ಲಂತೆ ತನ್ನ ಮನಸ್ಸಿನಲ್ಲಿ ನಾನು ಇಲ್ಲಿದ್ದರೆ ಹೇಗೋ ಒಂದು ದಿನ ಸೌಲನ ಕೈಯಿಂದ ಮಡಿಯಲ್ಲಿ ಸಾಯಲೇಬೇಕು. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ ಏನಂದ್ರೆ, ಸಾಕಾಗಿದೆಯಪ್ಪ ಈ ಕುಟುಂಬ ಜೀವಿತ ಸಾಕಾಗಿದೆ, ನೆಮ್ಮದಿನೇ ಇಲ್ಲ. ಹಾಗಾಗಿ ಕುಟುಂಬ ಎಷ್ಟೊತ್ತಿಗೆ ಬಿಟ್ಟು ಹೋಗ್ತೀನೋ, ಎಷ್ಟೊತ್ತಿಗೆ ಈ ಮಕ್ಕಳ ಸವಾಸ ಸಾಕು, ಈ ಮಕ್ಕಳನ್ನ ನೋಡಿ ಒಂದು ಮರ್ಯಾದೆ ಕೊಡಲ್ಲ, ಒಂದು ಗೌರವ ಕೊಡಲ್ಲ, ಎತ್ತವ್ರ ಮಾತು ಕೇಳಲ್ಲ, ತಂದೆ ತಾಯಿ ಅನ್ನೊಂದು ಚೂರು ಗೌರವ ಇಲ್ಲ. ಎಷ್ಟು ಹೊರಗಡೆ ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಬೇರೆಯವ್ರಿಗೆ ಗೌರವ ಕೊಡ್ತಾರೆ, ಆದ್ರೆ ಸ್ವಂತ ಮಕ್ಕಳಿಗೆ, ಸ್ವಂತ ತಂದೆ ತಾಯಿಗೆ ಒಂದು ಮಾತು ಕೇಳಲ್ಲ. ಅವ್ರ ಮರ್ಯಾದೆ ಹೋದ್ರು ಪರವಾಗಿಲ್ಲ, ಅವ್ರ ಹೆಸರು ಕೆಟ್ಟರು ಪರವಾಗಿಲ್ಲ, ತಾವ್ ಇಷ್ಟ ಬಂದಂಗೆ ಜೀವಿಸ್ತೀವಿ ಅಂತ. ಈ ಮಕ್ಕಳುಗಳು ನಮ್ಗೆ ಬೇಡವೇ ಬೇಡ, ಈ ಮಕ್ಕಳು ಸತ್ತೋದ್ರೆ ಪರವಾಗಿಲ್ಲ, ಈ ಮಕ್ಕಳ ಸವಾಸನೆ ಬೇಡ, ಹೋಗಿ ಆಳೋಗ್ಲಿ, ಈ ಬೇಡವೇ ಬೇಡ ಅಂತ ಬಯಸೋರು ಎಷ್ಟೋ ತಂದೆ ತಾಯಿಗಳಿದ್ದೀವಿ.
ಕೆಲವು ಸಾರಿ ಕೆಲವು ಮಕ್ಕಳು ಅಂತಾರೆ, ಮನೆಗೆ ಹೋಗದ್ ಬೇಡಪ್ಪ, ಹೋದ್ರೆ ಸಾಕು, ಅಮ್ಮ ಸಿಕ್ಕಿದ್ರೆ ಸಾಕು. ನಮ್ಮ ಅಮ್ಮ ನಮ್ಮ ಅಪ್ಪ ಬರೀ ವಟ 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 ಅಂತಾರದೆ, ಬರೀ ನಮಗೆ ನೆಮ್ಮದಿ ಇಲ್ದಂಗೆ ಮಾತಾಡ್ತಾ ಇರ್ತಾರೆ, ಏನಾದ್ರೂ ಮಾತಾಡ್ತಾ ಇರ್ತಾರೆ. ಅಥವಾ ನಾವು ಕುಂತ್ಕೊಳ್ಳೋದು ನಿಂತ್ಕೊಳ್ಳೋದು, ಅಥವಾ ಮನೆಯಂತೆ ನಾವು ಮೊಬೈಲ್ ಇಟ್ಕೊಂಡ್ರು ತಪ್ಪು, ನಾವೇನಾದ್ರೆ ಏನಂತೇವೆ ಟಿವಿಯ ನೋಡ್ಕೊತಾ ಕೂತಿದ್ರು ತಪ್ಪು, ಏನಾದ್ರೂ ತಪ್ಪು ತಪ್ಪು. ನೀನ್ ದೇವ್ರ ಮಗಳು, ದೇವ್ರ ಮಗ, ನೀನ್ ಹಿಂಗಿರ್ಬಾರ್ದು, ಪ್ರಾರ್ಥಿಸ್ಬೇಕು, ಬೈಬಲ್ ಇಟ್ಕೋಬೇಕು, ಅದೇ ಹೇಳ್ತಾ ಇರ್ತಾರೆ. ಎಷ್ಟು ಅಂತ ನಾವು ಕೇಳ್ಬೇಕು, ಎಷ್ಟು ಅಂತ ನಾವು ಪ್ರಾರ್ಥಿಸ್ಬೇಕು, ಎಷ್ಟು ಅಂತ ಬೈಬಲ್ ಇಟ್ಕೊಂಡು ಕೂತ್ಕೊಳ್ಬೇಕು ನಾವು. ಹಲ್ಲೆಲೂಯಾ. ಮನೇಲಿ ಬಂದ್ರೆ ಸಾಕು ಅದೇ ಬುದ್ಧಿ ಮಾತು, ಅದೇ ಬುದ್ಧಿ ಮಾತು. ಬೆಳಿಗ್ಗೆ ಎದ್ದೇಳು, ಪ್ರಾರ್ಥನೆ ಮಾಡು, ಬೇಗ ಹೇಳು, ಅದು ಮಾಡು, ಇದು ಮಾಡು, ಇದು ಮಾಡು, ಅದು ಮಾಡು. ಸಾಕಾಗೈತಿ ತಂದೆ ತಾಯಿ ಸವಾಸ, ಸಾಕಾಗೈತೆ. ನಾನು ಯಾರು ಏನಂತೆ ಈ ಮನೇನೆ ಬಿಟ್ಟು ಹೋಗ್ಬೇಕು, ಅಥವಾ ಈ ಏನಂತ ಈ ಪರಿಸ್ಥಿತಿನೇ ಬಿಟ್ಟು ಹೋಗ್ಬಿಡ್ಬೇಕಪ್ಪ. ಎಲ್ಲಾದ್ರೂ ಹೋಗ್ಬಿಟ್ರೆ ಚಂದ, ಎಲ್ಲಾರು ಹೋಗ್ಬಿಡೋಣ ಅಂತ ಮಕ್ಕಳುಗಳು ನೆನೆಸ್ತಾರೆ, ಹೇಳ್ತಾರೆ. ಕೆಲವು ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳುಗಳು ನೀನ್ ಹೀಗೆ ಮಾಡ್ತಾ ಇರೋ, ಹೀಗೆ ಮಾತಾಡ್ತಿರೋ, ಈಗ ಒಂದಲ್ಲ ಒಂದು ದಿನ ನಿಮ್ಗೆ ಹೇಳ್ದೆ ಕೇಳ್ದೆ ನಾನು ಓಡೋಗ್ಬಿಡ್ತೀನಿ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ತಂದೆ ತಾಯಿಗಳಿಗೆ ಬುದ್ಧಿ ಮಾತು ಹೇಳಿದ್ರೆ ಮಕ್ಕಳಿಗೆ ಬುದ್ಧಿ ಮಾತು ಹೇಳಿ, ನೀನು ಓದ್ಕೋ, ನೀನ್ ಬರ್ಕೋ, ನೀನ್ ಇಂಥವ್ರ ಜೊತೆ ಸೇರ್ಬೇಡ, ಈ ಡ್ರೆಸ್ ಹಾಕ್ಬೇಡ, ಈ ರೀತಿ ಇರಬೇಡ, ನಾನು ಈ ರೀತಿಯಾಗಿ ಜೀವಿಸ್ಬೇಡ, ಇದು ತಪ್ಪು, ಇದು ಪಾಪ, ಇದು ಕರ್ತನ ದೃಷ್ಟಿಲಿ ತಪ್ಪು ಅಂತ ತಂದೆ ತಾಯಿಗಳು ಹೇಳುವಾಗ ಮಕ್ಕಳಿಗೆ ಕೇಳಕ್ಕಾಗಲ್ಲ, ಆ ಬುದ್ಧಿ ಮಾತು ಸಹಿಸಕ್ಕಾಗಲ್ಲ, ತಮ್ಮ ಜೀವಿತನ ಪರಿಶುದ್ಧವಾಗಿ ಇಟ್ಕೊಳಕ್ಕಾಗಲ್ಲ. ಅದಕ್ಕಾಗಿ ಮನೆ ಅನ್ನೋದು ಅವ್ರಿಗೆ ಒಂದು ಜೈಲಾಗಿರ್ತದೆ. ಅದಕ್ಕೆ ಹೇಳ್ತಾರೆ, ಈ ಮನೆ ಯಾವಾಗ ಬಿಟ್ಟೋಯ್ತೀನೋ, ಈ ಯವ್ವನ್ ಯಾವಾಗ ಬಿಟ್ಟೋಯ್ತೀನೋ, ಈ ಅಪ್ಪನ್ ಯಾವಾಗ ಬಿಟ್ಟೋಯ್ತೀನೋ. ಕೆಲವು ಮಕ್ಕಳುಗಳು ಅಂತಾರೆ, ನಮ್ಮ ತಂದೆ ತಾಯಿಗಳು ಬರೀ ವಟ 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 ಅಂತಾನೆ ಇರ್ತಾರೆ ನಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಮನೆಗೆ ಬಂದ್ರೆ ಜೈಲು, ಹೊರಗಡೆ ಹೋದ್ರೆ ನಾವು ಫ್ರೀಡಮ್ ಆಗಿರ್ತೀವಿ ಅಂದ್ಬಿಟ್ಟು ತಂದೆ ತಾಯಿ ಗೊತ್ತಿಲ್ಲದಾಗಿ ಏನೆಲ್ಲ ಬೇಕಾದನ್ನ ಮಾಡ್ತಾರೆ. ಕೆಟ್ಟದ್ದು ಮಾಡ್ಬೇಕಾ, ಫ್ರೆಂಡ್ಶಿಪ್ ಜೊತೆ ಸುತ್ತಬೇಕಾ, ಏನೇನು ಮಾಡ್ಬೇಕು ಎಲ್ಲ ಮಾಡಿ ತಿಂದು ಬಾಯಿ ಒರೆಸ್ಕೊಂಡು ನಾನು ಏನು ಮಾಡಿಲ್ಲ ಅನ್ನೋ ಡೀಸೆಂಟ್ ಆಗಿ ಮನೆಗೆ ಬರ್ತಾರೆ. ಹಲ್ಲೆಲೂಯಾ. ಕೆಲ ಕುಟುಂಬಗಳಲ್ಲಿ ಗಂಡ, ಅಯ್ಯೋ ಯಾಕಾದ್ರೂ ಈ ಹೆಂಡತಿನ ಕಟ್ಕೊಂಡು ಈಕೆ ಸವಾಸನೆ ಸಾಕಾಗೈತಪ್ಪ, ನೆಮ್ಮದಿ ಅನ್ನೋದಿಲ್ಲ, ಒಂಚೂರು ಬುದ್ಧಿ ಇಲ್ಲ, ಒಂಚೂರು ತಿಳ್ಕೊಳ್ಳೋಂಥ ಪರಿಜ್ಞಾನ ಈಕೆಗಿಲ್ಲ. ಎಷ್ಟು ಹೇಳಿದ್ರು ಒಂದು ಮಂಡತನ, ಒಂದು ಅವಿದ್ಯತ್ವ, ಬರೀ ಬಜಾರತನದಲ್ಲೇ ಮಾತಾಡ್ತಾಳೆ. ಎಷ್ಟು ಹೇಳಿದ್ರು ಕೂಡ ಈಕೆ ಅರ್ಥನೇ ಆಗಲ್ಲ. ಆಡ್ಕೊಳ್ಳೋರ್ ಮುಂದೆ ಜೀವಿತ ಹೆಂಗಾಗ್ತೈತಿ, ಒಂದು ತಾಳ್ಮೆ ಅನ್ನೋದಿಲ್ಲ ಈಕೆಗೆ. ಈಕೆಗೊಂದು ಸ್ವಲ್ಪ ಏನಂತೆ ತಿಳುವಳಿಕೆನೂ ಕೂಡ ಇಲ್ಲ. ಈಕೆ ಜೊತೆ ನಾನು ಹೆಂಗೆ ಜೀವನ ಮಾಡ್ಲಿ, ಸಾಕಾಗ್ಬಿಟ್ಟೈತೆ. ಮನೆಗೆ ಬಂದ್ರೆ ಸಾಕು, ಆಫೀಸ್ ಮುಗಿಸಿ ಅಥವಾ ಕೆಲಸ ಮುಗಿಸಿ, ಅಯ್ಯೋ ಕಷ್ಟಪಟ್ಟು ಅನೇಕ ಹೋರಾಟಗಳು, ಎಷ್ಟೋ ಸಮಸ್ಯೆಗಳು, ಹೊರಗಡೆ ದುಡ್ಕೊಂಡಿದ್ದೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಅಂತ ಎಷ್ಟೋ ಪ್ರಯಾಸ ಪಟ್ಟು ಬರ್ತೀನಿ. ಆದ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು ನಾನು ಅರ್ಥನೇ ಮಾಡ್ಕೊಳ್ತಿಲ್ಲ, ನನ್ನ ಹೆಂಡತಿ ಅಂತ ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಬರೀ ಯಾವಾಗ ನೋಡಿದ್ರು ಜಗಳ 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 ಜಗಳ. ನನಗೆ ಅದು ಕೊಡ್ಸು, ಇಲ್ಲಿ ಬಾ, ಹಿಂಗ ಮಾಡು, ಹಂಗ ಮಾಡು ಅಂತಾಳೆ. ಹೋದ್ರೆ ತವ್ರ ಮನೇಲೆ ಕುತ್ಕೊಂಡ್ ಬಿಡ್ತಾಳೆ, ಹೇಳಿದೆ ಕೇಳ, ಅಲ್ಲಿ ಕುತ್ಕೊಂಡಿದ್ದೀನಿ ತವ್ರ ಮನೇಲಿ, ನನಗೆ ಆರ್ಡರ್ಗಳು ಮಾಡ್ತಾಳೆ. ಈಕೆ ಸವಾಸನೆ ಬೇಡ, ಯಾಕಾದ್ರೂ ಮದ್ವೆ ಆದ್ನೋ. ಕೆಲವರು ಅನ್ಕೊಳ್ತಾರೆ, ಇವನ್ ಗಂಡ ಅಂತ ಹೇಳಿ ಇವ್ನ ಯಾಕಾದ್ರೂ ಕಟ್ಕೊಂಡ ನನ್ನ ಜೀವಿತದಲ್ಲಿ, ಯಾಕಾದ್ರೂ ಬಂದು ಒಂದು ಅರ್ಥ ಆಗ್ತಿಲ್ಲ ಈತನಿಗೆ ಒಂದು ಕೂಡ ಅರ್ಥ ಆಗಲ್ಲ. ಈತನ ಜೊತೆ ಕಟ್ಕೊಂಡು ನನ್ನ ಜೀವಿತವೆಲ್ಲ ವ್ಯರ್ಥವಾಯ್ತು. ಎಂತೆಂಥವ್ರು ಬಂದ್ರು ನನಗೆ ಮದುವೆ ಮಾಡ್ಕೊಳಕ್ಕೆ, ಎಂತೆಂಥ ವರಗಳು ನನಗೆ ಬಂದು, ಸ್ವಂತ ನಮ್ಮ ಮಾವನ ಮಗನ್ನೇ ಬಿಟ್ಟು ಬಂದೆ, ಸ್ವಂತ ನನ್ನ ಸಂಬಂಧಿಕ ಬಂದೆ, ಎಂತ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿರೋನ್ ಬಿಟ್ಟು ಬಂದೆ. ಹಲ್ಲೆಲೂಯಾ. ನಾನು ಇನ್ನೂ ಸ್ವಲ್ಪ ತಿದ್ದಿದ್ರೆ ನಾನು ಎಂತ ಹುಡುಗರು ಬಂದು ಮದುವೆ ಮಾಡ್ಕೊಂಡು ಹೋಗ್ತಿದ್ರು. ನನಗೆ ಇಲ್ಲಿ ಬಂದು ಈ ಮನೆಗೆ ಬಿದ್ದು ಈ ವ್ಯಕ್ತಿನ ಮದುವೆ ಆಗಿ ನನ್ನ ಜೀವಿತ ಎಲ್ಲ ವ್ಯರ್ಥವಾಯ್ತು, ಬರೀ ವಟ ವಟ. ನೋಡಿ, ಕೆಲವ್ರಿಗೆ ಏನಾಗಿದೆ ಅಂತಂದ್ರೆ, ಶ್ರಮೆಗಳು ಸಹಿಸ್ಕೊಳಕ್ ತಯಾರಿಲ್ಲ, ಕಷ್ಟಗಳು ಪಾಡುಗಳು ಸಹಿಸ್ಕೊಳಕ್ಕೆ ಸಮಯ ಇಲ್ಲ ಅವ್ರಿಗೆ, ಅಂದ್ರೆ ತಾಳ್ಮೆ ಇಲ್ಲ. ಕೆಲವರಿಗೆ ಕಷ್ಟಗಳು ಶೋಧನೆಗಳು ಅವ್ರಿಗೆ ಹೇಳುವಂತ ಬುದ್ಧಿ ಮಾತುಗಳು ಹೇಳುವಾಗ ಅದನ್ನ ಕೇಳಿ, ಯಾಕೆ ನನಗೆ ಹೇಳ್ತಿದ್ದಾರೆ, ಯಾವ ವಿಷಯಕ್ಕಾಗಿ ಹೇಳ್ತಿದ್ದಾರೆ, ನಾನು ಏನ್ ಸರಿಪಡಿಸ್ಕೊಳ್ಬೇಕು, ನನ್ನ ಜೀವಿತ ಏನ್ ಸರಿಪಡಿಸ್ಕೋಬೇಕು, ನನ್ನ ಕುಟುಂಬ ಹೇಗೆ ಸರಿಪಡಿಸ್ಕೋಬೇಕು, ನನ್ನ ನಡತೆ, ನನ್ನ ಸ್ವಭಾವಗಳು ಹೇಗೆ ತಿಳ್ಕೊಳ್ಬೇಕು ಎಂಬುದಾಗಿ ಒಂದು ಕುಟುಂಬದಲ್ಲಿರುವಂತ ಮಕ್ಕಳು ತಿಳ್ಕೊಳ್ಳಲ್ಲ, ಹೆಂಡತಿನೂ ತಿಳ್ಕೊಳ್ಳಲ್ಲ, ಗಂಡನ ತಿಳ್ಕೊಳ್ಳಲ್ಲ, ತಂದೆ ತಾಯಿಗಳು ತಿಳ್ಕೊಳ್ಳಲ್ಲ. ಇನ್ನು ಕೆಲವು ಜನ ಅಂತಾರೆ, ನಾನು ಚರ್ಚಿಗೆ ಹೋಗ್ಬಾರ್ದಪ್ಪ, ಚರ್ಚಿಗೆ ಹೋದ್ರೆ ಸಾಕು, ಆ ಪಾಸ್ಟ್ ನಮ್ಮನ್ನ ಹಿಡ್ಕೊಂಡು ಏನ್ ಮಾಡ್ತಾರೆ, ಕುಯ್ತಾರೆ. ಇಲ್ಲೇ ನಮ್ಮಪ್ಪ ನಮ್ಮವನ್ ಟಾರ್ಚರೇ ತಡ್ಕೊಳಕ್ ಆಗಲ್ಲ. ಅಲ್ಲಿ ಹೋದ್ಮೇಲೆ ಆ ಪಾಸ್ಟ್ ಹಂಗಿರ್ಬೇಡ, ಹಿಂಗಿರ್ಬೇಡ, ಈ ತರ ಕಟಿಂಗ್ ಮಾಡಿಸ್ಕೊಬರ್ಬೇಡ, ಈ ರೀತಿ ಡ್ರೆಸ್ ಹಾಕೋಬ್ರ, ನೀನ್ ಈ ರೀತಿ ದೇವ್ರ ಮಗ ಹೀಗಿರು ಆಗಿರು, ನಿಮ್ ಕುಟುಂಬದಲ್ಲಿ ಹಿಂಗಿರು, ಅವ್ರದೊಂದು ಉಪದೇಶ ಸ್ಟಾರ್ಟ್ ಆಗ್ಬಿಡ್ತದೆ. ಅವ್ರಿಗಂತೂ ಏನ್ ಹೇಳಕ್ ಆಗಲ್ಲ. ಆ ಪಾಸ್ಟ್ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ,
ಸಾಕು, ಇನ್ ಹೆಂಗಿದ್ರು ಹೆಂಗೋ ಹೆಂಗೋ ಜೀವನ, ಹೆಂಗೋ ನರಕಕಾರ ಹೋಗ್ಲಿ ಸ್ವರ್ಗಕಾರ ಹೋಗ್ಲಿ, ದೇವ್ರು ಇಟ್ಟಂಗಾಗ್ಲಿ, ಹೆಂಗಾರ ಹೋಗ್ಲಿ, ನನ್ನ ಜೀವಿತನೇ ಬೇಡ. ಇನ್ ಮುಂದೆ ನಾನು ಡಿಸೈಡ್ ಮಾಡಿದ್ದೀನಿ ಪ್ರಾರ್ಥನೆಗೆ ಹೋಗ್ಬಾರ್ದು ಅಂತ, ನಾನು ಇನ್ಮೇಲೆ ಡಿಸೈಡ್ ಮಾಡಿದ್ದೀನಿ ಚರ್ಚ್ಗೆ ಹೋಗ್ಬಾರ್ದು ಅಂತ, ಇನ್ಮೇಲೆ ನಾನು ನಿರ್ಧಾರ ಮಾಡಿದ್ದೀನಿ ಯೇಸುವನ್ನೇ ಬಿಟ್ಬಿಡ್ಬೇಕು ಅಂತ. ಯಾಕಂದ್ರೆ ಅಲ್ಲಿ ಹೋದ್ರೆ ಬರೀ ಬುದ್ಧಿ ಮಾತು ಹೇಳ್ತಾನೆ ಇರ್ತಾರೆ, ಕೇಳಕ್ಕಾಗಲ್ಲ. ಅಲ್ಲೆಲ್ಲೂಯ್ಯ. ಪಾಸ್ಟ್ ಏನೋ ಸಿಕ್ಕದ್ನಪ್ಪ ಅರ್ಧ ಬರ್ಧ ಹುಚ್ಚ. ಅಯ್ಯೋ, ನಾನೇ ಈಗಲೇ ಬಹಳ ಪರಿಪೂರ್ಣ ಹುಚ್ಚ ಆಗಿದ್ದೀನಿ, ಈ ಅರ್ಧ ಬರ್ಧ ಬೇರೆ ಹುಚ್ಚ ಸಿಕ್ಕದ. ಈ ಜೈಲಿಂದ ಹೊರಗಡೆ ಬಂದಿದ್ದೀನಿ, ಸಿಕ್ಕದ್ನ. ಸ್ತೋತ್ರ. ಏನಂತಾರ ಪಾಸ್ಟ್, ಈ ವಿಷಯ ಗೊತ್ತಾಯ್ತು ಅಂದ್ರೆ ನಾನು ಖಂಡಿತ ಬಿಡಲ್ಲ, ಈ ವಿಷಯ ಗೊತ್ತಾಯ್ತು ಅಂದ್ರೆ ಬಿಡಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಿ ನಮ್ಮ ಮಧ್ಯದಲ್ಲಿ ಪ್ರಿಯರೇ? ದಾವೀದನು ಒಂದು ಸಾರಿ ಹೀಗೆ ಯೋಚಿಸ್ತಾ, ಅವನಿಗೆ ಶ್ರಮೆ ಬಂತು, ಪಾಡು ಬಂತು, ಹೋರಾಟಗಳು ಬಂತು. ಈಗ ಅವನೇನ್ ಯೋಚನೆ ಮಾಡ್ತಿದ್ದಾನೆ? 27ನೇ 1ನೇ ವಚನ ಹೇಳ್ತದೆ, ನಾನು ಇಲ್ಲಿದ್ರೆ ಹೇಗೋ ಒಂದು ದಿನ ಸೌಲನ ಕೈಯಿಂದ, ಅವನ ಸೈನಿಕರ ಕೈಯಿಂದ ನಾನು ಸಾಯೋದು ನಿಶ್ಚಯ. ಹಾಗಾಗಿ ಒಂದು ಡಿಸೈಡ್ ಮಾಡೋಣ, ಹೆಂಗಿದ್ರು ಸಾಯ್ತೀವಿ, ಹೆಂಗಿದ್ರು ಕೂಡ ನರ್ಕಕ್ಕೆ ಹೋಗ್ತೀವಿ, ಹೋಗ್ಬಿಡೋಣ ಪಾಪಕ್ಕೆ, ಹೋಗ್ಬಿಡೋಣ ಲೋಕಕ್ಕೆ, ಇಷ್ಟ ಬಂದಂಗೆ ಜೀವಿಸ್ಬಿಡೋಣ, ಯಾರು ಭಯ ಪಡೋದು ಬೇಡ. ಇನ್ನು ಎಷ್ಟು ದಿನ ಅಂತ ಕೇಳಿಸ್ಕೊಂಡಿರೋಣ, ಎಷ್ಟು ದಿನ ಅಂತ ಇವ್ರು ಗುಡುಗುಟ್ಟಲಿಕ್ಕೆ ಕೇಳಿಸ್ಕೊಂಡಿರೋಣ. ಏನ್ ಮಕ್ಳಂತ ಎತ್ಬಿಟ್ಟಿದೀನಿ ಅಂತ ಏನ್ ಬೇಕಾದ್ರೆ ಹೇಳಿದ್ರೆ ನಡೀತದ? ಅಪ್ಪ ಅಮ್ಮ ಏನ್ ಬೇಕಾದ್ರೆ ದೌರ್ಜನ್ಯ ಮಾಡ್ಬೋದ? ನಮ್ ಇಷ್ಟದ ಪ್ರಕಾರ ನಡೆಯಕ್ಕಾಗಲ್ವಾ? ನಮ್ ಇಷ್ಟದ ಪ್ರಕಾರ ಜೀವಿಸಕ್ಕಾಗಲ್ವಾ? ಏನ್ ಅವ್ರ ಗೌರವನೇ ಕಾಪಾಡ್ಕೊಂಡಿದ್ದೇನೆ, ನಮ್ಮ ಆಸೆಗಳು, ನಮ್ಮ ಸುಖಗಳನ್ನ ನಾವು ಗಾಳಿಗೆ ಬಿಟ್ಬಿಡ್ಬೇಕಾ? ಹಾಗೆ ಬಿಟ್ಬಿಡ್ಬೇಕಾ? ಅವರು ಕೂಡ ಯೌವನಸ್ಥರಾಗಿದ್ದಾಗ ಅವರು ಕೂಡ ಇದೇ ತರ ಇದ್ರೆ ನಮ್ ತರನೇ ಅವ್ರ ಅಪ್ಪ ಅಮ್ಮನ ಮಾತು ಕೇಳಿದ್ರ? ಅವ್ರು ಇಷ್ಟ ಬಂದಾಗ ತಾನೇ ನಡೆದಿತ್ತು. ಈಗ ನಾವು ಇಷ್ಟ ಬಂದಾಗ ಯಾಕೆ ನಾವು ಜೀವನ ಮಾಡಕ್ ಬಿಡ್ತಿಲ್ಲ? ಯಾಕೆ ನಾವು ಇಷ್ಟ ಬಂದಾಗ ನಾವು ಬದುಕಕ್ ಬಿಡ್ತಿಲ್ಲ? ನಾವ್ ಇಷ್ಟ ಬಂದಾಗ ಯಾಕೆ ನಾವು ಏನತ್ತೆ ನಾವು ಆಸೆ ಪಟ್ಟ ಹಾಗೆ ನಾವು ಜೀವನ ಮಾಡಕ್ಕೆ, ಡ್ರೆಸ್ ಹಾಕಕ್ಕೆ, ನಾವ್ ಇರುವಾಗ ಹಾಕಕ್ ಬಿಡ್ತಾ ಇಲ್ಲ. ಆಗಿದ್ದಾಯ್ತು, ಅದೇನಾರ ಆಗ್ಲಿ, ಯಾರಾಗ್ಲಿ, ಸೈತಾನ ಅದೇ ಟೈಮ್ ಕಾಯ್ಕೊಂಡಿರ್ತಾನೆ. ಲವೋ ನೋವದು, ಲವಲ್ಲ ಅದು, ಏನದು? ಅದೇ ಟೈಮಲ್ಲಿ ಕಾಯ್ಕೊಂಡಿರ್ತಾನೆ ಹೊರಗಡೆ, ಬಲೆ ಹಾಕೊಂಡಿರ್ತಾನೆ ಸೈತಾನ್. ಬಾ ಬಾ ಬಾ, ಒಂದು ಮೇಕಪ್ ಬರ್ತೈತೆ, ಸರಿಯಾಗಿ ಕುಯ್ಕೊಳ್ಳೋಣ ಅಂತ. ಹಲ್ಲೆಲೂಯಾ. ಅವಾಗ ನೋಡ್ತಾಳೆ ಹುಡುಗಿ, ಸ್ಮೈಲ್ ಮಾಡ್ತಾನೆ, ಮೊಬೈಲ್ ನಂಬರ್ ತಗೊಳ್ತಾನೆ, ಪರಿಚಯ ಆಯ್ತದೆ, ಫ್ರೆಂಡ್ ಆಯ್ತದೆ, ಸ್ಟಾರ್ಟ್ ಗುಸು ಮೆಸೇಜ್. ಆಮೇಲೆ ಕನಸು ಕಟ್ಕೊಂಡು ಇವನ್ ಜೊತೆ ಹೋದ್ರೆ ನಮ್ಮ ಅಪ್ಪ ಅಮ್ಮನ ಟಾರ್ಚರ್ ತಪ್ತದೆ. ನಾವು ಹೋಗ್ಬಿಟ್ರೆ ನಾವು ಇಷ್ಟ ಬಂದಂಗೆ ಇಬ್ರು ಜೀವನ ಮಾಡ್ಬೋದು. ಒಂದು ಸುಂದರ ಒಂದು ಹೋಗಿ ಎಲ್ಲಾರ ಕೆಲಸ ಮಾಡೋದು, ಅವನು ದುಡಿತಾನೆ, ನಾನು ದುಡಿತೀನಿ, ಒಂದು ಒಳ್ಳೆ ಬಾಡಿಗೆ ಮನೆ ತಗೋಬಹುದು, ನಮ್ ಇಷ್ಟ ಬಂದಂಗೆ ಜೀವನ ಮಾಡ್ಬೋದು. ಇನ್ ಮುಂದೆ ಚರ್ಚ್ಗೆ ಹೋಗೋದ್ ಬಿಟ್ರೆ ನಮ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಹೆಂಗ್ ಬೇಕಂದ್ರೆ ನಾವು ನಡ್ಕೋಬಹುದು, ಇರಬಹುದು. ಈ ಸವಾಸನೆ ತಪ್ತದೆ. ಹಲ್ಲೆಲೂಯಾ. ನಾವು ಹೋಗೋದ್ರಿಂದ ತಾನೇ ಮಾತಾಡ್ತಾರೆ ಅವ್ರ ಪಾಸ್ಟ್ ಅಷ್ಟೊಂದು. ನಮ್ ತಪ್ಪು ಅಂತ ಮಾತಾಡ್ತಾರೆ. ಹೋಗೋದೇ ಬೇಡ, ಹೇಳೇ ಬಿಡೋಣ, ಮುಖಕ್ಕೆ ಕೊಡ್ದಂಗೆ ಹೇಳ್ಬಿಡ, ಇನ್ ಮುಂದೆ ನಮ್ಮನ್ನು ಕರಿಬೇಡಿ, ನಾವು ಬರಕ್ಕಿಲ್ಲ, ನೀವು ಬರ್ಬೇಕಿಲ್ಲ ಅಂತ ಹೇಳ್ಬಿಡೋಣ. ಎಷ್ಟು ಜನ ಇದ್ದೀರಿ ನಮ್ಮ ಮಧ್ಯದಲ್ಲಿ ಪ್ರಿಯರೇ? ಇಲ್ಲಿ ಯಾರಿಗೋಸ್ಕರನೋ ನಾನು ವಾಕ್ಯ ಸಿದ್ಧ ಮಾಡಿಲ್ಲ, ಇಲ್ಲಿ ಯಾರಿಗೋಸ್ಕರನೋ ನಾನು ಪ್ರಸಂಗ ಮಾಡ್ತಿಲ್ಲ. ಇಲ್ಲಿ ಕೂತಿರೋ ನಿಮ್ಮೆಲ್ಲರೂ ಒಬ್ಬೊಬ್ಬರಿಗಾಗಿ ನನ್ನನ್ನು ನಿಮಗೋಸ್ಕರ ದೇವರು ಮಾತನಾಡ್ತಿಲ್ಲ. ಹಲ್ಲೆಲೂಯಾ. ನಾನು ವಾಕ್ಯಕ್ಕೋಸ್ಕರ ಭಾನುವಾರ ಸಾಯಂಕಾಲನೇ ಪ್ರಾರ್ಥನೆ ಮಾಡ್ತೀನಿ, ದೇವರೇ ಮುಂದಿನ ವಾರಕ್ಕೆ ವಾಕ್ಯ ಕೊಡಪ್ಪ ಅಂತ. ಈಗ ಒಂದು ಬದಲಾಗೈತೆ ನನ್ನ ಪ್ರಾರ್ಥನೆ ಜೀವಿತ. ಈಗ ನಾನು ಹೇಳ್ತೀನಿ, ಮುಂದಿನ ವಾರಕ್ಕೆ ವಾಕ್ಯ ಕೊಡಿ ಸ್ವಾಮಿ. ದೇವರು ನನ್ನ ಹೃದಯದಲ್ಲಿ ಒಂದು ಆಲೋಚನೆ ಕೊಡ್ತಾರೆ, ವಾಕ್ಯನ, ಅದನ್ನ ಇಡೀ ದಿನನೂ ನಾನು ಅದಕ್ಕಾಗಿ ಪ್ರಾರ್ಥಿಸ್ತಾ ಮೂಲಕ ಆಗ್ತಾ ಇರ್ತೀನಿ. ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ಮುಂದಿನ ವಾರಕ್ಕೆ ನೀನ್ ಏನ್ ಮಾತನಾಡ್ಬೇಕು ಅನ್ನೋದನ್ನ ಸಿದ್ಧಪಡಿಸ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ದಾವೀದನು ಬಲು ಇಕ್ಕಟ್ಟಿಗೆ ಒಳಗಾದಂತೆ. ಅದಕ್ಕೆ ಕಾರಣ ಏನು? ಅವನು ತೆಗೆದುಕೊಂಡಂತ ನಿರ್ಧಾರ ತಪ್ಪಾಗಿತ್ತು, ಅವನು ಆರಿಸಿಕೊಂಡಂತ ಮಾರ್ಗ ತಪ್ಪಾಗಿತ್ತು. ಅವನು ದೇವರನ್ನು ವಿಚಾರಿಸದೆ, ದೇವ್ರತ ಕಾಯ್ದು, ಏನಂತೆ ದೇವ್ರತ ಆಲೋಚನೆ ಹೊಂದಿಕೊಳ್ಳದೆ, ತನ್ನ ಮನಸ್ಸಲ್ಲಿ ಅಂದುಕೊಂಡು ಇಲ್ಲಿದ್ರೆ ನಾನು ಹೇಗೋ ಸತ್ತೋಯ್ತೀನಿ, ಒಂದಲ್ಲ ಒಂದಿನ ಸೌಲ ರಾಜ ಅವನ ಸೈನಿಕರು ನನ್ನ ಸಾಯಿಸ್ತಾರೆ, ಇಲ್ಲಿಂದ ನಾನು
ಶತ್ರು ದೇಶ ಆದ್ರೂ ಪರವಾಗಿಲ್ಲ, ನಾಳೆ ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಒಂದ್ ವೇಳೆ ನನ್ನನ್ನು ಯೇಸು ಸ್ವಾಮಿ ಸ್ವರ್ಗಕ್ಕೆ ಸೇರಿಸ್ಕೊಳ್ದೆ ನನ್ನನ್ನು ಏನಂತೆ ಸೈತಾನ ಜೊತೆ ಅವನ ದೂತರ ಜೊತೆ ನನ್ನನ್ನು ಏನಂತೆ ಬೆಂಕಿ ಗಂಧಕ ಉರಿಯುವಂತ ನರಕಕ್ಕೆ ಹಾಕ್ಬಿಟ್ರು ಪರವಾಗಿಲ್ಲ, ಇರುವಷ್ಟು ದಿನವಾದ್ರೂ ಕೂಡ ನಾನು ನೆಮ್ಮದಿಯಾಗಿ ಏನಂತೆ ನನ್ನ ಇಚ್ಛೆ ಬಂದಂಗೆ ನನ್ನ ಆಲೋಚನೆ ಪ್ರಕಾರ ನಾನು ಯಾರ ಭಯ ಇಲ್ಲದ ಹಾಗೆ ಜೀವನ ಮಾಡೋಣ. ಹಲ್ಲೆಲೂಯಾ. ದೇವರ ದಯೆ ದಾವಿದನ ಮೇಲೆ ಇರೋದ್ರಿಂದ ದೇವರು ಇಷ್ಟು ವರ್ಷಗಳ ಕಾಲ ದಾವಿದನ ಕಾಯ್ದು ಕಾಪಾಡ್ತಾ ಬಂದಿದ್ದಾನೆ, ಹೌದಲ್ವಾ? ಆ ರಾಜನ ಕೈಗೆ ಒಪ್ಪಿಸ್ಕೊಡ್ಲಿಲ್ಲ ಪ್ರಿಯರೇ. ಸೌಲ ರಾಜ ದಾವಿದನ ಕೊಲ್ಲಕ್ಕೆ ಬಂದಾಗ ದೇವರೇ ರಾಜನಾದ ಸೌಲನನ್ನ 2 ಸಾರಿ ದಾವಿದನ ಕೈಗೆ ಒಪ್ಪಿಸ್ಕೊಡ್ತಾರೆ. ದಾವಿದನ ಜೊತೆ ಇದ್ದಂತ ಸೈನಿಕರು 600 ಜನ. ದಾವಿದನಲ್ಲಿ ದೇವರು ದಾವಿದನ ಸಂಗಡ ಇದ್ದಾನೆ, ದಾವಿದನ ಮೇಲೆ ದೇವರ ಅಭಿಷೇಕ ಇದೆ, ದಾವಿದನು ಏನಂತೆ ದೇವರ ನಡೆಸುವಿಕೆಯಲ್ಲಿ ಹೋಗ್ತಿದ್ದಾನೆ, ಆತನ ಜೊತೆ ದೇವರಿದ್ದಾನೆ ಅಂತ ತಿಳಿದು ಸೌಲನನ್ನು ಬಿಟ್ಟು ದಾವಿದನ್ನು ಹಿಂಬಾಲಿಸಿದಂತ ದಾವಿದನನ್ನ ಏನಂತೆ ಆತನ ಮೇಲೆ ಆಸೆ ಪಟ್ಟು ಆತನನ್ನು ಹಿಂಬಾಲಿಸಿದಂತ ಜನಗಳು 600 ಜನ ಇದ್ರಂತೆ. ದಾವಿದನ ಹಿಂದೆ 600 ಜನ ಸೈನಿಕರಿದ್ರಂತೆ. 600 ಜನ ಸೈನಿಕರು, ಅವ್ರಿಗೆ ಹೆಂಡತಿರಿದ್ರು, ಮಕ್ಕಳಿದ್ರು. ಇಷ್ಟು ವರ್ಷಗಳ ಕಾಲ ದೇವರು ತಪ್ಪಿಸಿ ಕಾಪಾಡಿದಂತ ದೇವರು ಇನ್ ಮುಂದೆ ದಾವಿದನ್ನು ಕಾಪಾಡಕ್ಕಾಗಲ್ವಾ? ಇನ್ ಮುಂದೆ ದೇವರು ದಾವಿದನ್ನು ತಪ್ಪಿಸಿ ನಡೆಸ್ತಿಲ್ವಾ? ಯೋಚನೆ ಮಾಡಿ. ಆದ್ರೆ ದಾವಿದ ದೇವರ ಆಲೋಚನೆ ಕೇಳದೆ ಇಲ್ಲಿ ಹೇಳ್ತಿದ್ದಾನೆ, ಸ್ವಂತ ನಿರ್ಧಾರ ಮಾಡ್ಬಿಟ್ಟ, ಸ್ವಂತ ಡಿಸಿಷನ್ ತಕೊಂಡ. ಅದಕ್ಕಾಗಿ ಅವನೇನ್ ಮಾಡ್ತಿದ್ದಾನೆ, ದೇವರಿಗೆ ವಿರೋಧವಾಗಿರುವಂತ ಫಿಲಿಷ್ಟಿಯರ ದೇಶಕ್ಕೆ ಶತ್ರು ದೇಶಕ್ಕೆ ಏನ್ ಮಾಡ್ತಿದ್ದಾನೆ, ಭವಿಷ್ಯದಲ್ಲಿ ಇಸ್ರಾಯೇಲಿಗೆ ರಾಜನಾಗಬೇಕಾದವನು, ಭವಿಷ್ಯದಲ್ಲಿ ಇಡೀ ಇಸ್ರಾಯೇಲನ್ನ ಏನಂತೆ ಆಳುವಂತ ಒಬ್ಬ ನಾಯಕ, ಸಾಮುವೇಲನ ಮೂಲಕವಾಗಿ ರಾಜನಾಗಿ ಅಭಿಷೇಕ ಹೊಂದಿಕೊಂಡವನು, ದೇವರಿಗೆ ಪ್ರಿಯನಾದವನು, ಅವನ ಕುರಿತಾಗಿ ದೇವರಿಗೆ ಒಂದು ದೊಡ್ಡ ಆಲೋಚನೆ ಐತಿ. ದಾವೀದನ ಮೂಲಕವಾಗಿ ಅವನ ವಂಶದ ಮೂಲಕವಾಗಿ ನಮ್ಮ ರಕ್ಷಕನಾಗಿರುವ ಯೇಸು ಈ ಭೂಮಿಲಿ ಹುಟ್ಟು ಬರ್ಬೇಕು ಅನ್ನೋ ಒಂದು ದೊಡ್ಡ ಆಲೋಚನೆ ಐತೆ ದಾವೀದನ ಮೇಲೆ. ಹಲ್ಲೆಲೂಯಾ. ಆದ್ರೆ ಅವೆಲ್ಲ ತಿಳಿದೆ ಅವನು ಲೋಕಕ್ಕೆ ಹೋಗ್ಬಿಟ್ಟ. ಅವೆಲ್ಲ ತಿಳಿದೆ ಶತ್ರು ದೇಶಕ್ಕೆ ಹೋಗಿದ್ದೇನೆ, ಇಷ್ಟ ಬಂದಂಗೆ ಹೋಗ್ಬಿಡೋಣ, ಸಾಕಪ್ಪ ಈ ಕಷ್ಟಗಳು, ಸಾಕಪ್ಪ ಈ ನಿಂದೆಗಳು, ಸಾಕಪ್ಪ ಈ ತಿರಸ್ಕಾರಗಳು, ಸಾಕಪ್ಪ ಈ ಅವಮಾನಗಳು, ಸಾಕು ಈ ಕಷ್ಟ, ಶೋಧನೆ ಸಾಕು, ಏನೋ ಒಂದಿನ ಸತ್ರು ಸತ್ತೈತೀವಲ್ಲ, ಸಾಯೋದಾದ್ರೆ ಲೋಕದಲ್ಲಿ ಹೋಗಿ ಸಾಯೋಣ ಅಂತ ಹೇಳಿ ಕೆಲವು ಜನ ಡಿಸೈಡ್ ಮಾಡ್ತಾರೆ. ದಾವೀದನ ಹಾಗೆ ಅಂದ್ಕೊಂಡ, ಇಲ್ಲಿದ್ರೆ ನಾನು ಸತ್ತೋಗ್ಬಿಡ್ತೀನಿ, ಇನ್ನು ಈ ಶೋಧನೆಗಳಲ್ಲಿ ಸಹಿಸ್ಕೊಂಡಿರಕ್ಕಾಗಲ್ಲ, ಈ ಅವಮಾನದಲ್ಲಿ ಇರಕ್ಕಾಗಲ್ಲ, ಅದಕ್ಕಾಗಿ ನಾನು ಒಂದು ಡಿಸೈಡ್ ಮಾಡೋಣ ಅಂತ ಹೇಳಿ ಫಿಲಿಷ್ಟಿಯರ ದೇಶವಾಗಿರುವಂತ ಗತ್ ಊರಿಗೆ ಹೋಗ್ತಿದ್ದಾನೆ. ಹಲ್ಲೆಲೂಯಾ. ನೋಡಿ ಅಲ್ಲಿ ವಾಕ್ಯ ಹೇಳ್ತದೆ, ಹೋದ್ರಿ. ಹ ಹ ಹ ಹ ನೋಡಿ, ಅಕೀಷನ ಮಗನ ಬಳಿಗೆ ಹೋಗ್ತಿದ್ದಾನೆ. ಒಬ್ಬ ರಾಜನಾಗಿ ಆಳ್ಬೇಕಾದವನು, ದೇವರ ಮಗನಾಗಿ ನಿಲ್ಲಬೇಕಾದವನು. ಈಗ ಶತ್ರು ದೇಶವಾಗಿರುವಂತ ಫಿಲಿಷ್ಟಿಯರ ದೇಶಕ್ಕೆ ಗತ್ ಊರಿಗೆ ಹೋಗಿ ಅಕೀಷನೆಂಬ ರಾಜನ ಕೆಳಗಡೆ ಒಬ್ಬ ಸಾಮಾನ್ಯ ಸೈನಿಕನಂತೆ ದುಡಿತಿದ್ದಾನೆ. ಒಬ್ಬ ಸಾಮಾನ್ಯ ಸೈನಿಕನಂತೆ ಅವನ ಹಿಂದೆ ಅವನು ಎಲ್ಲಿ ಕಳಿಸ್ತಾನೋ ಅಲ್ಲಿ ಹೋಗಿ ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ ದಾವಿದ. ಈಗೇನಾಯ್ತು, ಶತ್ರು ದೇಶದವ್ರ ಜೊತೆ ದಾವಿದ ಸೇರ್ಕೊಂಡ. ಅವನು ಹಿಂಬಾಲಿಸಿದಂತ 600 ಜನ ಸೈನಿಕರನ್ನು ಕೂಡ ಕುಟುಂಬವನ್ನು ಕೂಡ ಕರ್ಕೊಂಡು ಹೋದ. ಈಗ ಅಲ್ಲಿ ಹೇಳ್ತಾನೆ ರಾಜನಿಗೆ, ಅಕೀಷನಿಗೆ, ನಾನು ನಿನ್ನ ರಾಜಧಾನಿಯಲ್ಲಿ ಇಷ್ಟು ವರ್ಷಗಳ ಕಾಲ ಜೀವಿಸ್ತಾ ಇದ್ದೀನಿ, ನಾನು ನಿನಗೆ ಯಥಾರ್ಥವಂತನಾಗಿ ನಿನ್ನಲ್ಲಿ ಏನಂತೆ ನಿನಗೆ ನಂಬಿಕಸ್ಥನಾಗಿ ನಡ್ಕೊಂಡಿದ್ರೆ, ನಿನ್ನ ದೃಷ್ಟಿಗೆ ನಾನು ಯೋಗ್ಯನಾಗಿದ್ರೆ ಈ ನಿನ್ನ ಪಟ್ಟಣದಲ್ಲಿ ಯಾವ್ದಾರ ಒಂದು ಹಳ್ಳಿ ಕೊಟ್ಬಿಡು, ನಾನು ನನ್ನ ಸೈನಿಕರಲ್ಲಿ ವಾಸ ಮಾಡ್ತೀವಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆಗ 4ನೇ ವಚನ ಓದೋಣ. ದಾವೀದನು ತಪ್ಪಿಸಿಕೊಂಡ
ಹಾ, ಒಂದು ದಿನ ದಾವೀದನು ಅಕೀಷನಿಗೆ, ನಿನ್ನ ಸೇವಕನಾದ ನಾನು ನಿನ್ನ ಸಂಗಡ ರಾಜಧಾನಿಯಲ್ಲಿ ಏಕೆ ವಾಸಿಸಬೇಕು? ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿರುವುದಾದರೆ ಯಾವುದಾದರೊಂದು ಹಳ್ಳಿಯಲ್ಲಿ ನನಗೆ ಸ್ಥಳ ಕೊಡಿಸು, ನಾನು ಅಲ್ಲಿ ವಾಸಿಸುವೆನು ಅನ್ನಲು ಅಕೀಷನು ಕೂಡಲೇ ಅವನಿಗೆ ಚಿಕ್ಲಾಗ್ ಊರನ್ನು ಕೊಟ್ಟು ಬಿಟ್ಟನು. ಆದದರಿಂದ ಚಿಕ್ಲಾಗ್ ಎಂಬುದು ಇಂದಿನವರೆಗೂ, ಹಲ್ಲೆಲೂಯ, ಇಂದಿನವರೆಗೂ ಅದು ಯಹೂದ ರಾಜನಿಗೆ ಸೇರಿತ್ತು. ಅಂದ್ರೆ ಯಹೂದ ವಂಶಕ್ಕೆ ಸೇರಿದ್ದು. ಅಂದ್ರೆ ಯೋಷವನು ಐಗುಪ್ತ ದೇಶದ ದೇವರು ಇಸ್ರಾಯೇಲ್ ಜನಗಳು ಕರ್ಕೊಂಡು ಬರುವಾಗ ಭೂಮಿ ಮೇಲಿದ್ದಂತ ಎಲ್ಲಾ ಜನರನ್ನ ಸಂಹರಿಸಿ ಆ ಊರುಗಳು ಪಟ್ಟಣಗಳೆಲ್ಲ 12 ಕುಲ ಕೊಟ್ಟಾಗ ಈ ಗತ್ ಊರು ಕೂಡ ಯಹೂದ ಕುಲಕ್ಕೆ ಬಂತು. ಈಗ ಯಾರು ವಶಪಡಿಸಿಕೊಂಡಿದ್ದಾರೆ ಆ ಊರನ್ನ? ಫಿಲಿಸ್ಟಿಯರು ವಶಪಡಿಸಿಕೊಂಡಿದ್ದಾರೆ. ಈಗ ದಾವೀದನು ಅಕೀಷನ ಬಳಿಯಲ್ಲಿ ಏನ್ ಹೇಳ್ತಿದ್ದಾನೆ? ರಾಜಧಾನಿ ಆಗಿರೋ ನಿನ್ನಲ್ಲೇ ಯಾಕೆ ವಾಸ ಮಾಡಬೇಕು? ನಾನು ನಿನಗೆ ನಂಬಿಗಸ್ತನಾಗಿ ನಡ್ಕೊಂಡಿದ್ರೆ, ನಿನಗೆ ಯಥಾರ್ಥ ಮನುಷ್ಯನಾಗಿದ್ರೆ ನನ್ಗೆ ಯಾವ್ದಾರ ಹಳ್ಳಿ ಕೊಡು ಅಂದಾಗ ಅವನೇನ್ ಮಾಡ್ದ? ಆಯ್ತು ಅಂತೇಳಿ ಸಿಕ್ಕಾಕೋನ ಬಿಟ್ಟು ಕೊಟ್ಟ. ಹಲ್ಲೆಲೂಯ. ಅದು ಪೂರ್ವದಲ್ಲಿ ಯಹೂದ್ಯರಿಗೆ ಬಂದಂತ ಪ್ರಾಂತ್ಯವಾಗಿತ್ತು ಪ್ರಿಯರೇ. ಹಲ್ಲೆಲೂಯ. ಅರ್ಥ ಆಯ್ತಾ? ದಾವೀದನು ಬಲು ಇಕ್ಕಟ್ಟಿಗೆ ಸಿಲುಕಲಿಕ್ಕೆ ಕಾರಣ ಏನಂತಂದ್ರೆ, ತಾನು ಮನಸ್ಸಲ್ಲಿ ಅಂದುಕೊಂಡ ಹಾಗೆ ನಿರ್ಧಾರ ಮಾಡಿದ್ದು, ತನಗೆ ಆಸೆ ಪಟ್ಟ ಹಾಗೆ. ಇವತ್ತು ನಾವು ಬಲು ಇಕ್ಕಟ್ಟಿಗೆ ಸಿಲುಕಿಕೊಳ್ಳೋದಕ್ಕೆ ಕಾರಣ ಏನಂದ್ರೆ, ನಮ್ಮ ಜೀವಿತಗಳಾಗ್ಲಿ, ನಮ್ಮ ಆತ್ಮಿಕ ಜೀವಿತ ಆಗ್ಲಿ, ನಮ್ಮ ಕುಟುಂಬಗಳಾಗ್ಲಿ, ಏನಂತ ನಮ್ಮ ಭವಿಷ್ಯ ಆಗ್ಲಿ, ಕಾರಣ ಏನಂದ್ರೆ ನಾವು ದೇವರ ಆಲೋಚನೆ ತಿಳಿದೆ ಸ್ವಂತ ಆಲೋಚನೆ ಮಾಡೋದ್ರಿಂದ, ನಾವು ದೇವರ ಆಲೋಚನೆಗಾಗಿ ಕಾಯ್ದೆ ನಾವು ಸೈತಾನ ಆಲೋಚನೆಗಳು ಕೇಳೋದ್ರಿಂದ, ನಾವು ದೇವರ ಆಲೋಚನೆಗಳು ಕೇಳದೆ ನಮ್ಮ ತಂದೆ ತಾಯಿ ಅಥವಾ ದೇವ ಸೇವಕರ ಆಲೋಚನೆಗಳು ಕೇಳದೆ ನಾವು ಒಪ್ಪಿಸಿಕೊಡದೆ ವಿಧಿಯರಾಗದೆ ಸ್ವ ಇಚ್ಛೆ ತರ ನಮ್ಮ ಕಣ್ಣಿಂದ ನೋಡಿ ಮನಸ್ಸಿಗೆ ಇಷ್ಟ ಆಗುವಂತ ಎಲ್ಲವನ್ನ ಮಾಡೋದಕ್ಕಾಗಿ ನಾವು ಒಪ್ಪಿಸಿಕೊಡುವಾಗ ಒಂದು ದಿನ ಏನಾಗ್ತದೆ? ಪ್ರಾರಂಭದಲ್ಲಿ ಚೆನ್ನಾಗಿರ್ತದೆ. ಯಾಕಂದ್ರೆ ಅವನನ್ನ ನಂಬಿ ಹೋಗುವಾಗ ಏನ್ ಅನ್ಸ್ತದೆ ಅಂತಂದ್ರೆ, ಇಲ್ಲ ಅವ್ನು ಚೆನ್ನಾಗಿ ನೋಡ್ಕೊತಾನೆ, ಇಲ್ಲ ಅವಳು ನನ್ ಚೆನ್ನಾಗಿ ನೋಡ್ಕೊತಾಳೆ, ಅಯ್ಯೋ ಅವ್ರು ಮಾಡ್ಕೊಂಡ್ ಬಂದ್ರೆ ನಮ್ಗೆ ಚೆನ್ನಾಗಿರ್ತದೆ ಪ್ರಾರಂಭದಲ್ಲಿ. ಆದ್ರೆ ದಾವೀದನಿಗೆ ಪ್ರಾರಂಭದಲ್ಲಿ ಚೆನ್ನಾಗಿತ್ತು. ಆದ್ರೆ ಈಗ ಏನಾಗಿದೆ? ಬಲು ಇಕ್ಕಟ್ಟಿಗೆ ಒಳಗಾಗಿದ್ದಾನಂತೆ. ಹಲ್ಲೆಲೂಯ. 600 ಜನ ಸೈನಿಕರು ಹಿಂತಿರುಗಿ, ದಾವೀದನು ಕೂಡ ಹಿಂತಿರುಗಿ ತನ್ನ ಊರಿಗೆ ಬರುವಾಗ ಆ ಪಟ್ಟಣ ಎಲ್ಲ ಸುಟ್ಟು ಹೋಗಿದೆ. ಅವರ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಹೆಂಡತಿಯರು, ಅವರ ದನ ಕುರಿಗಳು ಮತ್ತೆ ಅವರ ಬಂಗಾರಗಳು ಎಲ್ಲವನ್ನು ಕೂಡ ಅಮೋಲೇಕರು ಏನ್ ಮಾಡಿದ್ದಾರೆ? ಎಳ್ಕೊಂಡು ಸರಿಯಾಗಿ ತೆಗೆದುಕೊಂಡು ಹೋಗಿದ್ದಾರಂತೆ. ಈಗ ತಮ್ಮ ಹೆಣ್ಣು ಮಕ್ಕಳು, ಗಂಡು ಮಕ್ಕಳಿಗಾಗಿ ತಮ್ಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಹತ್ತರಂತೆ. ನೋಡಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಏನ್ ಬೇಕಾದ್ರೆ ಕಳ್ಕೊಳ್ತೀವಿ, ನಮ್ಮ ವಿಷಯದಲ್ಲಿ ನಮ್ಗೇನಾದ್ರೂ ಕೂಡ ಸಹಿಸ್ಕೊಳ್ತೀವಿ. ಆದ್ರೆ ಕುಟುಂಬಕ್ಕೆ, ಹೆಂಡತಿಗೆ, ಮಕ್ಕಳಿಗೆ ಏನಾರು ಆಗ್ತೈತೆ ಅಂದ್ರೆ ಸಹಿಸ್ಕೊಳಕ್ಕಾಗಲ್ಲ. ದಾವೀದನ ಇಷ್ಟಪಟ್ಟು ಬಂದವರು, ದಾವೀದನ ಹಿಂಬಾಲಿಸಿದವರು, ದಾವೀದನ ಜೊತೆ ದೇವರಿದ್ದಾನೆ. ಒಂದು ದಿನ ಭವಿಷ್ಯದಲ್ಲಿ ಅವನು ರಾಜನಾಗಿ, ಅರಸನಾಗಿ ಇಸ್ರಾಯೇಲ್ ದೇಶವನ್ನು ಆಳ್ತಾನೆ. ಆಗ ನಾವು ಕೂಡ ಏನಂತೆ, ಅವನ ಸೈನ್ಯದಲ್ಲಿ ಅವನ ಜೊತೆ ನಾವು ಇರ್ತೀವಿ, ಒಳ್ಳೆ ಸ್ಥಾನದಲ್ಲಿ ಇರ್ತೀವಿ, ಒಳ್ಳೆ ಮಾನದಲ್ಲಿ ಇರ್ತೀವಿ, ಒಳ್ಳೆ ಪೋಸ್ಟ್ ಅಲ್ಲಿ ಇರ್ತೀವಿ ಅಂತ ಹೇಳಿದ್ದೇನೆ. ದಾವೀದನ್ನು ಯಥಾರ್ಥವಾಗಿ ಹಿಂಬಾಲಿಸಿಕೊಂಡು ಬಂದಂತ 600 ಜನ ಸೈನಿಕರು. ಸ್ತೋತ್ರ. ಈಗ ನೋಡಿ 6ನೇ ವಚನದಲ್ಲಿ ಏನ್ ಹೇಳ್ತಿದ್ದಾರೆ? ಇನ್ನೊಂದ್ಸಾರಿ ಹೇಳಿ. 30ನೇ ಅಧ್ಯಾಯ 6ನೇ ವಚನದಲ್ಲಿ, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ಯಾರನ್ನು ದಾವೀದನನ್ನು ಏನೆಸೆದು ಕೊಲ್ಲಬೇಕಂತ ಡಿಸೈಡ್ ಮಾಡಿದ್ರು. ಯಾರು ಇವರು? ಆತನ ಜೊತೆ ಇದ್ದಂತ ಸೈನಿಕರು. 600 ಸೈನಿಕರು ತಮ್ಮ ಮನಸ್ಸಲ್ಲಿ ತಮ್ಮ ಹೆಣ್ಣು ಮಕ್ಕಳು, ತಮ್ಮ ಹೆಂಡತಿಯರು, ತಮ್ಮ ಗಂಡು ಮಕ್ಕಳು ಕಾಣದೇ ಇರೋದ್ರಿಂದ, ಅವರ ಸೊತ್ತೆಲ್ಲ ಹಾಳೋಗಿರೋದ್ರ, ಕುಟುಂಬವೆಲ್ಲ ನಷ್ಟಪಟ್ಟಿರೋದ್ರಿಂದ, ಅವರು ಬದುಕಿದಾರೋ ಉಳಿದಿದ್ದಾರೋ, ಅಮಾಲಿಕರು ಅವ್ರನ್ನ ತೆಗೆದುಕೊಂಡು ಹೋಗಿದ್ದೇನೆ, ಅತ್ಯಾಚಾರ ಮಾಡಿದಾರೋ, ಕೊಂದಿದಾರೋ, ಎಲ್ಲಿ ಬಂಡೆಗೆ ಹೊಡೆದಿದ್ದಾರೋ, ಏನ್ ಮಾಡಿ ಕೊಂದಿದ್ದಾರೋ ಗೊತ್ತಿಲ್ವಲ್ಲ ಅಂತ ತಿಳಿದು ಇದೇ 600 ಜನ ದಾವೀದನ ಜೊತೆಲಿದ್ದಂತ ಸೈನಿಕರು ಮನಸ್ಸಲ್ಲಿ ಬೇಸರ ಪಟ್ಟುಕೊಂಡು ದಾವೀದನನ್ನು ನೋಡಿ ಏನಂತ ಮಾಡ್ತಿದ್ದಾರೆ ಅನ್ಕೋತಿದ್ದಾರೆ?
ಕಲ್ಲೆಸೆದು ಕೊಲ್ಲಬೇಕು ಅನ್ಕೊಂಡ್ರಂತೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇವತ್ತು ನೀನು ಯಾರನ್ನ ನಂಬಿ ಹೋಯ್ತೀಯೋ, ಯಾರು ಇವತ್ತು ಚೆನ್ನಾಗಿ ಮಾತಾಡ್ತಾರೋ, ಯಾರು ಕಷ್ಟಗಳನ್ನ ಸಹಿಸಕ್ಕೆ, ಕಷ್ಟನ ಬಂದ್ಬಿಡು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಕರೀತಾರೋ, ಯಾರು ಹೌದಾ ಎಲ್ಲ ಬಿಟ್ಬಿಡು ಬಂದ್ಬಿಡು ನನ್ನ ಜೊತೆ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ನಿಮ್ಗೆ ಸಪೋರ್ಟ್ ಮಾಡ್ತಾರೋ, ಅಲ್ಲಿ ಹೋಗ್ಬೇಡ. ಬರೀ ಬೈತಾರೆ, ಅವ್ರು ಬೈತಾನೆ ಇರ್ತಾರೆ, ಅವ್ರು ಯಾವಾಗ್ಲೂ ತಿಳಿಸಿ ಹೇಳ್ತಾನೆ ಇರ್ತಾರೆ. ಅಲ್ಲಿ ಹೋಗ್ಲೇಬೇಡ, ಬಂದ್ಬಿಡು, ನಾವು ಇಲ್ಲಿ ಬೇಡ, ಅವ್ರ ಸವಾಸನೆ ಬೇಡ, ಅವ್ರ ಹೋಗೋದೇ ಬೇಡ, ನಾವು ಚೆನ್ನಾಗಿರ್ತೀವಿ ಅಂತ ಯಾರು ತಲೆ ಸೌರಿ ಚೆನ್ನಾಗಿ ಇಟ್ಕೋತೀನಿ ಚೆನ್ನಾಗಿ ಮಾಡ್ತೀನಿ ಅಂತ ಪ್ರಾರಂಭದಲ್ಲಿ ನಮ್ಮನ್ನು ಕರೀತಾರೋ, ಸಪೋರ್ಟ್ ಮಾಡ್ತಾರೋ, ಒಂದು ದಿನ ನಾವು ಇಕ್ಕಟ್ಟಿಗೆ ಒಳಗಾದಾಗ ಅವರೇ ನಮ್ಗೆ ತಿರುಗಿ ಬೀಳ್ತಾರೆ. ಸ್ತೋತ್ರ ಸ್ತೋತ್ರ ಅಲ್ಲೆಲ್ಲೂಯ್ಯ. ಅವರೇ ನಮ್ಮನ್ನ ಕೊಲ್ಲಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವರೇ ಅನ್ಕೋತಾರೆ ನನ್ನ ಜೀವನ ಚೆನ್ನಾಗಿತ್ತಪ್ಪ, ಇವಳು ಕರ್ಕ ಬಂದ ಮೇಲೆ ನನ್ನ ಜೀವಿತ ಹಾಳಾಯ್ತು, ಚೆನ್ನಾಗಿತ್ತು ಇವನ್ ಮಾಡ್ಕೊಂಡು ಬಂದ ಮೇಲೆ ಈಗ ಆಯ್ತಪ್ಪ ನಾನು. ಸ್ತೋತ್ರ ಸ್ತೋತ್ರ. ಅರ್ಥ ಆಯ್ತಾ? ನಾನು ಅಪ್ಪನ ಮನೇಲಿ ಅಮ್ಮನ ಮನೇಲಿ ಚೆನ್ನಾಗಿದ್ದೆ, ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದೆ, ಇವನು ಮಾತು ಕಟ್ಕೊಂಡು ಲವ್ ಪ್ರೀತಿ ಅನ್ಕೊಂಡು ಇವಳು ಮಾತು ಕಟ್ಕೊಂಡು ಬಂದ್ಬಿಟ್ನಪ್ಪ ಎಲ್ಲ ಬಿಟ್ಟು, ಈಗ ಅನುಭವಿಸ್ಬಾರ್ದು ಎಲ್ಲ ಅನುಭವಿಸ್ತಾ ಇದ್ದೀನಿ. ಸ್ತೋತ್ರ ಅಲ್ಲೆಲ್ಲೂಯ್ಯ. ದಾವೀದನ ಇಕ್ಕಟ್ಟಿಗೆ ಕಾರಣ ಏನು ಅಂತ ಗೊತ್ತಾಯ್ತಾ? ದೇವ್ರತ ಕೇಳಲಿಲ್ಲ, ತಾಳ್ಮೆಯಿಂದ ಕಾಯ್ಲಿಲ್ಲ. ತನ್ನ ಮನಸ್ಸಿಗೆ ಅಂದ ತಕ್ಷಣ ಇಲ್ಲಿದ್ರೆ ನಮ್ಮನ್ನ ಗೌರವ ಕೊಡಲ್ಲ, ಇಲ್ಲಿದ್ರೆ ನಮ್ಮ ಬಗ್ಗೆ ಏನಾರ ಅಂತಾರೆ, ನಮ್ಮ ಮಕ್ಕಳ ಬಗ್ಗೆ ಏನೋ ಅಂತಾರೆ, ಕುಟುಂಬದ ಬಗ್ಗೆ ಏನಂತಾರೆ, ಆಡ್ಕೊಳ್ತಾರೆ, ಹಂಗೆ ಹಿಂಗೆ ಅನ್ಕೊಂಡಿದ್ದೀನಿ. ಏನ್ ಮಾಡ್ದ? ಸ್ವ ನಿರ್ಧಾರ ಮಾಡಿದ್ದೀನಿ, ಶತ್ರು ದೇಶಕ್ಕೆ ಹೋಗ್ಬಿಟ್ಟ, ದೇವ್ರತ ವಿಚಾರಣೆ ಮಾಡಲಿಲ್ಲ. ಈಗೇನಾಯ್ತು? ಅಕೀಶನ ಬಳಿಯಲ್ಲಿದ್ದಾನೆ, ಅಕೀಶನ ಕೈ ಕೆಳಗಡೆ ಎತ್ಕೊಂಡು ಕೆಲಸ ಮಾಡ್ತಿದ್ದಾನೆ. ಸ್ತೋತ್ರ ಅಲ್ಲೆಲ್ಲೂಯ್ಯ. ಹೌದಾ? 28ನೇ ಅಧ್ಯಾಯಕ್ಕೆ ಹೋದ್ರಿ, 28ನೇ ಅಧ್ಯಾಯ. ಈಗ ಫಿಲಿಷ್ಟಿಯರು ರಾಜರೆಲ್ಲರೂ ಸೇರ್ಕೊಂಡಿದ್ದೇನೆ ಇಸ್ರಾಯೇಲರ ಮೇಲೆ, ಯಹೂದ್ಯರ ಮೇಲೆ ಯುದ್ಧ ಮಾಡ್ಬೇಕಂತ ಹೊರಟಿದ್ದಾರೆ. ಈಗ ಅಕೀಶನ ಕೈ ಕೆಳಗಡೆ ಇದ್ದಂತ ದಾವೀದನು ನನ್ನ ರಾಜನಿಗೆ, ನನ್ನ ದಣಿಗೆ, ಯಜಮಾನನಿಗೆ ಅವನು ಶತ್ರುಗಳ ದೇಶದಲ್ಲಿ ಯುದ್ಧ ಮಾಡುವಾಗ ಅವನ ಪರವಾಗಿ ನಿಂತುಕೊಂಡು, ಅವನಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಅವನಿಗೆ ಜಯ ಸಿಗುವಾಗ ನಾನು ಹೋರಾಡಬೇಕು ಅಂತ ಹೇಳಿ ದಾವೀದನು ತನ್ನ 600 ಜನ ಸೈನಿಕನ ಕಟ್ಕೊಂಡಿದ್ದೇನೆ. ಎಲ್ಲಿಗೆ ಬಂದಿದ್ದಾನೆ? ಅಕೀಶನ ಬಳಿಗೆ ಬಂದಿದ್ದಾನೆ. ಈಗ ಫಿಲಿಷ್ಟಿಯರ ರಾಜರೆಲ್ಲ ನೋಡಿದ್ರು, ಅಕೀಶನ ರಾಜನ ಪ್ರತ್ಯೇಕವಾಗಿ ಕರೀತಿದ್ದಾರೆ. ಏ ರಾಜ ಕಮಿಯರ್, ಅಲ್ಲೇ ಇರ್ಲಿ ಅವ್ನು ದಾವೀದ, ಅಲ್ಲೇ ಇರ್ಲಿ ಅವ್ನು ದಾವೀದ, ನೀನ್ ಮಾತ್ರ ಬಲ್ಲಿ. ಒಂದು ಮೀಟಿಂಗ್ ಮಾಡ್ತಿದ್ದಾರೆ. ಇವನು ಯಾರು? ಇವನು ತನ್ನ ದಣಿಯಾಗಿರುವಂತ ಆ ಸೌಲ, ಅಂದ್ರೆ ಇಸ್ರಾಯೇಲ್ ಅರಸನಾಗಿರೋ ಸೌಲನ ಕೈ ಕೆಳಗಡೆ ಇದ್ದವನಲ್ವಾ? ನಾವೀಗ ಯುದ್ಧಕ್ಕೆ ಹೋಗ್ತಾ ಇರೋದು ಯಾರ ಮೇಲೆ? ಅವ್ರ ಮೇಲೆ. ಹಾಗಾದ್ರೆ ಇವನು ನಮ್ಮನ್ನು ಕರ್ಕೊಂಡು ಹೋಯ್ತು ಅಂದ್ರೆ ತನ್ನ ಜನರನ್ನು ನೋಡುವಾಗ, ಯಹೂದ್ಯರನ್ನು ನೋಡುವಾಗ, ಸ್ತೋತ್ರ, ಇವನ ರಕ್ತ ಕುದೀತದೆ. ಇವನು ನಮ್ಮನ್ನೇ ಏನ್ ಮಾಡ್ತಾನೆ? ಶತ್ರುಗಳನ್ನ ಸಂಹಾರ ಮಾಡೋದಿರ್ಲಿ, ನಮ್ಮನ್ನ ಸಂಹಾರ ಮಾಡ್ಕೊಂಡು ಬರ್ತಾನೆ. ಇವನು ನಮ್ ಜೊತೆ ಬರೋದ್ ಬೇಡ. ಇಲ್ಲ ಇಲ್ಲ, ಅವನು ಬಂದು ಬಹಳ ವರ್ಷ ಆಯ್ತು, ಅವನು ನನ್ನ ಜೊತೆ ನಂಬಿಗಸ್ತನಾಗಿದ್ದಾನೆ. ನಾನು ಯಾವ ದೇಶ ಕಳಿಸ್ತೀನೋ ಹೋಗಿದ್ದೇನೆ, ಅವ್ರ ಶತ್ರು ದೇಶ, ಅವ್ರ ದೇಶಕ್ಕೆ ಹೋಗಿದ್ದೇನೆ, ಇಸ್ರಾಯೇಲ್ ದೇಶದ ಮೇಲೆ, ಯಹೂದ್ಯರ ಮೇಲೆ ಯುದ್ಧ ಮಾಡಿ ಬರ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಅಕೀಶನ ಹೇಳ್ತಿದ್ದಾನೆ, ಇಲ್ಲ ಇಲ್ಲ, ಅವನು ಬಹಳ ನಂಬಿಗಸ್ತನಾಗಿ ನಡ್ಕೊಳ್ತಿದ್ದಾನೆ ನನ್ನ ವಿಷಯದಲ್ಲಿ. ಅದಕ್ಕೆ ಫಿಲಿಷ್ಟಿಯರು ಹೇಳ್ತಿದ್ದಾರೆ, ಇವನು ಕುರಿತಾಗಿ ತಾನೇ ಸ್ತ್ರೀಯರು ಅವತ್ತು ಮಾತನಾಡಿದ್ದು, ಸೌಲ ರಾಜ 1000 ಗಟ್ಟಲೆ ಕೊಂದ, ದಾವೀದನು 10,000 ಗಟ್ಟಲೆ ಕೊಂದ ಅಂತ ಹೇಳಿ ದಮ್ಮಡಿ ಇಟ್ಕೊಂಡು ಕುಣಿದಿತ್ತು, ಹಬ್ಬ ಮಾಡಿತ್ತು, ಜಾತ್ರೆ ಮಾಡಿತ್ತು, ಸ್ತೋತ್ರ ಮಾಡಿತ್ತು, ಪ್ರಾರ್ಥನೆ ಮಾಡಿತ್ತು. ಇವನ್ ಕುರಿತಾಗಿ ಅಲ್ವಾ? ನಮ್ಮ ದೇಶದಲ್ಲಿ ಇದ್ದಂತ ಏನಂತೆ ಗೋಲಿಯಾತನ ತಲೆಯನ್ನು ಕಡ್ದವನು ಇವನೇ ತಾನೆ. ನೀನ್ ಏನ್ ಹೇಳಿದ್ರು ಪರವಾಗಿಲ್ಲ, ಇವನಂತೂ ನಮ್ ಜೊತೆ ಬರಬಾರದು. ಯಾರು ಹೇಳ್ತಾ ಇರೋದು? ಫಿಲಿಷ್ಟಿಯರ ಪ್ರಭುಗಳು, ರಾಜರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅಕೀಶನಿಗೆ ಹೇಳ್ತಿದ್ದಾರೆ. ಅಲ್ಲೆಲ್ಲೂಯ್ಯ. ಈಗ ದಾವೀದ ಒಂದು ನಿರೀಕ್ಷೆ, ಈಗ ನಮ್ಮ ರಾಜ್ಯ ಯುದ್ಧಕ್ಕೆ ಹೋಗ್ತಿದ್ದಾನೆ, ಅವನ ಜೊತೆ ನಾನು ದಂಡ ಎತ್ಕೊಂಡು ಹೋಯ್ತು ಅಂದ್ರೆ ಶತ್ರುಗಳ ದೇಶದ ಮೇಲೆ ಯುದ್ಧ ಮಾಡಿದಾಗ ಅಲ್ಲಿ ಬಂದಂತ ಕೆಲವೊಂದು ದನಗಳು, ಕೆಲವು ದನ ಕರುಗಳಾಗಿರ್ಬೋದು, ಬೆಳ್ಳಿ ಬಂಗಾರ ಆಗಿರ್ಬೋದು, ಕೆಲವೊಂದು ಕೊಳ್ಳೆ ಅಂತ ಹೇಳಿ ನಮ್ಗೆ 600 ಜನಕ್ಕೆ ಕೊಡ್ತಾರೆ. ಅದು ನಮ್ಮ ಹೆಂಡತಿ ಮಕ್ಕಳಿಗೆ ಕೆಲಸ ಇದೆ ನೋಡಿ ಅಲ್ವಾ? ದಂಡತ್ತು ಹೋದ. ಆದ್ರೆ ಈಗ ಅಕೀಶನ್ ಏನ್ ಹೇಳ್ತಿದ್ದಾನೆ ನೋಡ್ರಿ, 29ನೇ ಅಧ್ಯಾಯದಲ್ಲಿ 7ನೇ ವಚನದಿಂದ ಓದಿ. 7ನೇ ವಚನ.
ಈಗ ಓದ್ಕೊಂಡ ವಾಕ್ಯ ಭಾಗದಲ್ಲಿ ನೀನ್ ನನ್ನ ಜೊತೆ ಬರಬೇಕು ಅಂತ ಹೇಳ್ತಿದ್ದಾನೆ. ಆದ್ರೆ 6ನೇ ವಚನದಿಂದ ಓದ್ಕೊಳ್ರಿ, 29:6. ಆಗ ಅಕೀಷನು ದಾವೀದನನ್ನು ಕರೆದು, ನಿನಗೆ ಯೆಹೋವನಾಣೆ, ನೀನು ಯಥಾರ್ಥನು, ನೀನು ನನ್ನ ಸಂಗಡ ಪಾಳ್ಯದಲ್ಲಿ ಇದ್ದುಕೊಂಡು ಯುದ್ಧಕ್ಕೆ ಹೋಗುತ್ತಾ ಬರುತ್ತಾ ಇರುವುದು ಯುಕ್ತವೆಂದು ನನಗೆ ತೋರಿತು. ಬಂದಾದಿನಿಂದ ಇಂದಿನವರೆಗೂ ನಿನ್ನಲ್ಲಿ ಗಮನಿಸಿ ಯಾವ ದೋಷವನ್ನು ಕಾಣಲಿಲ್ಲ. ಯಾರು ಹೇಳ್ತಾ ಇರೋದು? ಶತ್ರು ಹೇಳ್ತಾ ಇರೋದು ದಾವೀದನಿಗೆ. ಪ್ರಿಯರೇ, ನಮ್ಗೆ ಇಷ್ಟ ಆದವರು, ನಮ್ಗೆ ಒಳ್ಳೇದ್ ಮಾಡೋರ್ತು ನಾವು ನಂಬಿಗಸ್ತರಾಗಿರೋದು ಮುಖ್ಯ ಅಲ್ಲ. ದೇವರು ಮಗನ ಮಗಳಾಗಿ ನಮ್ಮನ್ನು ಯಾರು ವಿರೋಧಿಸ್ತಾರಲ್ಲ ಆ ವ್ಯಕ್ತಿ ಮೂಲಕವಾಗಿ ಈ ಮಾತನ್ನ ನಾವು ಕೇಳಬೇಕು. ದಾವೀದನು ಏನ್ ಹೇಳ್ತಿದ್ದಾನೆ? ಅಕೀಷನು ದಾವೀದನ್ ನೋಡಿ ಹೇಳ್ತಿದ್ದಾನೆ, ನೀನು ಬಂದಿಂದಂತ ನನ್ನ ಬಳಿಗೆ ಬಂದಂತ ಕಾಲದಿಂದ ಇದುವರೆಗೂ ನೀನು ಹೋಗುತ್ತಾ ಬರ್ತಾ ಯಾವ ವಿಷಯದಲ್ಲೂ ನಿನ್ನಲ್ಲಿ ನಾನು ದೋಷವನ್ನು ಕಾಣಲಿಲ್ಲ. ಸ್ತೋತ್ರ, ಹಲ್ಲೆಲೂಯಾ. ದೇವರ ಮಕ್ಕಳಲ್ಲಿ ಇರ್ಬೇಕಾದಂತ ಗುಣ, ನಮ್ಗೆ ಇಷ್ಟಪಡೋರು, ನಮ್ ಪ್ರೀತಿ ಮಾಡೋರು, ನಮ್ಗೆ ಒಳ್ಳೇದ್ ಹೇಳೋರು, ನಮ್ಗೆ ಹೆಲ್ಪ್ ಮಾಡೋರ್ತ ನಾವು ನಂಬಿಗಸ್ತರಿದ್ರೆ ಸಾಲದು. ನಮ್ಗೆ ವಿರೋಧಿಸುವವರು, ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡೋರ್ನ ಪ್ರೀತಿಸ್ಬೇಕು. ಅದಕ್ಕೆ ದೇವ್ರು ಹೇಳೋದು, ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸು ಅಂತ. ಓದ್ರಿ ಬೇಗ. ಆದ್ರೆ ನೋಡ್ರಿ ವಾಕ್ಯ, ಆದರೆ ಪ್ರಭುಗಳು ನಿನ್ನನ್ನು ಮೆಚ್ಚುವುದಿಲ್ಲ. ಆದರಿಂದ ನೀನು ಸಮಾಧಾನದಿಂದ ಹಿಂತಿರುಗಿ ಹೋಗು, ಅವರನ್ನು ಸಿಟ್ಟುಗೊಳಿಸಬಾರದು ಎಂದು ಹೇಳಲು ದಾವೀದನು ಅಕೀಷನಿಗೆ, ನಾನೇನು ಮಾಡಿದೆನೋ ನಿನ್ನ ದಾಸನಾದ ನಾನು ಇಂದಿನವರೆಗೂ ನನ್ನಲ್ಲಿ ಯಾವ ಅಪರಾಧವನ್ನು ಕಂಡಿ ಅರಸನಾದ ನನ್ನ ಒಡೆಯನು ಜೊತೆಯಲ್ಲಿ ಹೋಗಿ ಅವನ ಶತ್ರುಗಳೊಡನೆ ನಾನೇಕೆ ಯುದ್ಧ ಮಾಡಬಾರದು ಅಂದನು. ಆಗ ಅಕೀಷನು ದಾವೀದನಿಗೆ, ನೀನು ಒಳ್ಳೆಯವನೆಂದು ನನಗೆ ಗೊತ್ತದೆ. ನನ್ನ ದೃಷ್ಟಿಯಲ್ಲಿ ನೀನು ಯಾರ ಹತ್ರ ಇರ್ತಿ? ದೇವದೂತನಂತಿದ್ದಿ. ಯಾರು ನೋಡಿ ಹೇಳ್ತಾ ಇರೋದು? ಶತ್ರುವ ಆಗಿರುವಂತ ಫಿಲಿಷ್ಟಿಯರ ರಾಜ್ಯದ ಪ್ರಭು ಆಗಿರೋ ಒಬ್ಬ ಅಕೀಷನು ದಾವೀದನ್ ನೋಡಿ ಹೇಳ್ತಿದ್ದಾನೆ, ನೀನು ನನ್ನಲ್ಲಿ ದೃಷ್ಟಿಯಲ್ಲಿ ಒಬ್ಬ ದೇವದೂತನಂತಿದ್ದಿ. ಪ್ರಿಯರೇ, ನಿಮ್ಮನ್ನು ವಿರೋಧಿಸುವವರಿಗೆ, ಬೈಯುವವರಿಗೆ ನೀನು ದೇವದೂತನಾಗಿ ದೇವರ ದೂತಳಾಗಿದ್ದೀಯಾ? ಸಮಾಧಾನವಾದ ದೂತಳಾಗಿದ್ದೀಯಾ? ನೀನ್ ದೇವರಿಗೆ ಪ್ರಿಯನಾಗಿರೋ ಮಗನ ಮಗಳಾಗಿ ನಿನ್ನ ವಿರೋಧಿಸುವವರು, ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡೋರು, ನಿನ್ನ ಬಗ್ಗೆ ತಪ್ಪಾಗಿ ಆಡುವವರ ಬಳಿಯಲ್ಲಿ ನೀ ನಂಬಿಗಸ್ತರಾಗಿ ನೀತಿಯಲ್ಲಿ ನಡೀತಾ ಅವರ ದೃಷ್ಟಿಯಲ್ಲಿ ನಿಜವಾಗ್ಲೂ ಇವರಲ್ಲಿ ತಪ್ಪಿಲ್ಲ, ನಾನೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ನಾನೇ ಅವ್ರ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡಿದ್ದೆ, ಅವರಲ್ಲಿ ನೀತಿ ಐತೆ, ಅವರು ದೇವರಿಗೆ ಭಯ ಪಡುವವರು, ನೀತಿಯಲ್ಲಿ ನಡೆಯುವವರು ಎಂಬುದಾಗಿ ಶತ್ರುಗಳು ನಿಮ್ಮ ಕುರಿತಾಗಿ ಸಾಕ್ಷಿ ಕೊಡುವ ಹಾಗೆ ನೀವು ಜೀವಿಸ್ತಿದ್ದೀರಾ? ಯೋಚನೆ ಮಾಡಿ. ದಾವೀದನು ಶತ್ರುಗಳ ದೇಶದಲ್ಲಿ, ಶತ್ರು ಬಾಯಲ್ಲಿ ಏನ್ ಕೇಳ್ತಿದ್ದಾನೆ? ನೀನು ನನ್ನ ದೃಷ್ಟಿಯಲ್ಲಿ ದೇವದೂತನಂತಿದ್ದಿ. ಹಲ್ಲೆಲೂಯಾ. ಇವತ್ತು ನಾವು ನಂಬಿದವರಿಗೆ ನಾವು ನಂಬಿಗಸ್ತರಾಗಿರಲ್ಲ. ನಾವ್ ಯಾರ ಮೇಲೆ ನಂಬಿಕೆ ಇಟ್ಟಿರ್ತೀವಿ ಅವರೇ ನಂಬಿಕೆ ಉಳಿಸ್ಕೊಳ್ಳಲ್ಲ. ಅವ್ರಿಗೆ ನಾವು ಸಮಾಧಾನ ದೂತರ ಕಾಣಲ್ಲ, ಪಿಚಾಚಿಗಳಾಗಿ ಕಾಣ್ಕೋತೀವಿ. ಯಾರು? ಸೈತಾನ್ ದೂತರ ತರ ಕಾಣ್ಕೊಂಡು ಚಿತ್ರಹಿಂಸೆ ಕೊಡ್ತಾ ಇರ್ತೀವಿ. ಮುಂದೆ ಓದಿ. ಆದರೆ ಫಿಲಿಷ್ಟಿಯರ ಪ್ರಭುಗಳು ನಿಮ್ಮನ್ನು ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಹೊರಡಬಾರದೆಂದು ಹೇಳುತ್ತಾರಲ್ಲ. ಹ ಹ ಹ ಹ ಹ ನೋಡಿದ್ರ? ನಾನು ಆಗ್ಲೇ ಇಲ್ವಾ, ದಾವೀದನು ಏನೋ ನಿರೀಕ್ಷೆ ನಂಬಿಕೆ ಇಟ್ಕೊಂಡು ರಾಜ್ಯ ಜೊತೆ ಹೋದ್ರೆ, ಒಂದು ದೊಡ್ಡ ಸೈನಿಕ ಆಗಿ ಇಷ್ಟು ಜನ ರಾಜ್ಯರ ಜೊತೆ ಹೋಗ್ತಿದ್ದಾರೆ, ಯುದ್ಧ ಮಾಡುವಾಗ ನಮಗೂ ಏನೋ ಆಶೀರ್ವಾದ ಸಿಗ್ಬೋದು. ನಮಗೂ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳೋ ಭಾಷೆಯಲ್ಲಿ ಹೇಳ್ತೀನಿ. ಈಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ, 600 ಜನ ಏನಂತೆ ದಂಡು ಕಟ್ಕೊಂಡು ದಾವೀದನು ಅಕೀಷನ ಬಳಿಗೆ. ಈಗ ಅಕೀಷ ಏನ್ ಹೇಳ್ತಿದ್ದಾನೆ? ನೋಡಪ್ಪ, ನೀನ್ ಇಲ್ಲೇ ಉಳ್ಕೊಂಡಿದ್ದೇನೆ, ಬೆಳಿಗ್ಗೆ ಎದ್ದು ನೀನ್ ದಂಡು ಕಟ್ಕೊಂಡು ಹೋಗ್ಬಿಡು, ಇಲ್ಲಿರೋರಿಗೆ ಕೆಲಸ ಮಾಡ್ಕೊಂಡು ಬರ್ತೀವಿ, ನಮ್ ಜೊತೆ ನೀನ್ ಬರಬಾರ್ದಂತೆ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯ. ಈಗ ಮನೆಗೆ ಬರಿಗೈಯಲ್ಲಿ ಹಿಂತಿರ್ಗಕ್ಕಾಗ್ತದ ದಾವೀದನ ಸೈನಿಕರು?
ಹೆಂಡತಿ ಮಕ್ಕಳು ಕೈ ನೋಡಲ್ವಾ? ಯುದ್ಧಕ್ಕೆ ಹೋಗೋರಂದ್ರೆ ಏನೋ ತಗೊಂಡ್ ಬರ್ತಾರೆ, ಹೊರಗಡೆ ಹೋಗೋರಂದ್ರೆ ನಮ್ಮ ಯಜಮಾನ್ರುಗಳು ಏನೋ ತಗೊಂಡ್ ಬರ್ತಾನೆ, ನಮ್ಮ ಅಪ್ಪ ಹೊರಗಡೆ ಹೋಗಿದ್ದಾನಂದ್ರೆ ಏನೋ ತಗೊಂಡ್ ಬರ್ತಾನೆ ಅಂತ ಹೆಂಡತಿ ಆಗಿರ್ಬೋದು ಅಂತೆ ಮಕ್ಕಳಾಗಿರ್ಬೋದು ಕೈ ಬಾಯಿ ನೋಡಲ್ವಾ? ನೋಡ್ತಾರೆ ಇಲ್ಲೋ ಪ್ರೇರೆ? ಹೌದಲ್ವಾ? ಹಾಗಾದ್ರೆ ನೀನ್ ದುಡಿಯಕ್ಕೋಸ್ಕರ ಹೋಗಿರ್ತಿ, ಹೊರಗಡೆ ಹೋದಾಗ ಅಯ್ಯೋ ಮನೇಲಿ ಇದಿಲ್ಲ ಅಂತ ಹೇಳಿದೆ, ರೇಷನ್ ಇಲ್ಲ ಅಂತ ಹೇಳಿದೆ, ಇವತ್ತು ಕೆಲಸ ಮಾಡಿ ರೇಷನ್ ತಗೊಂಡ್ ಬರ್ತೀನಿ ಅಂತ ನನ್ ಗಂಡ ಹೇಳಿದ, ಅಯ್ಯೋ ನನಗೆ ಇದಿಲ್ಲ ಅಂತ ಹೇಳಿದೆ, ಮಕ್ಕಳಿಗೋಸ್ಕರ ಏನಂತೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಆಸ್ಪತ್ರೆ ತೋರಿಸ್ಬೇಕು, ಮೆಡಿಸಿನ್ ತೋರಿಸ್ಬೇಕು, ಅದಕ್ಕಾಗಿತ್ತೇನೆ ಹೋಗಿ ಇವತ್ತು ಕೆಲಸ ಮಾಡಿ ಮತ್ತೆ ಸ್ವಲ್ಪ ಏನಂತೆ ಹಣವನ್ನ ಇಸ್ಕೊಂಡು ಬರ್ತೀನಿ, ಹೆಚ್ಚಿಗೆ ಹಣವನ್ನ ಇಸ್ಕೊಂಡು ಏನಂತೆ ಎಕ್ಸ್ಟ್ರಾ ಪೇಮೆಂಟ್ ಅನ್ನ ಇಸ್ಕೊಂಡು ಬರ್ತೀನಿ, ನಾಳೆನೂ ಕೂಡ ಬಂದು ಕೆಲಸ ಮಾಡ್ತೀನಿ, ಸ್ವಲ್ಪ ಹೆಚ್ಚಾಗಿರೋ ಹಣ ಕೊಡ್ರಿ, ನನ್ನ ಮಗಳಿಗೆ ಆಸ್ಪತ್ರೆಗೆ ತೋರಿಸ್ಬೇಕು ಅಂತ ಹೇಳಿದ್ದೇನೆ, ಅವ್ನು ಇಸ್ಕೊಂಡು ಬರ್ಬೋದು ಅಂತ ಹೇಳಿ ಗಂಡ ಮಕ್ಕಳಿಗೋಸ್ಕರ ಕುಟುಂಬಕ್ಕೋಸ್ಕರ ಯಾವುದೋ ಕೊರತೆಗೋಸ್ಕರ ಯಜಮಾನರನ್ನ ನೋಡ್ತಿರ್ಬೋದು. ಈಗ ಅವ್ರು ಹೋಗಿದ್ದೇನೆ ಬರಿಗೈಯಲ್ಲಿ ಹಿಂತಿರುಗದ ಹೆಂಗಿರ್ತದೆ? ಚೆನ್ನಾಗಿರ್ತದ? ಯೋಚನೆ ಮಾಡಿ. ಹಾಗಾದ್ರೆ ದಾವೀದನಿಗೆ ಅಕೀಷನ್ ಹೇಳ್ತಿದ್ದಾನೆ, ನೀನು ನಿನ್ನ ಜನರು ಇಲ್ಲೇ ಉಳ್ಕೊಳ್ರಿ, ಬೆಳಗ್ಗೆ ಎದ್ದು ನಿಮ್ ಮನೆಗಳಿಗೆ ಹೋಗ್ಬಿಟ್ರಿ, ಇವತ್ತು ಕೆಲಸ ಇಲ್ಲ, ಇವತ್ತು ಸಂಬಳ ಕೊಡಕ್ಕೆ ಸಂಬಳ ಆಗಿಲ್ಲ. ಅವಾಗ ಹೆಂಗ ಅನಿಸ್ತದ ನಿಮ್ಗೆ? ಇದಾದ ಮೇಲೆ ದಾವೀದನು ಏನಂತೆ ಯೋಚನೆ ಮಾಡ್ತಾ ತಾನು ತನ್ನ 600 ಜನ ಸೈನಿಕರು ನಿಧಾನವಾಗಿ ತನ್ನ ಸ್ವಂತ ಊರಿಗೆ ಹಿಂತಿರುಗ್ತಿದ್ದಾರೆ. ಸ್ತೋತ್ರ. ಅಲ್ಲಿ ನೋಡಿದ್ರೆ ರಾಜನ ಕೆಲಸ ಇಲ್ಲ ಅಂತ ವಾಪಸ್ ಕಳಿಸ್ಬಿಟ್ಟ, ನೀನ್ ಬರ್ಲೇಬೇಡ ಅಂತ ಬರಿಗೈಯಲ್ಲಿ ಕಳಿಸ್ಬಿಟ್ಟ. ಈಗ 3 ದಿನ ಆಯ್ತು ಪ್ರಯಾಣ ಮಾಡಿ, ಬರಿಗೈಯಲ್ಲಿ ನಿರಾಸೆಯಲ್ಲಿ ದಾವೀದನ ಸೈನಿಕರು ಬಂದು ತನ್ನ ಊರನ್ನು ನೋಡ್ತಿದ್ರೆ ಬೆಂಕಿಯಿಂದ ಎಲ್ಲ ಸುಡಲ್ಪಟ್ಟೈತೆ. ಪ್ರಿಯರ, ಯೋಚನೆ ಮಾಡಿ ಯಾವ ರೀತಿ ಇದೆ ಪರಿಸ್ಥಿತಿ. ದಾವೀದನ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ದಾವೀದನ ನಂಬಿಕೊಂಡಿದ್ದಂತ 600 ಜನ ಸೈನಿಕರ ಹೆಂಡತಿ ಮಕ್ಕಳು, ಅವ್ರ ಬೆಳ್ಳಿ ಬಂಗಾರ ಹಸುಗಳು ಏನಂತೆ ಕುದುರೆ ಕತ್ತೆ ಮತ್ತೆ ಕುರಿಗಳನ್ನ ಎಲ್ಲವನ್ನ ಕೂಡ ಅಮೂಲಿಕರು ಏನ್ ಮಾಡಿದ್ದಾರೆ? ದಾಸರಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಬಂದಿತ್ತೇನೆ ತಮ್ಮ ಹೆಂಡತಿ ಮಕ್ಕಳು ಇಲ್ದೇ ಇರೋದ್ರಿಂದ ಅಳ್ತಿದ್ದಾರೆ ಈಗ ಸೈನಿಕರು. ದಾವೀದನ್ನ ನಂಬ್ಕೊಂಡು ಬಂದಿದ್ರಿಂದ ನಾವು ಕೆಟ್ಟೋಪ್ಪ, ಇವತ್ತು ನಮ್ಮ ಹೆಂಡತಿ ಮಕ್ಕಳು ಬೀದಿ ಪಾಲಾದ್ರು, ಅಯ್ಯೋ ಇವ್ರ ಮಾತು ಕೇಳಬಾರ್ದಾಗಿತ್ತಪ್ಪ, ಈ ದಾವೀದನ ಬಳಿ ಬಂದಿದ್ರಿಂದ ನಾವ್ ಹೆಂಡತಿ ಮಕ್ಕಳೆಲ್ಲ ಕಳ್ಕೊಂಡ್ವಲ್ಲ ಅಂತ ಹೇಳಿ ಸೈನಿಕರಿಗೆ ಮನಸ್ಸಲ್ಲಿ ಬೇಸರ ಆಗಿ ದಾವೀದನ್ನ ಕಲ್ಲೆಸೆದು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. 600 ಜನ ಒಂದೊಂದು ಕಲ್ಲೆಸ್ತಿದ್ರು, ದಾವೀದನ ಕಲ್ಲೇ ಸಮಾಧಿ ಆಗ್ಬಿಡ್ತಿತ್ತು. ಅವ್ನು ಗುಂಡಿ ತೆಗೆಯೋದೇ ಬೇಡ. ಸ್ತೋತ್ರ. 600 ಜನ ಒಂದೊಂದು ಕಲ್ಲು ಅಂದ್ರೆ ದಾವೀದನಿಗೆ ಕಲ್ಲೇ ಸಮಾಧಿ ಆಗ್ಬಿಡ್ತಿತ್ತಲ್ವಾ? ಒಂದು ವೇಳೆ ಇನ್ನೂ ಕೂಡ ಸಿಟ್ಟಾಗಿ ನನ್ನ 2 ಹೆಣ್ಣು ಮಕ್ಕಳು, ನನ್ಗೊಬ್ಬ ಹೆಣ್ಮಗ ಒಬ್ಳು ಗಂಡು ಮಕ್ಕಳು, 2 ಮಕ್ಕಳು ಅಪ್ಪ ಅಂತ ಹೇಳಿದ್ರು, ನಾನು ಅವ್ರಿಗೆ ಬಿಸ್ಕೆಟ್ ತಗೊಂಡ್ ಬರ್ತೀನಿ, ಚಾಕ್ಲೇಟ್ ತಗೊಂಡ್ ಬರ್ತೀನಿ ಅಂತ ಹೇಳಿದೆ, ಕೇಕ್ ತಗೊಂಡ್ ಬರ್ತೀನಿ ಅಂತಿದೆ, ಇವನ್ ಸವಾಸ ಮಾಡಿ ನಾನು 2 ಮಕ್ಕಳನ್ನ ಕಳ್ಕೊಂಡಲ್ಲ ಅಂತ ಹೇಳಿ ಒಬ್ಬ ಸೈನಿಕ ಒಂದು ವೇಳೆ 2 ಕಲ್ಲೆಸ್ತಿದ್ರೆ 3 ಕಲ್ಲೆಸ್ತಿದ್ರೆ ದಾವೀದನ ಮೇಲೆ 600 ಜನ. ಯೋಚನೆ ಮಾಡಿ, ದೊಡ್ಡ ಗೋಪುರ ಗುಡ್ಡನೇ ಆಗ್ಬಿಡ್ತಿತ್ತು ದಾವೀದನ ಮೇಲೆ, ಕಲ್ಲು ಗುಡ್ಡನೇ ಆಗ್ಬಿಡ್ತಿತ್ತು. ಯೋಚನೆ ಮಾಡಿ. ಈಗ ದಾವೀದನ ಬಲು ಇಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದಾನೆ. ನಾನು ಆಗ್ಲೇ ಹೇಳ್ದಾಗೆ ಕೆಲವರು ಅಂತಾರೆ, ಇವ್ರು ಬರಕ್ಕಿಂತ ಚೆನ್ನಾಗಿತ್ತಪ್ಪ ನನ್ನ ಕುಟುಂಬ, ಇವಳು ಕಾಲಿಡುವಾಗ್ಲೇ ಕಾಲ್ಗುಣನೇ ಸರಿಲ್ಲ, ಈಕೆ ಬಂದು ಬರೀ 1 ತಿಂಗಳು 2 ತಿಂಗಳು 3 ತಿಂಗಳು ಮಾತ್ರ ಚೆನ್ನಾಗಿತ್ತು, ಆಮೇಲೆ ಚಂಡಿ ಆಗ್ಬಿಟ್ಲು, ಆಮೇಲೆ ರೋದ್ರ ತೋರ್ಸಕ್ ಹೋದ್ಲು, ಆಮೇಲೆ ಇವಳು ಗುಣ ಎಲ್ಲ ಗೊತ್ತಾಯ್ತು, ಅಯ್ಯೋ ಈಕೆ ಯಾಕಾದ್ರೂ ಕಟ್ಕೊಂಡು ಬಂದು ಬಲು ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಕುಟುಂಬ. ಕೆಲವಂತಾರೆ ನಾನು ಚೆನ್ನಾಗಿದೆ ಅಪ್ಪ, ಈತನ ಮದುವೆ ಮಾಡ್ಕೊಂಡು ಬಂದ ಮೇಲೆ ಈತನ ನಂಬಿ ಎಲ್ಲವನ್ನ ಬಿಟ್ಟು ಬಂದೆ, ತಂದೆ ತಾಯಿ ಅವಮಾನ ಪಡಿಸಿ ಬಂದೆ, ನನ್ನ ಸಂಬಂಧಿಕರ ಅವಮಾನ ಪಡಿಸಿ ಬಂದೆ, ಎಷ್ಟು ಹೇಳಿದ್ರು ಬೇಡ ಬೇಡ ಅಂತ, ಆದ್ರೆ ಎಲ್ಲವನ್ನ ನಂಬ್ಕೊಂಡು ಬಂದೆ. ಇವ್ ನಂಬ್ಕೊ ಬಂದಿದ್ರಿಂದ ಬಲು ಇಕ್ಕಟ್ಟಿದ್ದ ಪರಿಸ್ಥಿತಿಗೆ ಸಿಕ್ಕಾಕೊಂಡಲ್ಲ, ಈಗ ನನ್ನ ಅವಮಾನ ಪಡ್ತಾ ಇದ್ದಾನೆ, ಸರಿಯಾಗಿ ನಾನು ಅರ್ಥ ಮಾಡ್ಕೊಳ್ತಿಲ್ಲ, ಸರಿಯಾಗಿ ನಾನು ಉಣ್ಣ ತಂದ ಆಗ್ತಿಲ್ಲ, ಸರಿಯಾಗಿ ನಾನು ನೋಡ್ತಿಲ್ಲ, ಗಮನಿಸ್ತಾ ಇಲ್ಲ, ನನ್ನ ವಿರೋಧಿಸ್ತಿದ್ದಾನೆ, ನನ್ನ ಬಿಟ್ಟು ಕೇಳಕ್ಕಿಲ್ಲ ಆಯೋ ಹೋಗ್ಬಿಡ್ತಿದ್ದಾನೆ. ಇಲ್ಲ ಅಕ್ಕಪಕ್ಕದಲ್ಲಿರೋ ಚೆನ್ನಾಗಿಲ್ಲ ಜನಗಳು, ಅವ್ರ ಸ್ವಭಾವಗಳು ಚೆನ್ನಾಗಿಲ್ಲ, ಅವರೆಲ್ಲ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ. ಎಂತ ಪರಿಸ್ಥಿತಿ ನನಗಾಯ್ತು. ಓ ಹಲ್ಲೆಲೂಯಾ. ಎಷ್ಟೋ ಜನ ತಂದೆ ತಾಯಿನ ಬಿಟ್ಟು ದೇವರ ಮಾತನ್ನ ಕೇಳದೆ, ತಂದೆ ತಾಯಿಗಳ ಮಾತನ್ನ ಕೇಳದೆ ಯೌವನಸ್ಥ ಮಕ್ಕಳು ತಮ್ಮ ಜೀವಿತವನ್ನ ಮಾರ್ಗವನ್ನು ಆರಿಸಿಕೊಂಡು ಸ್ವಂತ ಇಚ್ಛೆಯಿಂದ ಅವಳು ನನಗೋಸ್ಕರ ಪ್ರಾಣನೇ ಕೊಡ್ತಾನೆ, ಕೈ ಕುಯ್ಕೊಂಡ್ಬಿಟ್ಟವನೆ, ಇಲ್ಲಿ ಐ ಲವ್ ಯು ಅಂತ ಬರ್ಕೊಂಡ್ಬಿಟ್ಟವನೆ, ಇಲ್ಲಿ ಕೆತ್ತಿಸ್ಕೊಂಡ್ಬಿಟ್ಟವನೆ, ಕುಯ್ಕೊಂಡ್ಬಿಟ್ಟವನೆ. ಇಲ್ಲಿ ಓದೋಳು ಏನಾದ್ರು ಇವತ್ತು ಬೀದಿ ಹೆಣ ಆಗಿ ಬಿದ್ದಾರೆ.
ವೇಶ್ಯ ಮನೆಗಳಲ್ಲಿದ್ದಾರೆ ಕೆಲವು ಹೆಣ್ಣು ಮಕ್ಕಳು, ಮುಖ ತೋರ್ಸಕ್ ಆಗ್ತಿಲ್ಲ. ಈ ಪರಿಸ್ಥಿತಿ ನಾನು ಎಲ್ಲೂ ಹೋಗ್ಲಿ, ಅವ್ನ್ ನಂಬ್ಕೊಂಡ್ ಬಂದೆ ಪ್ರಾಣನೇ ಕೊಡ್ತಾನೆ ಅಂತ ನಾನು ತಗೊಬಂದಿದ್ದೀನಿ, ವೇಶ್ಯ ಮನೆಗೆ ಮಾರ್ಬಿಟ್ಟ ಅವನ್ ನಡಂತರದಲ್ಲಿ ಕೈ ಬಿಟ್ಟು ಹೋಗ್ಬಿಟ್ಟ. ಈ ಮುಖ ಎತ್ಕೊಂಡು ಎಲ್ಲಿಗೆ ಹೋಗ್ಲಿ? ಅದಕ್ಕೆ ನಾನು ಇಲ್ಲೇ ಜೀವನ ಮಾಡ್ತಾ ಕಷ್ಟನ ಸುಖನು ಇನ್ನೊಬ್ಬನ ಮದುವೆ ಆಗಿರ್ತೇನೆ, ಏನೋ ಮಾಡ್ತಾ ಇದ್ದೀನಿ. ಎಷ್ಟೋ ವಿಷಯಗಳು ನಾವು ನೋಡ್ತೀವಿ ಭೂಮಿ ಮೇಲೆ. ದಾವಿದಂತರ ನಿರ್ಧಾರ ತಗೋಬಾರ್ದು. ಕಷ್ಟಗಳಿದೆ, ಹೋರಾಟಗಳಿದೆ. ಕುಟುಂಬ ಅಂದ್ಮೇಲೆ ತಂದೆ ತಾಯಿಗಳು ಬುದ್ಧಿ ಮಾತು ಹೇಳ್ತಾರೆ, ಬೈತಾರೆ, ದೇವ ಸೇವಕರುಗಳು ನಮ್ಮನ್ನು ಎಚ್ಚರಿಸ್ತಾರೆ. ಹಂಗಂತ ಹೇಳಿದ್ದೇನೆ, ನಾವು ಇಲ್ಲಿದ್ರೆ ಬಯಸ್ಕೊಳ್ಳೋ ತಪ್ಪಲ್ಲಪ್ಪ, ಇಲ್ಲಿದ್ರೆ ನಮ್ಮನ್ನ ಅನ್ಸ್ಕೊಳ್ಳೋ ತಪ್ಪಲ್ಲಪ್ಪ, ನಾವು ಹೋಗ್ಬಿಡೋಣ ಅಂತ ಹೇಳಿ ದಾವಿದನ್ ತರ ಡಿಸೈಡ್ ಮಾಡಬಾರ್ದು. ಒಂದು ವೇಳೆ ಆ ತರ ಸ್ವಂತ ನಿರ್ಧಾರ ಮಾಡಿದ್ರೆ ನಿನಗೆ ಈಗ ಚೆನ್ನಾಗಿರ್ತದೆ, ಆದ್ರೆ ಒಂದು ದಿನ ಬಲು ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬರ್ತದೆ. ನೀನು ಯಾರನ್ನ ನಂಬಿ ಹೋಗಿರ್ತೀಯೋ ಅವರೇ ನಿನ್ನ ಏನಾದ್ರು ಕೇಡು ಮಾಡಬಹುದು, ಅವರೇ ನಿನ್ನ ಸರಿ ಇಲ್ಲ ಅನ್ನಬಹುದು, ಅವರೇ ನಿನ್ನ ಕಲ್ಲೆಸೆದು ಕೊಲ್ಲಬಹುದು, ಅವರೇ ನಿನ್ನ ಮಾರಬಹುದು, ಅವರೇ ನಿನ್ನ ಅಕ್ರಮವಾಗಿ ನೋಡಬಹುದು, ನಿನ್ನ ಮೇಲೆ ಸಂಶಯ ಪಡಬಹುದು. ದಾವಿದನು ಬಲು ಇಕ್ಕಟ್ಟಿಗೆ ಒಳಗಾದ್ನ ಇಲ್ಲ. ಅವನ್ ನಂಬಿ ಹೋದಂತ ಜನಗಳು ಏನ್ ಡಿಸೈಡ್ ಮಾಡ್ತಿದ್ದಾರೆ ಈಗ? ತಮ್ಮ ಹೆಂಡತಿ ಮಕ್ಕಳು ಕಾಣ್ತಿರೋದ್ರಿಂದ ಕಲ್ಲೆಸೆದು ಕೊಲ್ಲಬೇಕು ದಾವಿದನಿಗೆ. ಆಗ್ಲೇ ನಾನು ಹೇಳ್ದಾಗೆ ದೇವ ಜನರೇ, ಈಗೆಲ್ಲ ಚೆನ್ನಾಗೈತೆ, ಮುತ್ತು ರತ್ನ, ಏನ್ ನಿನ್ ಕಲರ್, ಏನು ಬಣ್ಣ, ನೀನ್ ಬಿಟ್ರೆ ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಅಂತ. ಆಮೇಲೆ ಥೋ ಕರಿ ಹೆಗಣ ಇದ್ದಂಗ ಇದ್ದಿ ನೀನು. ನೋಡು ನಿನ್ ಮಕ ನೋಡು, ನಿನ್ ಮಕ ನೋಡಿದ್ರೆ ಊಟದ್ದು ಸಿಗಕ್ಕಿಲ್ಲ. ಅವಾಗ ಏನೆಲ್ಲ ಸಿಗ್ತದೆ ಅಂದೆ, ಅವಾಗ ಬಲೆಗ್ ಬೀಳ್ಲಿ ಅಂತ ಅಂದೆ. ನನ್ ಕೆಲಸ ಆಗ್ಬೇಕಾಗಿತ್ತು ಅಷ್ಟೇ. ಇಲ್ಲ ಅವ್ರು ನಮ್ಮ ಮಾವ, ಇಲ್ಲ ಅವ್ರು ನಮ್ ದೊಡ್ಡಪ್ಪ, ಇಲ್ಲ ಅವ್ರು ನನ್ನ ಫ್ರೆಂಡು, ಇಲ್ಲ ಅವ್ರು ನನ್ನ ಜೊತೆ ಓದಂತ ಪ್ರಾಣದ ಗೆಳತಿ, ಖಂಡಿತ ಅವ್ರು ನನಗೆ ಸಹಾಯ ಮಾಡೇ ಮಾಡ್ತಾರೆ. ಬೇಡಮ್ಮ ಬೇಡ, ಇಲ್ಲ ಅವಳು ನನ್ನ ಫ್ರೆಂಡ್ ಜೊತೆ ಓದಿದವಳು, ಅವಳೇ ಹೋಗಿದ್ದೇನೆ, ಏನ್ ಮಾಡ್ತಿದ್ದಾಳೆ, ಕೆಲಸ ಮಾಡ್ತಿದ್ದಾಳೆ, ಅವಳು ಪಿಜಿಯಲ್ಲಿ ಇದ್ದಾಳೆ, ಅವಳು ಹೇಳಿದ್ದಾಳೆ ಬಾ ಅಂತ, ನಾನು ಹೋಗಿ ದುಡಿತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೀನಿ. ಅಪ್ಪ ಅಮ್ಮನ ಮಾತು ಕೇಳದೆ, ದೇವರ ಮಾತನ್ನ ಕೇಳದೆ ಸ್ವಂತ ನಿರ್ಧಾರದಲ್ಲಿ ಹೋಗ್ತಿದ್ಯಾ? ಕೆಲವು ಮಕ್ಕಳುಗಳು ಈಗ ಹೇಳ್ತಾರೆ, ಇಲ್ಲ ನನ್ನ ಫ್ರೆಂಡ್ ಅವನು ಚೆನ್ನಾಗಿ ದುಡಿತಿದ್ದ, ನಾನು ಹೇಳಿದ್ದಾನೆ ಬಾ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದೇನೆ. ಬೇಡಪ್ಪ ಬೇಡ, ಸ್ವಲ್ಪ ದಿನ ತಡೆಯೋ, ಅವೆಲ್ಲ ಕೇಳ್ಬೇಡ. ಕೇಳ್ದೆ ಮಕ್ಕಳುಗಳು ಹೋಗ್ತಿದಾರ? ಅಲ್ಲೆಲ್ಲೂಯ್ಯ. ತಂದೆ ಬಳಿಗೆ ಒಬ್ಬ ತಂದೆಗೆ ಇಬ್ರು ಮಕ್ಕಳು, ಕಿರಿಯವನು ಎರಡನೇವನು ಬಂದು ಹೇಳ್ತಾನೆ, ಆ ಕಿರಿಯವನು ಮನೇಲಿ ಏನು ಕೆಲಸ ಮಾಡ್ತಿತ್ತಿಲ್ಲ, ಏನ್ ಕಸ ಹೊಡಿತಿತ್ತಿಲ್ಲ, ಏನ್ ಆಕಳು ಕಟ್ತಿತ್ತಿಲ್ಲ, ಕುರಿಗಳಿಗೆ ಮೇವು ತೆಗೆದುಕೊಂಡು ಬರ್ತಿತ್ತಿಲ್ಲ, ಆರಾಮಾಗಿದ್ದ. ಯಾಕಂದ್ರೆ ಅಣ್ಣ ನೋಡ್ಕೊಳ್ತಿದ್ರು, ಅಪ್ಪ ನೋಡ್ಕೊಳ್ತಿದ್ರು, ಆ ಮನೆಯಲ್ಲಿ ದಾಸಿಯರಿದ್ರು. ಆರಾಮಾಗಿದ್ದ ತಂದೆ ಮನೆಯಲ್ಲಿ. ಅಲ್ಲೆಲ್ಲೂಯ್ಯ. 3 ಹೊತ್ತು ಚೆನ್ನಾಗಿ ಉಣ್ಕೊಂಡು ಒಳ್ಳೆ ಐಷಾರಾಮಿ ಬಟ್ಟೆ ಹಾಕೊಂಡಿದ್ದೇನೆ, ಬೈಕಲ್ಲಿ ಕಾರಲ್ಲಿ ಅಡ್ಡಾಡ್ಕೊಂಡು ಚೆನ್ನಾಗಿದ್ದ, ಹೊತ್ತೊತ್ತಿಗೆ ಊಟ ಸಿಕ್ತಿತ್ತು, ಯಾವ ಚಿಂತೆ ಇಲ್ಲ ಆ ಕಿರಿ ಮಗನಿಗೆ. ಆದ್ರೆ ಒಂದು ದಿನ ಬಂದ ಅಪ್ಪನ ಬಳಿಗೆ ಹೇಳ್ತಾನೆ, ಅಪ್ಪ ನನಗೆ ಬರ್ಬೇಕಾದ ಆಸ್ತಿ ಕೊಡು, ನೀನ್ ನನಗಾಗಿ ನೀನ್ ಇಟ್ಟಿದಂತ ಪಾಲ್ಗಳು ನನ್ ಕೊಡು, ನಾನು ಅದನ್ನ ತೆಗೆದುಕೊಂಡು ನಾನು ದೂರ ದೇಶಕ್ಕೆ ಹೋಗಿ ನಾನು ಇಷ್ಟ ಬಂದಂಗೆ ಜೀವಿಸ್ತೀನಿ, ನಾನು ಪಟ್ಟಿಂಗನಾಗಿ ಜೀವಿಸ್ತೀನಿ, ನಾನು ದೂರ ದೇಶಕ್ಕೆ ಹೋಗಿದ್ದೆ, ನಾನು ಇಚ್ಛಾನುಸಾರವಾಗಿ ಜೀವಿಸ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಉಳಿದಿರೋದು ಸ್ವಲ್ಪ ಕಾಲ, ನೀನ್ ಹೇಳ್ದಂಗೆ ಕಟ್ಟಪಾಡಲ್ಲ ಇರಕ್ಕಾಗಲ್ಲ, ನೀನ್ ಹೇಳಂಗೆ ನಾನು ಆ ತರ ಬಟ್ಟೆಗಳು ವಸ್ತ್ರಗಳು ಹಾಕೊಂಡಿರಕ್ಕಾಗಲ್ಲ, ನನಗೆ ಸ್ವಾತಂತ್ರ್ಯ ಇದೆ, ನಾನು ಯೌವನಸ್ಥ, ನಾನು ಇಚ್ಛೆ ಬಂದಾಗ ಜೀವಿಸ್ಬೇಕು. ನಿಂದೆಲ್ಲ ಆಗೋಯ್ತು, ನೀನ್ ಹಂಗಿರೋ ಹಿಂಗಿರೋ ಅಂತಂದ್ರೆ ನನ್ನ ಆಸೆಗಳನ್ನ, ನನ್ನ ಬೈಕಿಗಳನ್ನ, ನನ್ನ ಕನಸುಗಳನ್ನ ನಾನು ಅದುಮಿ ಇಟ್ಕೊಳಕ್ ಆಗಲ್ಲ. ತಂದೆ ಬಳಿ ಕೇಳ್ದ, ತಂದೆ ಅವನು ಕೊಟ್ಬಿಟ್ಟ. ಅದನ್ನೆಲ್ಲ ಕೂಡಿಸ್ಕೊಂಡು ಮಾರಿ ದೂರ ದೇಶಕ್ಕೆ ಹೋಗಿದ್ದೇನೆ, ಪಟ್ಟಿಂಗನ ಆಗಿ ಜೀವಿಸ್ದ, ಕ್ಲಬ್ಗಳಿಗೆ ಹೋದ, ಕುಡ್ದ, ವೇಷ ಸವಾಸ ಮಾಡ್ದ, ಎಲ್ಲವನ್ನ ಮಾಡ್ದ, ಎಲ್ಲ ಕೈಯಲ್ಲಿ ಇದ್ದಿದ್ದೆಲ್ಲ ಕಳ್ಕೊಂಡ. ಒಂದು ದಿನ ನನ್ನ ದೇವರು ಆ ದೇಶದ ಮೇಲೆ ಒಂದು ಬರಗಾಲವನ್ನ ಕಳಿಸಿದ್ರಂತೆ. ಈಗ ಆ ದೇಶದಲ್ಲಿ ಅವನು ಯಾರು ಸೇರಿಸ್ಕೊಳ್ಳಿಲ್ಲ, ಇವನು ನನ್ನವರು ಅಂತ ಸೇರಿಸ್ಕೊಳ್ಳಿಲ್ಲ. ಈಗ ಅವನಿಗೆ ಉಣ್ಣಕ್ಕೂ ಕೂಡ ಕಷ್ಟ ಆಯ್ತಂತೆ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಾ? ಆಗ ಅವ್ನೇನ್ ಅನ್ಕೊಳ್ತಾನೆ ಅಂದ್ರೆ, ಇಲ್ಲಿ ಹಂದಿ ಮೇಯಿಸೋರು ಇದ್ದಾರಲ್ಲ, ಅವ್ರ ಕೆಲ್ಸಕ್ಕೆ ಸೇರ್ಕೊಳ್ತೀನಿ, ಆ ಹಂದಿಗಳು ತಿಂತಿರೋಂತ ಒಂದ್ ವೇಳೆ ಗೆಣಸಾದ್ರೂ ತಿಂದು ನಾನು ಹಸುವನ್ನ ತೀರಿಸ್ಕೊಳ್ಬೇಕು ಅಂತ ಹೇಳ್ತೀನಿ, ಸೇರ್ಕೊತಾನಂತೆ. ಆದ್ರೆ ಅವನು ಕೂಡ ತಿನ್ನಕ್ಕೆ ಅವನಿಗೆ ಅವಕಾಶ ಕೊಡಲ್ವಂತೆ. ಈಗ ಬುದ್ಧಿ ಬಂತ ಅವನಿಗೆ, ಈಗ ಬುದ್ಧಿ ಬಂತ ಅವನಿಗೆ. ಅಲ್ಲೆಲ್ಲೂಯ್ಯ. ಕೆಲವರಿಗೆ ಬುದ್ಧಿ ಬರ್ಬೇಕು, ಹೇಳ್ರಿ, ಕೆಲವರಿಗೆ ಬುದ್ಧಿ ಬರ್ಬೇಕು.
ಅದಕ್ಕೆ ಕೆಲವರು ಬಿಟ್ಬಿಡ್ಬೇಕು. ಹೋಗಾಯ್ತು, ಈಗ ಹೋದ ಆಸ್ತಿ ಎಲ್ಲ ತಗೊಂಡು ಹೋಗ್ಬಿಟ್ಟು ಅಪ್ಪನ ಮನೆಯಿಂದ ಅಲ್ಲೆಲ್ಲ ಜೀವಿಸ್ತಾ ಹಣ ಎಲ್ಲ ಖರ್ಚಾಯ್ತು. ಈಗೇನಾಯ್ತು, ಘೋರವಾದ ಬರಗಾಲ ಬಂತು, ಉಣ್ಣಕ್ಕೂ ಇಲ್ಲ, ಯಾರು ಸೇರಿಸ್ಕೊಳ್ತಿಲ್ಲ, ಹಂದಿ ಮೇಯ್ಸಕ್ ಹೋಗ್ತಿದ್ದಾನೆ. ಈಗ ಅವನಿಗೆ ಬುದ್ಧಿ ಬಂತು. ಏನ್ ಬುದ್ಧಿ ಬಂತು? ಅಪ್ಪ, ನಮ್ಮ ಅಪ್ಪನ ಮನೆಯಲ್ಲಿ ಆಳು ಕಾಳುಗಳಿದ್ದಾರೆ, ದಿನಕ್ಕೆ 3 ಹೊತ್ತು ಉಣ್ತಾರೆ, 4 ಹೊತ್ತು ಉಣ್ತಾರೆ, ಯಾರು ಕೂಡ ಯಾಕೆ ಇಷ್ಟೊತ್ತು ಊಟ ಮಾಡ್ತೀಯ ಅಂತ ಕೇಳೋರಿಲ್ಲ. ನಾನಾದ್ರೂ ಇಲ್ಲಿ ಹಸ್ಕೊಂಡಿದ್ದೀನಲ್ವಾ, ಎದ್ದು ನನ್ನ ತಂದೆ ಮನೆಗೆ ಹೋಗೋಣ. ಪಶ್ಚಾತ್ತಾಪ ಪಟ್ಟು ಬರ್ತಿದ್ದಾನೆ. ಪ್ರಿಯರೇ, ನಿಮಗೆ ಹೇಳುವುದೇನೆಂದ್ರೆ, ನೀವು ಒಂದು ವೇಳೆ ಈ ಬಲು ಇಕ್ಕಟ್ಟಿಗೆ ಸಿಕ್ಕಿಕೊಂಡಿರಬಹುದು. ಯಾವುದೋ ಒಂದು ತಪ್ಪಾದ ನಿರ್ಣಯ, ಯಾವುದೋ ಒಂದು ತಪ್ಪಾದ ಆಲೋಚನೆ, ಯಾವುದೋ ಪಾಪನೋ, ಯಾವುದೋ ಒಂದು ಪ್ರೇರೇಪಣೆನೋ, ಸೈತಾನ ಆಲೋಚನೆ ನೀನು ಬಿದ್ದಿರಬಹುದು. ನೀನು ಇಕ್ಕಟ್ಟಿಗೆ ಒಳಗಾಗಿರ್ಬಹುದು. ಬೀಳೋದು ಮನುಷ್ಯನ ಸಹಜ. ಬಿದ್ದಿದ್ದೀನಂತ ಬಹಳ ಹೊತ್ತು ಅಲ್ಲೇ ಇರಬೇಡ, ಬೇಗ ಎದೊಳಕ್ ಪ್ರಯತ್ನ ಪಡು. ಒಂದು ವಾಕ್ಯ ಓದಿಕೊಳ್ಳೋಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 10ನೇ ವಚನ ಓದಿ ಪ್ರೇರೆ. 24ನೇ ಅಧ್ಯಾಯ ಜ್ಞಾನೋಕ್ತಿಗಳು 10ನೇ ವಚನ. ಇಕ್ಕಟ್ಟಿನ ದಿನದಲ್ಲಿ, ಹಲ್ಲೆಲೂಯಾ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದ್ರೆ ನಿನ್ನ ಬಲವೇ ಇಕ್ಕಟ್ಟು. ಈಗ ದಾವೀದನು ಬಲು ಇಕ್ಕಟ್ಟಿಗೆ ಒಳಗಾದಂತೆ. ಸ್ತೋತ್ರ, ಹಲ್ಲೆಲೂಯಾ. ಅಯ್ಯೋ, ಇಂಥ ಪರಿಸ್ಥಿತಿ ಬಂತಲ್ಲ ಅಂತೇಳಿ ತಾನು ಈಗ ಇಕ್ಕಟ್ಟಿನ ದಿನದಲ್ಲಿ ಶರಣ ಆಗ್ಲಿಲ್ಲ ದಾವೀದ. ವಾಕ್ಯ ಹೇಳ್ತಿದೆ 30ನೇ ಅಧ್ಯಾಯ, ಅದರಲ್ಲಿ ಓದ್ರಿ, ಸಮುವೇಲನ ಪ್ರವಾದ ಗ್ರಂಥ 30ನೇ ಅಧ್ಯಾಯ 7ನೇ ವಚನ ಓದಿ. ಯೆಹೋವನಲ್ಲಿ ತನ್ನನ್ನು ದಾವೀದನು ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡಂತೆ. ನೀನ್ ಇಕ್ಕಟ್ಟಲ್ಲಿ ಇರಬಹುದು, ನಿನ್ ಜೀವಿತ ಇಕ್ಕಟ್ಟಲ್ಲಿ ಇರಬಹುದು, ನಿನ್ ಪರಿಸ್ಥಿತಿ ಇಕ್ಕಟ್ಟಲ್ಲಿ ಇರಬಹುದು, ನೀನ್ ಇಕ್ಕಟ್ಟಲ್ಲಿ ಆಗ ಹೋಗ್ತಾ ಇರಬಹುದು. ಹಂಗಂತ ಹೇಳಿತೇನೆ ನೀನ್ ಇಕ್ಕಟ್ಟಲ್ಲಿ ಇದ್ದಿ ಬಿದ್ದೋಗಿದ್ದೀನಿ ಅಂತ ಹೇಳಿ ನೀನ್ ಬಲ ಇಲ್ಲ ಅಂತ ಹೇಳಿ ಸೋತೋಗ್ಬೇಡ. ಜ್ಞಾನೋಕ್ತಿಲಿ ಹೇಳೋ ಪ್ರಕಾರ ಇಕ್ಕಟ್ಟು ದಿನಗಳಲ್ಲಿ ನೀನು ಬಳಲಿ ಹೋದ್ರೆ, ನಿನ್ನ ಕಷ್ಟ ಶೋಧನೆಗಳು ಬರ್ತೈತೆ, ಅವಮಾನಗಳು ಬರ್ತೈತೆ ಅಂತ ಹೇಳಿ ಹಿಂಜರಿದು ಹೋದ್ರೆ, ಯೇಸುವನ್ನು ಬಿಡುವುದಾದ್ರೆ, ಪ್ರಾರ್ಥನೆ ಜೀವಿತನ ಬಿಡೋದಾದ್ರೆ, ನಂಬಿಕೆನ ನೀನು ಕಳ್ಕೊಳ್ಳೋದಾದ್ರೆ, ನಿನ್ನ ಬಲವೇ ಇಕ್ಕಟ್ಟು. ನೀನ್ ಎಂದಿಗೂ ಬಲ ಹೊಂದಕ್ಕಾಗಲ್ಲ. ಇಕ್ಕಟ್ಟುಗಳು ಬಿಕ್ಕಟ್ಟುಗಳು ನಮಗೆ ಬರ್ತವೆ, ಹೋರಾಟಗಳು ಬರ್ತದೆ, ನಾವು ತಪ್ಪಾದ ನಿರ್ಣಯಗಳು ತೆಗೆದುಕೊಳ್ತೀವಿ. ನಾವು ಕೆಲವು ಸಾರಿ ನಾವು ಅನ್ಕೊಂಡಂಗೆ ಎಲ್ಲ ಆಗಲ್ಲ, ಏನೋ ಅನ್ಕೊಂಡು ಹೋಗಿರ್ತೇವೆ, ಅದು ತಪ್ಪಾಗ್ತದೆ. ಹಂಗಂತ ಹೇಳಿದ್ದೇನೆ, ಇಕ್ಕಟ್ಟು ದಿನಗಳಲ್ಲಿ ನೀವು ಸಿಲುಕಿಕೊಂಡಾಗ, ಇದು ಇಕ್ಕಟ್ಟು ಅಂತ ಗೊತ್ತಾದಾಗ, ತಪ್ಪು ಅಂತ ಗೊತ್ತಾದಾಗ, ನೀನು ಏನ್ ಮಾಡ್ಬೇಕು ಪ್ರೇರೆ? ಏನ್ ಮಾಡ್ಬೇಕು? ಬೇಗ ಎದ್ದೊಳೋದನ್ನ ಕಲಿಬೇಕು. ಅಂದ್ರೆ ಬದಲಾವಣೆ ಆಗ್ಬೇಕು, ಮನ ತಿರುಗಬೇಕು, ಪಶ್ಚಾತ್ತಾಪ ಪಡಬೇಕು. ದಾವೀದನು ಆ ಇಕ್ಕಟ್ಟು ದಿನದಲ್ಲಿ, ಬಲು ಇಕ್ಕಟ್ಟಿನ ಸಮಯದಲ್ಲಿ ತನ್ನ ದೇವರಾಗಿರೋ ಯೆಹೋವನಲ್ಲಿ ಅವನೇನ್ ಮಾಡನಂತೆ? ಬಲವನ್ನ ಹೊಂದಿಕೊಂಡಂತೆ. ಹಲ್ಲೆಲೂಯಾ. ಅರ್ಥ ಆಯ್ತೈತ ನಾ ಹೇಳೋದು? ತನ್ನ ಬಹು ಇಕ್ಕಟ್ಟಿನ ಸಂದರ್ಭದಲ್ಲಿ ತನ್ನ ದೇವರಾದ ಯೆಹೋವನ ಕಡೆಗೆ ತಿರುಗದಂತೆ. ಅಯ್ಯ, ನಾನು ತಪ್ಪಾದ ನಿರ್ಣಯ ತೆಗೆದುಕೊಂಡೆ, ನಾನು ತಪ್ಪಾಗಿ ನಡೆದೆ, ನಾನು ನಿನಗೆ ವಿರುದ್ಧವಾಗಿ ಜೀವಿಸಿದೆ, ಈಗ ನಾನು ಎಲ್ಲವನ್ನ ಕಳ್ಕೊಂಡಿದ್ದೀನಿ, ನನ್ನ ಹೆಂಡತಿ ಮಕ್ಕಳನ್ನ ಇವರೆಲ್ಲರೂ ಮನಸ್ಸಲ್ಲಿ ಅನ್ಕೊಳ್ತಿದ್ದಾರೆ, ನಾನು ಕೊಲ್ಲಬೇಕು ಅಂತಿದ್ದಾರೆ. ನಾನು ಮಾಡಿದ ತಪ್ಪ. ತಾನು ದೇವರ ಕಡೆಗೆ ತಿರುಗಿಕೊಂಡ, ಪಶ್ಚಾತ್ತಾಪ ಪಟ್ಟ, ಮಾನಸಾಂತರ ಪಟ್ಟ. ತನ್ನ ಇಕ್ಕಟ್ಟಲ್ಲಿ ಹೇಗೋ ಬಿದ್ದೋಗ್ಬಿಟ್ಟಿದ್ದೀನಿ, ಹೇಗೋ ಪಾಪ ಮಾಡ್ಬಿಟ್ಟಿದ್ದೀನಿ, ಏನೋ ಒಂದು ತಪ್ಪು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ, ಇನ್ನು ಮುಂದೆ ನಾವು ಪ್ರಾರ್ಥನೆ ಮಾಡೋದು ಬೇಡ, ಇನ್ನು ಮುಂದೆ ನಾವು ಚರ್ಚಿಗೆ ಹೋಗೋದು ಬೇಡ, ನಮ್ಮ ಮುಖಗಳನ್ನ ತೋರಿಸೋದೇ ಬೇಡ, ಪಾಸ್ಟ್ರಿಗೂ ಅವ್ರ ಮನೆ ಕರೆಸೋದೇ ಬೇಡ, ಚರ್ಚಿಗೆ ಹೋಗಿ ಅವ್ರು ತೋರಿಸೋದೇ ಬೇಡ. ಆ ರೀತಿಯಾಗಿ ಡಿಸೈಡ್ ಮಾಡಲಿಲ್ಲ ದಾವೀದ. ತಪ್ಪು ಮಾಡೋದು ನಮ್ ಕೆಲಸ. ತಿಳಿದೋ ಕೆಲವೊಂದು ತಪ್ಪುಗಳು ಮಾಡ್ಬಿಡ್ತೀವಿ, ತಪ್ಪಾದ ನಿರ್ಣಯಗಳು ತೆಗೆದುಕೊಂಡು ಬಿಡ್ತೀವಿ. ಯಾವಾಗ ತಪ್ಪು ಅಂತ ಗೊತ್ತಾಗ್ತದೋ ಮನ ತಿರುಗಬೇಕು. ಅದಕ್ಕೆ ಜ್ಞಾನಕ್ಕೆ ಹೇಳ್ತೈತೆ, ಹಲ್ಲೆಲೂಯಾ, ನೀನು ಇಕ್ಕಟ್ಟು ದಿನಗಳಲ್ಲಿ ಬಳಲಿ ಹೋದ್ರೆ ಏನ್ ಮಾಡನೆ? ಎಷ್ಟು ಪ್ರಾರ್ಥನೆ ಮಾಡಿದೆ, ಪರಿಶುದ್ಧತೆಯಲ್ಲಿ ಇರಕ್ಕೆ ಆಗ್ಲಿಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದೆ, ಆದ್ರೆ ಅವರನ್ನು ಮೇಲೆ ಒತ್ತಾಯ ಮಾಡೋದ್ರಿಂದ ಪಾಪ ಮಾಡ್ಲೇಬೇಕಾಯ್ತು. ನನ್ನ ಶರೀರ ಪಾಪ ಮಾಡಕ್ಕೆ ಪ್ರೇರೇಪಣೆ ಮಾಡ್ತಿತ್ತು. ಇಕ್ಕಟ್ಟು ದಿನ, ಅಯ್ಯೋ, ಇನ್ನು ಅವಕಾಶನೇ ಇಲ್ಲ, ಪರಿಶುದ್ಧತೆ ಜೀವಿಸಕ್ಕೆ ಅವಕಾಶನೇ ಇಲ್ಲ, ಪ್ರಾರ್ಥನೆಯಲ್ಲಿ ಇರಕ್ಕೆ ಅವಕಾಶನೇ ಇಲ್ಲ, ನಾನು ಬದಲಾವಣೆ ಆಗಕ್ಕೆ ಅವಕಾಶನೇ ಇಲ್ಲ ಅಂತ ಇಕ್ಕಟ್ಟಾದ ಪರಿಸ್ಥಿತಿ ನಾನಿದ್ದೆ. ಪ್ರಿಯರೇ, ಈ ಇಕ್ಕಟ್ಟಿನಲ್ಲಿ ನೀನು ಹಾದು ಹೋಗ್ತಾ ಇರಬಹುದು, ನಿನ್ನ ನಂಬಿಕೆ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇರಬಹುದು, ನಿನ್ನ ಆತ್ಮಿಕ ಜೀವಿತ ಇಕ್ಕಟ್ಟಲಾಗಿರ್ಬಹುದು, ನಿನ್ನ ಪರಿಶುದ್ಧ ಜೀವಿತ ಇಕ್ಕಟ್ಟಾಗಿರ್ಬಹುದು, ಪಾಪ ಮಾಡುವಂತ ಸಂದರ್ಭ ಮಾಡ್ಲೇಬೇಕನ್ನೋ
ಸಮಯ ನೀನು ಒಂದು ವೇಳೆ ಆ ಇಕ್ಕಟ್ಟು ನಿನ್ನ ಒಳಗಡೆ ಇರಬಹುದು. ಹಂಗಂತ ಹೇಳಿದ್ದೇನೆ, ಇಕ್ಕಟ್ಟಲ್ಲಿ ಇದ್ದೀವಿ ಅಂತ ಹೇಳಿದ್ದೇನೆ. ಆ ಇಕ್ಕಟ್ಟಿನ ಪರಿಸ್ಥಿತಿಲಿ ಸೋಲನ್ನು ಒಪ್ಕೋಬೇಡ, ಆ ಪಾಪವನ್ನು ಮಾಡಕ್ ಒಪ್ಪಿಸಿಕೊಡ್ಬೇಡ ನಿನ್ನ ಶರೀರ ಮನಸ್ಸನ್ನ. ಬಿದ್ದೋಗಿದ್ದಿ, ಯಾವ್ದೋ ವಿಷಯದಲ್ಲಿ ಬಲಹೀನ ಆಗಿರಬಹುದು, ಹೇಳ್ದ ಅಲ್ಲೇ ಕುತ್ಕೋಬೇಡ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದ್ರಿ, 16ನೇ ವಚನ ಓದ್ರಿ, ಜ್ಞಾನೋಕ್ತಿ ಅದೇ 24:16. ಬಾ 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 ಬಾ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ನೀನ್ ದೇವರ ಮಗನು, ಮಗಳು, ನೀನ್ ಎಷ್ಟು ಸಾರಿ ಬಿದ್ರು ನೀನು ಮತ್ತೆ ಎದ್ದೇಳಬಹುದು. ದೇವರು ನಿನ್ನ ಬಲಪಡಿಸ್ತಾನೆ. ನೀನ್ ಎಷ್ಟು ಸಾರಿ ಬಿದ್ರು ಮತ್ತೆ ಎದ್ದೇಳಬಹುದು. ದುಷ್ಟನು 1 ಸಾರಿ ಬಿದ್ರೆ ಎದ್ದಿಲ್ಲ. ಬಿದ್ದಿದ್ಯಾ, ಅಲ್ಲೇ ಇರಕ್ ಹೋಗ್ಬೇಡ, ಅದು ನಿನಗೆ ಅಪಾಯ. ಹಲ್ಲೆಲೂಯಾ. ಕೆಲವರು ಬಿದ್ದೋಗ್ಬಿಟ್ಟಿದೀವಿ, ತಪ್ಪು ಮಾಡ್ಬಿಟ್ಟಿದೀವಿ, ಪಾಪ ಮಾಡ್ಬಿಟ್ಟಿದೀವಿ, ಅಯ್ಯೋ ದೇವ್ರಿಗೆ ಸಭೆಗೆ ಎಲ್ಲ ಗೊತ್ತಾಗ್ಬಿಟ್ಟೈತೆ, ಅಲ್ಲೇ ಬಿದ್ಕೊಂಡಿರ್ತಾರೆ. ಅದು ತಪ್ಪು. ತಪ್ಪು ಮಾಡಿದೀವಿ ನಿಜ, ತಪ್ಪು ಮಾಡಿದೀವಿ ನಿಜ, ಬಿದ್ದಿದ್ದೀವಿ ನಿಜ. ಬಿದ್ದಿದ್ದ ಜಾಗದಲ್ಲಿ ಇರಬಾರ್ದು. ಬಿದ್ದಿದ್ದ ಜಾಗದಲ್ಲಿ ಜಾಸ್ತಿ ಹೊತ್ತಿದ್ರೆ ಬಿದ್ದಾಗ ಏನು ಏಟಾಯ್ತು ಅದಕ್ಕಿಂತ ಹೆಚ್ಚಿನ ಪೆಟ್ಟು ಬೀಳ್ತದೆ. ಬೇಗ ಎದ್ದೊಳ್ಬೇಕು. ಕೆಲವ್ರು ನೋಡಿದ್ದೀರಾ, ಕೆಲವು ಮನೆ ಒರೆಸುವಾಗ ಅಥವಾ ಮನೆ ಮುಂದೆ ಏನಾದ್ರೆ ನೀರ್ಗೀರು ತುಂಬುವಾಗ ಇಲ್ಲ ರಸ್ತೆಯಲ್ಲಿ ಏನಾದ್ರು ಹೋಗ್ಬೇಕಾದ್ರೆ ಕಾಲ್ ಜಾರ ರಪ್ಪಂತ ಬಿದ್ದೋಗ್ಬಿಡ್ತಾರೆ. ಪಟ್ ಅಂತ ಎದ್ಬಿಟ್ಟಿದ್ದೇನೆ, ಸುತ್ತಮುತ್ತನು ನೋಡ್ತಾರೆ. ಯಾಕೇಳಿ, ಅವ್ರಿಗೆ ಎಲ್ಲಿ ಗಾಯ ಆಯ್ತು, ಎಲ್ಲಿ ಬಿದ್ದೆ, ಏನಾಯ್ತು ಅದು ನೋಡ್ಕೊಳ್ಳಲ್ಲ. ಯಾರು ನೋಡಿಲ್ವ ನನ್ ಬಗ್ಗೆ? ಸ್ತೋತ್ರ. ಯಾರು ನೋಡಿಲ್ಲಪ್ಪ, ಹೆಂಗ್ ಜಾರ್ಬಿಟ್ಟೆ, ಯಾರು ನೋಡಿಲ್ವಲ್ಲ. ಕಾಲು ಉಳುಕ್ತೋ, ಕೈ ಉಳುಕ್ತೋ, ಮಂಡಿ ಕಿದ್ಕತ್ತೋ, ಅವ್ ನೋಡಲ್ಲ ಫಸ್ಟ್, ಆಮೇಲೆ ನೋಡ್ಕೊಳ್ಳೋಣ. ಯಾರು ನೋಡಿಲ್ವಲ್ಲ, ಮರ್ಯಾದೆ ಉಳಿಯಿತು. ಅರ್ಥ ಆಯ್ತಾ? ಅನುಭವ ಆಗಿರೋರು ಎಷ್ಟು ಜನ ಇದ್ದೀರಿ? ಬಹಳ ಜನ ಜಾರ್ ಬಿದ್ದಿದೀವಲ್ಲ. ಸ್ತೋತ್ರ. ಹಲ್ಲೆಲೂಯಾ. ಜಾರ್ ಬಿದ್ಬಿಟ್ಟಿರ್ತೀವಿ, ಹೆಂಗ ದಡ ಬಡಸ್ಕೊಂಡು ಎದ್ಬಿಡ್ತೀವಿ, ಬಡ ಅಂದ್ಬಿಟ್ಟಿದ್ದಾನೆ. ಏನಿಲ್ಲ, ಹಂಗೆ ಜಾರ್ತಿತ್ತು, ಹಿಂಗೆ ಎದ್ದಿಳ್ಕೊಬಿಟ್ಟೆ. ಬಿದ್ದೆ ಅಂತ ಹೇಳ್ಕೊಳಕ್ ಕೇಳ ನಾವು. ಬಿದ್ದಿದ್ದಿ ಹೇಳು, ಸರಿಯಾಗಿ ಬಿದ್ದೆ ಅಲ್ವಾ? ಇಲ್ಲಪ್ಪ, ಹಂಗೆ ಜಾರ್ತಿದ್ದೆ, ಕೈ ಕೊಟ್ಕೊಬಿಟ್ಟೆ. ಇಲ್ಲ ಅಂದ್ರೆ ಹೆಂಗೆ ಏಟಾಯ್ತಿತ್ತು ಗೊತ್ತ, ಅದ್ರಲ್ಲೂ ಮೇಂಟೈನ್ ಮಾಡ್ಕೋತೀವಿ ನಾವು ಮರ್ಯಾದೆ ಉಳಿಸ್ಕೊಳಕ್ಕೆ. ಹೌದಲ್ವಾ? ದೇವರ ವಾಕ್ಯ ಏನ್ ಹೇಳ್ತಿದ್ದೆ ಪ್ರಿಯರೇ? ಬಿದ್ದಿದ್ಯಾ, ಎಲ್ಲಾರು ನೋಡ ಆಡ್ಕೊಳಂಗೆ ಅಲ್ಲೇ ಕೂತ್ಕೋಬೇಡ, ಪಟ್ ಅಂತ ಎದ್ದು ಸರಿಪಡಿಸ್ಕೊಂಡು. ಕೆಲವೊಂದು ಅವಿಧತ್ವ ಆಗ್ತೀವಿ ನಾವು. ಕೆಲವು ಸಾರಿ ಸೈತಾನ ಶೋಧನೆಯಲ್ಲಿ ಬೀಳ್ತೀವಿ, ತಪ್ಪಾಗಿ ಆಸೆಯಲ್ಲಿ ಬಿದ್ದೋಗ್ತೀವಿ, ಸಹಜ. ಆದ್ರೆ ಎಲ್ಲಾರು ಬೆಟ್ ತೋರಿಸುವ ಹಾಗೆ, ಎಲ್ಲಾರು ಆಡ್ಕೊಳಂಗೆ, ಎಲ್ಲಾರು ನಗಿಯಂಗೆ ಹಿಡಿದ ಬಿತ್ಕೊಂಡು ಅಲ್ಲೇ ಇರ್ಬೇಡ. ಬಿದ್ದಿಯೋ ಎದ್ದೋ ಗೊತ್ತಿಲ್ಲ, ಒಟ್ನಲ್ಲಿ ನಾನು ಎದ್ದೇ ನಿಂತಿದ್ದೀನಿ, ಸರಿಯಾಗಿ ನಡೀತಿದ್ದೀನಿ, ಬಿದ್ದಿಲ್ಲ ಅನ್ನಂಗಿರ್ಬೇಕು ನೀನು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಅರ್ಥ ಆಯ್ತಾ? ಬೀಳೋದೆಷ್ಟು ಮುಖ್ಯನೋ ಎದ್ದೊಳೋದು ಅದಕ್ಕಿಂತ ಬಹಳ ಮುಖ್ಯ. ಬಿದ್ದಿದ್ದೀನಿ ಅಂತ ಅಲ್ಲೇ ಕೂತ್ಕೊಂಡ್ರೆ ಎಲ್ಲಾರು ತೆಗಿತಾರೆ ಹಿಂಗೆ ಬಾಯಿ ಮೇಲೆ ಬೆಳ್ಳಿಟ್ಕಟ್ಟಿ ಅಲ್ವಾ? ಅಮ್ಮ ಬಿದ್ಬಿಡ್ತಾ, ಪಾಪ ಬರ್ಲಿ, ಪಾಪ ಸುಮ್ನಿರ, ಪಾಪ ಹೆಂಗಾಯ್ತು ಗೊತ್ತಾ? ಅಮ್ಮ ನೀರಿಡಕ್ ಹೋಯ್ತಾ, ಹಂಗೆ ಜಾರ್ಕೊಂಡು ಹಂಗೆ ಚುರ್ರ ಕೊಡಪ್ಪ ಮೇಲೆ ಬಿದ್ಬಿಡ್ತಾವ. ಅಮ್ಮ ನಾಚಿಕೆ, ಸುಮ್ನೆ ಇರ್ತಾ ಇಲ್ಲ. ಆಯ್ತು, ಅಣ್ಣ ಬರ್ಲಿ, ಅಣ್ಣ ಅಣ್ಣ ಬಯಲಿ ಬಯಲಿ ಬಯಲಿ. ಅಮ್ಮ ನೀರ್ ಹಿಡಿತಿದ್ದ, ಹಂಗೆ ಕಾಲಿಟ್ಟು ಜೀ ಅಂತ ಫ್ರೆಂಡ್ ಅಂತಾರೆ, ಹೊಟ್ಟೋಗ್ಬಿಡ್ತು ಪಾಪ. ಇನ್ನೊಂದು ಸ್ವಲ್ಪ ಆಗಿದ್ರೆ ಕಂಬ ತಪ್ಕೊಂಡ್ಬಿಡ್ತಿದ್ವು. ನಾಚಿಕೆ ಅಲ್ವಾ? ಕಾಲೇಜಲ್ಲಿ ಹೋಯ್ತಿದ್ವಾ, ನಾನು ನನ್ನ ಫ್ರೆಂಡು ಮಾತಾಡ್ತಾ ಹೊಸ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕ ಬಂದಿದ್ದ. ನೀರಲ್ಲಿ ಕಾಲಿಟ್ಬಿಟ್ಟ, ಒಳಗಡೆ ಪಾಚಿ ಐತೆ ಅಂತ ಗೊತ್ತಿಲ್ಲ, ಜಾರ್ ಹಂಗೆ ಕಾಲ್ ಮೇಲೆ ಎತ್ಕೊಂಡು ರಪಾತ ಬಿದ್ದಾಗ್ಬಿಟ್ಟ, ಮೈಯೆಲ್ಲ ಕೆಸರಾಗ್ಬಿಡ್ತು. ಹೇಳಿ ನಗಿತೀವಿ. ಹಲ್ಲೆಲೂಯಾ. ಪ್ರಿಯರೇ, ಈ ಲೋಕ ನಗಿಯುವ ಲೋಕ, ಈ ಲೋಕ ಆಡ್ಕೊಳ್ಳೋ ಲೋಕ, ಈ ಲೋಕ 1ಕ್ಕೆ 10 ಮಾತಾಡೋ ಲೋಕ.
ನಾವು ಜಾರಿದ್ದೀವಿ, ಬಿದ್ದಿದ್ದೀವಿ, ಬಿದ್ದಿಲ್ದ ತರ ಎದ್ದು ನಿಂತಿದ್ದೀವಿ. ಈಗ ಶ್ರೇಷ್ಠನು 7 ಸಾರಿ ಬೀಳ್ತಾನೆ, ಮತ್ತೆ ಎದ್ದೇಳ್ತಾನೆ. ಕೆಲವರು ತಪ್ಪು ಮಾಡ್ತಾರೆ, ಸರಿಪಡಿಸ್ಕೊಳ್ಳಲ್ಲ. ಕೆಲವು ಜಾರ್ ಬೀಳ್ತಾರೆ, ತಿದ್ಕೊಳ್ಳಲ್ಲ. ಇರ್ಲಿ ಬಿಡು, ಏನಾರ ಅನ್ಕೊಳ್ಳಿ ಬಿಡು, ನಾವ್ ಇರೋದೇ ಹಿಂಗೆ. ಹಂದಿ ಮೈತರ, ಹಂದಿ ಹೋಗಿದ್ದೇನೆ ಕೆಸರಲ್ಲಿ ಬಿದ್ಬಿಟ್ರೆ ಎದ್ ಬರ್ತದ ಅದು? ಆಹಾ ಇಲ್ಲೇ ತಣ್ಣಗೈತಿ, ಆಹಾ ಅಲ್ಲೇ ಉತ್ಕೊಂಡು ಮೈಯೆಲ್ಲ ಕೆರ್ಕತಾ ಇರ್ತದಲ್ಲಿ. ಎಷ್ಟು ಹೇಳು ಇದ್ ಬರಲ್ಲ. ಹಂಗೆ ಎಷ್ಟು ಜನ ಹೇಳು ತಿದ್ಕೊಳಕ್ಕೆ ಇಷ್ಟಪಡಲ್ಲ. ಬಿದ್ದಿದೀವಪ್ಪ, ಯಾರು ನೀತಿವಂತರಲ್ಲ, ಎಲ್ಲಾರು ತಪ್ಪು ಮಾಡ್ತೀವಿ. ಹಲ್ಲೆಲೂಯ. ಏಜ್ ಮಕ್ಕಳು ತಪ್ಪು ಮಾಡ್ತೇವೆ, ಏಜ್ ಅಲ್ದದ ಮಕ್ಕಳು ತಪ್ಪು ಮಾಡ್ತವೆ, ದೊಡ್ಡವ್ರು ತಪ್ಪು ಮಾಡ್ತಾರೆ, ಕುಟುಂಬ ನಡ್ಸೋರು ತಪ್ಪು ಮಾಡ್ತಾರೆ. ಹಿರಿಯರು ಹೇಳಲ್ವಾ, ನಡೆಯೋರೆ ತಾನೇ ಎಡುವುದು, ನಡೆಯೋರೆ ತಾನೇ ಎಡುವುದು ಅಲ್ವಾ? ಸುಮ್ ಕೂತಿರೋನ್ ಎಡು ಬೀಳ್ತಾನ? ಹಲ್ಲೆಲೂಯ, ಹೌದಲ್ವಾ? ಬಿದ್ಬಿಟ್ಟಿವಿ, ಅಲ್ಲೇ ಇರಬಾರ್ದು, ಎದ್ದೊಳ್ಬೇಕು, ತಕ್ಷಣ ಎದ್ಬಿಡ್ಬೇಕು. ಅದಕ್ಕೆ ದಾವೀದ ಬಿದ್ದಿದ್ದಾನೆ. ಈಗ ತನ್ನ ದೇವರಲ್ಲಿ ಬಲಪಡಿಸ್ಕೊಳ್ತಿದ್ದಾನೆ, ಎದ್ದೊಳ್ತಿದ್ದಾನೆ, ಮನ ತಿರುಗ್ತಿದ್ದಾನೆ. ಆ ವ್ಯಕ್ತಿ ತಪ್ಪು ಮಾಡ್ದ, ತಂದೆ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಸೂರ್ಯ ಮಾಡಿಬಿಟ್ಟ. ಈಗ ಅವನಿಗೆ ಬುದ್ಧಿ ಬಂತು, ಈಗ ಮನೆ ತಿರುಗಿ ಮತ್ತೆ ಬರ್ತಿದ್ದಾನೆ ತಂದೆ ಬಳಿಗೆ. ಅಪ್ಪ, ನಿನಗೆ ವಿರುದ್ಧವಾಗಿ, ಪರಲೋಕಕ್ಕೆ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ದೀನಿ, ಮಗನೆನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ, ನೀನು ಆಳುಗಳಲ್ಲಿ ಒಬ್ಬರಂತೆ ನನ್ನ ಸೇರಿಸ್ಕೊಂಡು 3 ಹೊತ್ತು ಊಟ ಹಾಕು ಅಂತ ಕೇಳ್ತೀನಿ. ಪಶ್ಚಾತ್ತಾಪ ಪಟ್ಟು ಬರ್ತಿದ್ದಾನೆ. ಹಲ್ಲೆಲೂಯ. ಪ್ರಿಯರೇ, ದಾವೀದನು ಮಾಡ್ತಾ ಇರೋದೇನು ಗೊತ್ತಾ? ಸ್ತೋತ್ರ 7ನೇ ವಚನ ಮತ್ತೊಂದು ಸಾರಿ ಓದ್ರಿ. ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹೀಮೆಲೆಕನ ಮಗನಾದ ಎಬ್ಯಾತಾರನಿಗೆ ದಯವಿಟ್ಟು ಎಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ. ನೋಡ್ರಿ, ಗಮನಿಸಿ, ಏನ್ ತೆಗೆದುಕೊಂಡು ಬರ್ಬೇಕಂತೆ? ಅಹೀಮೆಲೆಕನ ಮಗನಾದ ಎಬ್ಯಾತಾರನಿಗೆ ದಯವಿಟ್ಟು ಎಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ. ಈ ಎಫೋದ್ ಅಂದ್ರೆ ಏನು? ಈ ಎಫೋದನ್ನು ತೆಗೆದುಕೊಂಡು ಬಾ ಅಂತ ಯಾರಿಗೆ ಹೇಳ್ತಾ ಇರೋದು? ಇವನು ಯಾಜಕ ವಂಶದವನು. ಅಹೀಮೆಲೆಕನ ಮಗನಾದ ಎಬ್ಯಾತನು ಯಾಜಕ, ಅಂದ್ರೆ ಸಾಮಾನ್ಯ ಯಾಜಕ ಅಲ್ಲ, ಮಹಾಯಾಜಕನ ವಂಶದವನು. ಇವನ ಬಳಿಯಲ್ಲಿ ಎಫೇತ್ ಏನ್ ಹೇಳ್ತಿದೆ ಅದು? ಎಫೋದನು. ಎಫೋದನ್ ಅಂದ್ರೆ ಏನಂದ್ರೆ ವಸ್ತ್ರ. ಅದೊಂದು ಎಫೋದ್ ಅಂತಂದ್ರೆ ವಸ್ತ್ರ. ನೀವು ವಿಮೋಚನೆ ಕಾಂಡ 28ನೇ ಅಧ್ಯಾಯ 2ನೇ ವಚನ ಓದ್ಕೊಳ್ಳೋದಾದ್ರೆ ಪ್ರಿಯರೇ, ದೇವರು ಮೋಸೆಗೆ ಆರ್ಡರ್ ಕೊಟ್ಟಿದ್ದೇನೆ, ಅಂದ್ರೆ ಯಾಜಕನಾಗಿ ಸೇವೆ ಮಾಡಬೇಕಾಗಿರುವಂತ ಆರೋನಿಗೆ ದೀಕ್ಷೆ ವಸ್ತ್ರವನ್ನ ನೀನು ತೊಡಿಸ್ಬೇಕು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ದೀಕ್ಷೆ ವಸ್ತ್ರವನ್ನ ಸಿದ್ಧ ಮಾಡಬೇಕು ಅಂತ ಹೇಳ್ತಾನೆ ಪ್ರಿಯರೇ. ಅದು ಯಾವ ತರ ಇದೆ ಗೊತ್ತಾ? ಗಮನಿಸಿ. ಸಕಲ ಗೌರವವು ಅಲಂಕಾರ ಉಂಟಾಗುವಂತೆ ಅವನಿಗೆ ದೀಕ್ಷಾ ವಸ್ತ್ರವನ್ನು ಮಾಡಿಸಬೇಕು. ಈ ದೀಕ್ಷಾ ವಸ್ತ್ರ ಮಹಾಯಾಜಕರು ಮಾತ್ರ ಧರಿಸಿಕೊಂಡು ಮಹಾಪರಿಶುದ್ಧವಾಗಿರುವಂತ ದೇವರ ಸನ್ನಿಧಾನಕ್ಕೆ ಹೋಗಿ ಜನರಿಗಾಗಿ ವಿಜ್ಞಾಪನೆ ಮಾಡ್ತಾರೆ, ಜನರಿಗಾಗಿ ದೇವರಿಂದ ಆಲೋಚನೆಗಳು ತಿಳ್ಕೊಂಡ್ ಬರ್ತಾರೆ. ಯಾಜಕರು ನಿಲುವಂಗಿನ ಹಾಕೊಳ್ತಾರೆ, ಮೇಲಿಂದ ಕೆಳಗಡೆ ತನಕ ಒಂದೇ ತರ ಡ್ರೆಸ್ಸು, ಆದ್ರೆ ಅದರ ಮೇಲೆ ಧರಿಸಿಕೊಳ್ಳೋದೇ ಈ ಎಫೋದು. ಅರ್ಥ ಆಯ್ತಾ? ಅದು ಯಾಕೆ ಧರಿಸ್ಕೊಳ್ತಾರೆ? ಅದ್ರ ಮೇಲೆ ದೇವರ ಪ್ರಸನ್ನತೆ ಇರ್ತದೆ. ಒಬ್ಬ ಯಾಜಕನು ಧರಿಸಿಕೊಂಡು ದೇವರ ಮುಂದೆ ನಿಲ್ಲಬೇಕದು. ಹಲ್ಲೆಲೂಯಾ. ಈಗ ದಾವೀದನು ಯೆಹೋವನಲ್ಲಿ ಬಲ ಹೊಂದಿ ಏನ್ ಹೇಳ್ತಿದ್ದಾನೆ ಅಂದ್ರೆ, ಯಾಜಕನಿಗೆ ನೀನು ದಯ ಮಾಡಿ ಎಫೋದನ್ನು ತೆಗೆದುಕೊಂಡು ಬಾ, ನಾನು ಅಮೋಲಕರನ್ನ ಹಿಂದಟ್ಟಬಹುದು, ಮತ್ತೆ ನಾನು ಕಳ್ಕೊಂಡಿದ್ದೆಲ್ಲ ಮತ್ತೆ ನನಗೆ ಸಿಗ್ತದ, ದೇವ್ರದ್ದು ಆಲೋಚನೆ ಕೇಳ್ತೀನಿ, ನಾನೀಗ ಪ್ರಾರ್ಥನೆ ಮಾಡದೆ ಹೋಗಲ್ಲ, ನಾನು ದೇವ್ರದ್ದು ಕೇಳದೆ ಹೋಗಲ್ಲ ಅಂತ ಮನ ತಿರುಗ್ತಿದ್ದಾನೆ. ಹಲ್ಲೆಲೂಯಾ. ಆ ಎಫೋದು ಹೇಗಿರ್ತದೆ ಅಂದ್ರೆ 4 ವಿಷಯವನ್ನು ಹೇಳ್ತೀನಿ. ಬಹಳ ವಿಷಯ ಐತಿ, ಹೇಳಕ್ ಇಷ್ಟ ಟೈಮ್ ಇಲ್ಲ. ಆದ್ರೆ ಯಾಜಕನು ಹೇಗೆ ಧರಿಸ್ಕೊಳ್ತಾನೆ, ಈ ರೀತಿ ಇರ್ತದೆ ನೋಡಿ ಎಫೋದು. ಅವನ ವಸ್ತ್ರದ ಮೇಲೆ ಧರಿಸಿಕೊಂಡಿರುವುದೇ ಆ ಕೆಂಪು ನೀಲಿ ಬಣ್ಣ ಇರುವಂತದ್ದು, ಮೊಣಕಾಲ ತನಕ ಇರುವುದೇ
ಏಫೋದ್ ಅಂತ ಕರೀತಾರೆ. ಹಲ್ಲೆಲೂಯ. ಹೋದ್ರಿ ವಾಕ್ಯ ಹೋದ್ರಿ ವಿಮೋಚನೆ ಕಾಂಡ. ನಿನ್ನ ಅಣ್ಣನಾದ ಆರೋನಿಗೆ ತಕ್ಕ ಗೌರವವು ಅಲಂಕಾರವು ಉಂಟಾಗುವಂತೆ ಹ ಹ ಹ ಯಾರಿಗೆ ನಾನು ಚಾಣಕ್ಯತನದ ವರವನ್ನು ಪರಿಪೂರ್ತಿಯಾಗಿ ಅನುಗ್ರಹಿಸಿದ್ದೇನೋ ಅವರ ಸಂಗಡ ಮಾತನಾಡಿ ಅವರ ಕೈಯಿಂದ ನೋಡಿ, ದೇವರಿಗೆ ಸ್ತೋತ್ರ. ಹೇಗೆ ಸಿದ್ಧಪಡಿಸ್ಬೇಕು? ಓದಿ. ಹ್ಮ್ 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 ಪದಕದ ಚೀಲ, ಮಹಾಯಾಜಕ ಕವಚ, ಮೇಲಂಗಿ, ವಿಚಿತ್ರವಾದ ನಿಲುವಂಗಿ, ಮುಂಡಾಸ, ನಡುಕಟ್ಟು ಇವುಗಳೇ. ಹ ಹ ಹ 6ನೇ ವಚನ ಓದಮ್ಮ. 6ನೇ ವಚನ. ಏಫೋದ್ ಎಂಬ ಮಹಾಯಾಜಕ ಕವಚವನ್ನು ಗಮನಿಸಿ ಯಾವುದರಿಂದ? ಉರಿ ನಾರಿನ ಬಟ್ಟೆಯಿಂದ ಮಾಡಿಸಿ. ಯಾವುದರಿಂದ ಮಾಡ್ಬೇಕಂತೆ? ಅದು ಉರಿ ನಾರಿನಿಂದ ಮಾಡಿಸ್ಬೇಕಂತೆ. ಹಲ್ಲೆಲೂಯ. ಉರಿ ಅಂತ ಯಾವ್ದು ಕರಿತೀವಿ? ನಾರು. ಯಾವ ಉರಿಯಿಂದ ನಾರಿಂದ ಉರಿಯನ್ನ ತೆಗಿತೀವಿ ನಾವು? ಯಾವ್ದಾದ್ರು ತೆಗಿತೀವಿ? ಸಣಬು ಅಂತ ಹೇಳಿ, ಆಮೇಲೆ ಈ ತೆಂಗಿನ ಚಿಪ್ಪು ಅಲ್ವಾ, ಆಮೇಲೆ ಇನ್ನೊಂದು ನಾವು ಭೂತಳೆ ಅಂತೀವಿ. ನೀವೇನಂತೀರಿ? ರಾಸ್ಪಟ್ಟಿ, ಹೌದಲ್ವಾ? ಆಮೇಲೆ ಬಾಳೆ ಗಿಡ, ಹೌದಲ್ವಾ? ನಾರುಗಳು ತಯಾರು ಮಾಡ್ತಾರೆ, ಗೊತ್ತಾ? ಆ ನಾರುಗಳಿಂದ ಏನ್ ಮಾಡ್ಬೇಕಂತೆ? ಈ ಹಗ್ಗನ ಮಾಡಿ ಅದರಲ್ಲಿ ಎಣಿಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಈ ವಸ್ತುಗಳೆಲ್ಲ ಬಿಸಾಡೋ ವಸ್ತುಗಳು, ಇವುಗಳು ಕೆಲ್ಸಕ್ಕೆ ಬಾರದಿರೋ ವಸ್ತುಗಳು. ಮಹಾಯಾಜಕನು ಧರಿಸ್ಕೊಳ್ಬೇಕಾಗಿರೋ ಏಫೋದ್ ಬಟ್ಟೆ, ಮೇಲಂಗಿ ಅಂದ್ರೆ ವಸ್ತ್ರ, ಯಾವುದರಿಂದ ತಯಾರಿಸ್ಬೇಕಂತೆ? ನಾರು ದಾರದಿಂದ. ಅರ್ಥ ಆಯ್ತಾ? ಈಗ ನಿಮ್ ಮನೇಲಿ ಯಾರಾದ್ರೂ ಅಳಬರಿತಾರ? ಈ ತೆಂಗಿನ ಇದೆಲ್ಲ ಗುಂಜುಗಳೆಲ್ಲ ಬಿಡಿಸಿ ಅದನ್ನ ಉಜ್ಜಿ ಹಗ್ಗ ಮಾಡ್ತಿರ ಯಾರು ನೋಡಿದ್ದೀರಾ? ಹೌದಲ್ವಾ? ಹಾಗಾದ್ರೆ ಕೆಲ್ಸಕ್ಕೆ ಬಾರದೇ ಇರೋದು, ವೇಸ್ಟ್ ಅನ್ನೋಂತ ವಸ್ತುಗಳನ್ನ ತೆಗೆದುಕೊಂಡು ಅದರಲ್ಲಿ ನಾರನ್ನ ಹಗ್ಗನ ಮಾಡ್ತಾರೆ. ಹಾಗಾದ್ರೆ 1 ಕೊರಿಂಥ ಪುಸ್ತಕದಲ್ಲಿ ಏನ್ ಹೇಳ್ತದೆ? ದೇವರು ಯಾರನ್ನ ಕರೆದಿದ್ದಾನಂತೆ? ಕೆಲ್ಸಕ್ಕೆ ಬಾರದವರು, ಕುಲಹೀನರು, ಜ್ಞಾನ ಇಲ್ಲದವರು, ಏನಂತೆ? ಬಲ ಇಲ್ಲದವರು, ಈ ಲೋಕದ ವಿಷಯದಲ್ಲಿ ಅಸಡ್ಡೆ ಆದವರು, ತಿರಸ್ಕಾರಕ್ಕೆ ಒಳಗಾದವ್ರನ್ನ ಆರಿಸ್ಕೊಂಡಿದ್ದಾನಂತೆ. ಸ್ತೋತ್ರ, ಹಲ್ಲೆಲೂಯ. ಆಮೇಲೆ ಓದಿ. ಅದಕ್ಕೆ ಏನ್ ಮಾಡ್ಬೇಕಂತೆ? ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ಅಂದ್ರೆ ನೀಲಿ ಕಲರ್ ಇರುವಂತ ನೇರ್ಲೆ ನೀಲಿ ಅಂತ ಹೇಳ್ತದೆ. ಅಂದ್ರೆ ಆ ಕಲರ್ ನೀಲಿ ಬಣ್ಣದ ಧೂಮ್ರ ವಸ್ತ್ರ. 3ನೇದಾಗಿ ಏನಂತೆ? ರಕ್ತ ವರ್ಣದ ಉಳ್ಳಂತ ದಾರದಿಂದ. ಹಾಗಾದ್ರೆ 3 ದಾರ ಅದಕ್ಕೆ ಸೇರಿಸ್ತಿದ್ದಾರೆ. ಯಾವುದು? 1ನೇದಾಗಿ ಬಂಗಾರ. ಜನರು ಕಾಣಿಕೆಯಾಗಿ ತೆಗೆದುಕೊಂಡು ಬರುವಂತ ಬಂಗಾರವನ್ನ ನೀನು ತಗಡಾಗಿ ಮಾಡಿ, ಅದು ಸಣ್ಣ ಸಣ್ಣಗೆ ಕಟ್ ಮಾಡಿ ಅದನ್ನ ದಾರ ಮಾಡಬೇಕು ಈ ಏಫೋದ್ಗೆ ಹಾಕಕ್ಕೆ. 2ನೇದಾಗಿ ನೀನು ಈ ನಾರನ್ನ ಯಾವುದಂತೆ? ನೀಲಿ ಬಣ್ಣ, ನೇರ್ಲೆ ಕಲರ್ ಇರುವಂತ ನೀಲಿ ಬಣ್ಣದ ಹಾಗೆ ಬಣ್ಣ ಹಾಕಿ ಅದನ್ನ ಎಣಿಬೇಕು. 3ನೇದಾಗಿ ರಕ್ತವರ್ಣದ, ರಕ್ತ ಅಂದ್ರೆ ಕೆಂಪು ಕಲರ್, ಕೆಂಪು ಬಣ್ಣ ಇರೋದನ್ನ ಹಾಕಿತೇನೆ. ಈ 3ರಿಂದ ಏಫೋದನ್ನ ಎಣಿಬೇಕು. ನೀನು ವಸ್ತ್ರನ ಮಾಡ್ಬೇಕು, ತಯಾರು ಮಾಡಿಸ್ಬೇಕು. ಹಲ್ಲೆಲೂಯ. ಈ 3 ಯಾವುದನ್ನ ತೋರಿಸ್ತದೆ ಪ್ರೇರೆ? 1ನೇದಾಗಿ ಬಂಗಾರ ಅಂತ ಹೇಳ್ತಿದೆ. ಬಂಗಾರದ ಹಗ್ಗ, ಏನಂತೆ? ಹಗ್ಗವನ್ನ ಮಾಡಕ್ಕೋ ಬಂಗಾರದಿಂದ
ಚಿನ್ನದ ದಾರವನ್ನ ಮಾಡು ಅಂತ ಹೇಳಿದೆ. ಚಿನ್ನ ಅನ್ನೋದು ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿದೆ. ಹಲ್ಲೆಲೂಯ. ಚಿನ್ನ ಅನ್ನೋದು ಯೇಸುವಿಗೆ ಹೋಲಿಕೆ ಆಗಿದೆ. ಚಿನ್ನ ಅನ್ನೋದು ಏನಂತೆ, ನಮ್ಮ ರಾಜಾದಿರಾಜನ ಕರ್ತನಾಗಿರುವ ಯೇಸುವಿಗೆ ಹೋಲಿಕೆ ಆಗೈತಿ. ಎರಡನೇದಾಗಿ ನೀಲಿ ಬಣ್ಣ ಅನ್ನೋದು, ನೀಲಿಯ ಏನಂತೆ ದಾರ ಅನ್ನೋದು ಪರಿಶುದ್ಧತೆಗೆ ಹೋಲಿಕೆ ಆಗಿದೆ. ನೀಲಿ ಅನ್ನೋದು, ಅದಕ್ಕೆ ಮತ್ತಾಯ ಬರೆಸುವ 5ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಿದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡ್ತಾರೆ. ಮೂರನೇದಾಗಿ ಕೆಂಪು ವರ್ಣದ ಏನಂತೆ ದಾರ, ಕೆಂಪು ವರ್ಣದ ದಾರ. ಇದು ಕೆಂಪು ಅನ್ನೋದು ಯೇಸುವಿನ ರಕ್ತವನ್ನು ಸೂಚಿಸ್ತದೆ. ಸ್ತೋತ್ರ, ಹಲ್ಲೆಲೂಯಾ. ಹಾಗಾದ್ರೆ ಜಾರಿ ಬಿದ್ದಿರುವಂತ ದಾವೀದನು ಇಲ್ಲಿ ಏನ್ ಮಾಡ್ತಿದ್ದಾನೆ, ಏಫೋದನ್ನು ತರಿಸ್ತಿದ್ದಾನೆ. ಏಫೋದನ್ನು ತರಿಸಿ ದೇವರಲ್ಲಿ ಬಲ ಹೊಂದುತ್ತಿದ್ದಾನೆ. ಏನು, ಒಂದು ತನ್ನ ನಂಬಿಕೆಯಲ್ಲಿ ಹಿಂಜರಿದು ಹೋಗಿರೋನು ನಂಬಿಕೆನ ಸರಿಪಡಿಸ್ಕೊಳ್ತಿದ್ದಾನೆ. ಏಫೋದ್ ಅಂದ್ರೆ ಅದಕ್ಕೆ ಉಪಯೋಗಿಸಲ್ಪಟ್ಟಂತ ಮುಖ್ಯವಾಗಿ 3 ವಸ್ತುಗಳಲ್ಲಿ ಒಂದು ಬಂಗಾರ. ಈ ಬಂಗಾರ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದ್ರೆ ವಿಶ್ವಾಸಕ್ಕೆ ಹೋಲಿಕೆ ಆಗಿದೆ. ಈಗ ದಾವೀದನು ತನ್ನ ಸ್ವಂತ ಆಲೋಚನೆಯಲ್ಲಿ ಹೋಗ್ಬಿಟ್ಟ, ಅದಕ್ಕೆ ಬಲು ಇಕ್ಕಟ್ಟಿಗೆ ಸಿಕ್ಕಾಕೊಂಡ. ತನ್ನ ಹೆಂಡತಿ ಮಕ್ಕಳು, ತನ್ನ ನಂಬಿ ಬಂದಂತ 600 ಜನ ಹೆಂಡತಿ ಮಕ್ಕಳೆಲ್ಲ ಏನಂತೆ ಶತ್ರುಗಳು ತೆಗೆದುಕೊಂಡು ಹೋಗ್ಬಿಟ್ರು. ಈಗ ಅವ್ರು ಹಿಂದಟ್ಟಿ ಅವ್ರನ್ನ ವಶಪಡಿಸ್ಕೋಬೇಕಾದ್ರೆ ದಾವೀದ ಮಾಡ್ತಿರೋದು ಮೊದಲೇ ಕೆಲಸ ಏನ್ ಗೊತ್ತಾ, ತನ್ನ ನಂಬಿಕೆಯನ್ನ ದೇವರ ಮೇಲೆ ಇಡ್ತಿದ್ದಾನೆ. ಅವನು ಸ್ವಂತ ನಿರ್ಣಯ ಮಾಡ್ತಾ ಇಲ್ಲ. ಈಗ 600 ಜನ ಇದ್ದೀರಲ್ಲ, ನಿಮ್ ಹೆಂಡತಿ ಮಕ್ಕಳಿಗೋಸ್ಕರ ಸಾಯಕ್ ರೆಡಿನಾ, ಯುದ್ಧ ಮಾಡಕ್ ಸರಿನಾ, ಬರ್ರಿ ಹಾಗಾದ್ರೆ ಯುದ್ಧ ಮಾಡೋಣ ಅಂತ ಕರೀತಿಲ್ಲ ದಾವೀದ. ಕುತ್ಕೊಂಡು ಮೀಟಿಂಗ್ ಮಾಡ್ತಿಲ್ಲ. ಎಲ್ಲರಿಗೂ ಆಯ್ತದಪ್ಪ, ನಾನು ಹೆಂಡತಿ ಮಕ್ಕಳು ಕಳ್ಕೊಂಡಿದ್ದೀನಿ, ನಾನು ಖುಷ್ ಅಂತ ಯಾರ ಮೇಲೆ ನಾನು ಸಿಟ್ಟು ತೋರಿಸ್ಲಿ. ದಾವೀದ ಏನು ಮಾತಾಡ್ಲಿಲ್ಲ. ದಾವೀದ ಮಾಡ್ತಿರೋದು ಮೊದಲನೇ ಕೆಲಸ ಏನಂತೆ, ಏಫೋದನ್ನು ತೆಗೆದುಕೊಂಡು ಬಾ. ಆ ಏಫೋದನ್ನು ಯಾವ ರೀತಿಯಾಗಿ ಎಣಿಬೇಕಂತೆ, ಮೊದಲನೇದಾಗಿ ಅದಕ್ಕೆ ಉಪಯೋಗಿಸಲ್ಪಟ್ಟಂತ 3 ವಸ್ತುಗಳು. ಒಂದು ಬಂಗಾರ. ಹಲ್ಲೆಲೂಯಾ. ಈ ಬಂಗಾರ ಯಾವ್ದಕ್ಕೆ ಹೋಲಿಕೆ ಆಗೈತಿ ಪ್ರಿಯರೇ, ದೇವರಿಗೆ ಯೇಸುವಿಗೆ ಹೋಲಿಕೆ ಆಗಿದೆ. ಈ ಬಂಗಾರ ಎರಡನೇದಾಗಿ ಯಾವ್ದಕ್ಕೆ ಹೋಲಿಕೆ ಆಗಿದೆ, ಪರಿಶುದ್ಧತೆಗೆ ಹೋಲಿಕೆ ಆಗೈತೆ. ಈ ಬಂಗಾರ ಯಾವ್ದಕ್ಕೆ ಹೋಲಿಕೆ ಆಗೈತೆ, ಮೂರನೇದಾಗಿ ವಿಶ್ವಾಸಕ್ಕೆ ಹೋಲಿಕೆ ಆಗಿದೆ. ಈಗ ದಾವೀದನು ತನ್ನ ವಿಶ್ವಾಸವನ್ನ ಸರಿಪಡಿಸ್ಕೊಳ್ತಿದ್ದಾನೆ. ಹಾಗಾದ್ರೆ ನೀನು ಎಲ್ಲಿ ವಿಶ್ವಾಸದಲ್ಲಿ ಹಿಂಜರಿದು ಹೋಗಿದ್ಯೋ, ನೀನು ಎಲ್ಲಿ ನಂಬಿಕೆಯನ್ನು ಕಳ್ಕೊಂಡಿದ್ಯೋ, ಎಲ್ಲಿ ನೀನ್ ನಂಬಿಕೆನ ದೇವರಿಂದ, ನಂಬಿಕೆಯ ವಿಷಯದಲ್ಲಿ ದೇವರಿಂದ ದೂರವಾಗಿದ್ಯೋ, ಫಸ್ಟ್ ನೀನ್ ನಂಬಿಕೆ ವಿಷಯದಲ್ಲಿ ಸರಿಪಡಿಸ್ಕೊ. ನೀವೇನ್ ಮಾಡ್ಬೇಕು ಪ್ರೇರೆ, ಮೊದಲಿದಂತ ನಂಬಿಕೆ ವಿಶ್ವಾಸ ದೇವರ ಮೇಲೆ ಇಡಬೇಕು. ವಾಕ್ಯದ ಮೇಲೆ ವಿಶ್ವಾಸ ಇಡಬೇಕು. ಪ್ರಾರ್ಥನೆ ಮೇಲೆ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡಬೇಕು. ಈಗ ದಾವೀದನು ಹೇಗೆ ಸರಿಪಡಿಸ್ಕೊಳ್ತಿದ್ದಾನೆ, ಹೇಗೆ ತನ್ನ ದೇವರಾದ ಯೆಹೋವನಲ್ಲಿ ಬಲ ಹೊಂದಿದ್ದಾನೆ ಅಂದ್ರೆ, ಮೊದಲನೇದಾಗಿ ಅವನ ನಂಬಿಕೆಯನ್ನು ಸರಿಪಡಿಸ್ಕೊಳ್ತಿದ್ದಾನೆ. ಏಫೋದ್ನಲ್ಲಿ ಬಂಗಾರದ ಏನಂತೆ ದಾರ ಇದೆ. ಎರಡನೇದಾಗಿ ಅವನ ಪರಿಶುದ್ಧತೆ ಸರಿಪಡಿಸ್ಕೊಳ್ತಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ನಿನ್ನ ನಡತೆ, ನಿನ್ನ ಯೋಚನೆಗಳು, ನಿನ್ನ ಪರಿಶುದ್ಧತೆಯನ್ನು ಸರಿಪಡಿಸ್ಕೊಳ್ಬೇಕಾಗಿದೆ ನೀನು. ಪ್ರಿಯರೇ, ಇವತ್ತು ನಾವು ದೇವರ ಪ್ರಾರ್ಥನೆ ಕೇಳಬೇಕಾದ್ರೆ, ಶತ್ರುಗಳ ಮೇಲೆ ನಮಗೆ ಜಯ ಕೊಡ್ಬೇಕಂದ್ರೆ, ನಾವು ಕಳ್ಕೊಂಡಂತ ಸಮಾಧಾನ, ಕಳ್ಕೊಂಡಂತ ಆರೋಗ್ಯ, ಕಳ್ಕೊಂಡಂತ ಕುಟುಂಬ ನೆಮ್ಮದಿ, ಕಳ್ಕೊಂಡಂತ ಆತ್ಮಿಕ ವರಗಳು, ಕೃಪೆಗಳು, ಅಭಿಷೇಕಗಳು, ಸೈತಾನನು ಎಲ್ಲವನ್ನು ವಶಪಡಿಸಿಕೊಂಡಿದ್ದಾನೆ. ಯಾವುದೋ ಪಾಪದಲ್ಲಿ, ಯಾವುದೋ ಕೆಟ್ಟತನದಲ್ಲಿ ಬೀಳಿಸಿ ನಮ್ಮನ್ನ ತಪ್ಪಾದ ನಿರ್ಣಯಗಳನ್ನು ತೆಗೆದುಕೊಂಡು ಹೋಗಿದ್ದೇನೆ, ಅದನ್ನೆಲ್ಲ ತನ್ನ ವಶ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಆ ಶತ್ರು ಮೇಲೆ ಜಯ ಹೊಂದಿ ಅದನ್ನ ನಿನ್ನ ವಶ ಮಾಡ್ಕೊಳ್ಬೇಕಂದ್ರೆ, ದೇವರು ನಿನಗೆ ಏನ್ ಸಮಾಧಾನ ಕೊಟ್ಟಿದ್ದಾನೋ, ಏನು ರಕ್ಷಣೆ ಜೀವಿತ ಕೊಟ್ಟಿದ್ದಾನೋ, ಏನು ಪರಿಶುದ್ಧತೆ ಕೊಟ್ಟಿದ್ದಾನೋ, ನೀನು ಯೇಸುವನ್ನು ನಂಬುವಾಗ ಏನೆಲ್ಲ ದೇವರಿಂದ ನೀನು ಹೊಂದಿಕೊಂಡಿದ್ಯೋ ಅದು ಈಗ ಇಲ್ರಿ. ಮೊದಲು ತರ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ, ಮೊದಲು ತರ ನಾನು ಪರಿಶುದ್ಧತೆಯಲ್ಲಿ ಇಲ್ಲ, ಮೊದಲು ತರ ನಾನು ಜೀವಿಸಕ್ ಆಗ್ತಾ ಇಲ್ಲ. ಯಾಕೆಂತಂದ್ರೆ ನಾನು ಯೇಸು ಸ್ವಾಮಿ ನಂಬಿದ ದಿನಗಳಲ್ಲಿ 3 ಗಂಟೆ ಟೈಮ್ ಪ್ರಾರ್ಥನೆ ಮಾಡ್ತಿದ್ದೆ, ಬಹಳ ಪರಿಶುದ್ಧತೆಯಲ್ಲಿ ಇದ್ದೆ, ಬಹಳ ಹೆಚ್ಚಾಗಿ ಬೈಬಲ್ ಓದ್ತಿದ್ದೆ, ಬಹಳ ವಾರ ಚರ್ಚೆಗೆ ಬರ್ತಿದ್ದೆ, ನಾನು ಕುಟುಂಬ ಪ್ರಾರ್ಥಿಸ್ತಾ ಇದ್ದೆ, ನಾನು ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡ್ತಿದ್ದೆ, ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದೆ. ಈಗ ಆ ಪ್ರಸನ್ನತೆಯನ್ನು ಅನುಭವಿಸಕ್ ಆಗ್ತಾ ಇಲ್ಲ. ಮೊದಲು ತರ ಪ್ರಾರ್ಥನೆ ಜೀವಿತ ಇಲ್ಲ, ಮೊದಲಂತೆ ಏನಂತೆ ಬೈಬಲ್ ಓದಕ್ ಆಗ್ತಾ ಇಲ್ಲ. ನಾನು ಯಾರಿಗಾರ ಪ್ರಾರ್ಥನೆ ಮಾಡಿದ್ರೆ ದೇವರನ್ನ ಪ್ರಾರ್ಥನೆ ಕೇಳಿ ಅದ್ಭುತಗಳು ಮಾಡ್ತಿದ್ದ, ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ, ಅವ್ರು ಸಾಕ್ಷಿ ಹೇಳಿದ್ದಾರೆ. ಈಗ ಪ್ರಾರ್ಥನೆ ಮಾಡಿದ್ರೆ ನನಗೆ ಒಳ್ಳೇದಾಗ್ತಾ ಇಲ್ಲ. ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರೆ ನನಗೆ ಉತ್ತರ ಬರ್ತಾ ಇಲ್ಲ.
ನಾನು ದೇವರ ಸಂಬಂಧದಿಂದ ದೂರ ಆಗ್ಬಿಟ್ಟಿದ್ದೀನಿ, ನನ್ನ ಮನಸ್ಸಾಕ್ಷಿ ಏನೋ ಒಂಥರ ಚುಚ್ಚುತ್ತೈತೆ. ಸೈತಾನು ನಿನ್ನನ್ನು ಏಮಾರಿಸಿ ದೇವರಿಂದ ದೂರ ಮಾಡೋದಕ್ಕೆ ತಪ್ಪಾದ ನಿರ್ಣಯಗಳು ತೆಗೆದುಕೊಂಡು ನಿನ್ನ ಆತ್ಮಿಕ ಆಶೀರ್ವಾದಗಳು ಕತ್ಕೊಂಡು ಬಿಟ್ಟಿದ್ದಾನ, ನಿನ್ನ ಆರೋಗ್ಯನ ಕತ್ಕೊಂಡಿದ್ದಾನ, ನಿನ್ನ ನೆಮ್ಮದಿಯನ್ನು ಕತ್ಕೊಂಡಿದ್ದಾನ, ದೇವರೊಟ್ಟಿಗಿದ್ದಂತ ಸಂಬಂಧನ ಕತ್ಕೊಂಡು ಬಿಟ್ಟಿದ್ದಾನ. ಅಮಾಲೇಕರು ಹೇಗೆ ದಾವೀದನಿಗೆ ಸಂಬಂಧಪಟ್ಟ ಹೆಂಡತಿ ಮಕ್ಕಳು, ಆ ಸೈನ್ಯಕ್ಕೆ ಸಂಬಂಧಪಟ್ಟ ಹೆಂಡತಿ ಮಕ್ಕಳನ್ನ ಹೇಗೆ ಅವರೆಲ್ಲ ಶತ್ರುಗಳು ಏನಂತೆ ದಾವೀದನ ಸೈನಿಕರ ಎಲ್ಲ ಒಂದು ಸತ್ತುಗಳು ಸರಿಯಾಗಿ ತೆಗೆದುಕೊಂಡು ಹೋಗಿದ್ರು, ಹಾಗೆ ಇವತ್ತು ಸೈತಾನ್ ಏನ್ ಮಾಡಿದ್ದಾನೆ, ಅನೇಕರ ಆಶೀರ್ವಾದಗಳು, ನೆಮ್ಮದಿಗಳು, ಬಿಡುಗಡೆಗಳನ್ನ ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ, ದಾಸತ್ವದಲ್ಲಿ ಕಟ್ಟಾಕಿದ್ದಾನೆ. ಹಾಗಾದ್ರೆ ನೀವು ಮರಳಿ ತೆಗೆದುಕೊಳ್ಬಾರ್ದ ನೆಮ್ಮದಿ? ಮೊದಲಂತೆ ನಿನ್ನ ದೇವರ ಮಗನಾಗಿ ಮಗಳಾಗಿ ನಿಲ್ಬಾರ್ದ ಆ ಸ್ಥಳದಲ್ಲಿ? ನಿಲ್ಬೇಕಾ ಬೇಡ? ನಿನ್ ಕುಟುಂಬ ಸರಿ ಆಗ್ಬೇಕಾ ಬೇಡ? ನಿನ್ ಆತ್ಮಿಕ ಜೀವಿತ ಸರಿ ಆಗ್ಬೇಕಾ ಬೇಡ? ಹಲ್ಲೆಲೂಯಾ. ಯಾರು ಸರಿಪಡಿಸ್ಕೊಳ್ಳಕ್ಕೆ ರೆಡಿ ಆಗಿದ್ದೀರೋ ದಾವೀದನ ತರ, ಯಾರು ಯುದ್ಧ ಮಾಡಿ ಕಳ್ಕೊಂಡಿದ್ದನ್ನೆಲ್ಲ ನಾನು ಮತ್ತೆ ಪಡೆದು ಮತ್ತೆ ಮೊದಲಿನ ಪರಿಸ್ಥಿತಿಗೆ, ಮೊದಲಿನ ಏನಂದ್ರೆ ಸ್ಥಾನಕ್ಕೆ ನಾನು ಬರ್ತೀನಿ, ನಾನು ದೇವರ ಮಗನಾಗಿ ಮಗಳಾಗಿ ದೇವರ ಕುಟುಂಬವಾಗಿ ನಿಲ್ತೀನಿ ಅಂತ ಯಾರೆಲ್ಲ ಅಂತ ಡಿಸೈಡ್ ಮಾಡ್ತೀರೋ, ಮೊದಲು ನೀವು ಸರಿಪಡಿಸ್ಕೊಳ್ಬೇಕಾಗಿರೋದು ನಿಮ್ಮ ವಿಶ್ವಾಸ. ಎರಡನೇದಾಗಿ ನಿಮ್ಮ ಪರಿಶುದ್ಧತೆ ಜೀವಿತ. ಹಲ್ಲೆಲೂಯಾ. ಏನ್ ಸರಿಪಡಿಸ್ಕೊಳ್ಬೇಕು ನಾವು? ನಮ್ಮ ಪರಿಶುದ್ಧ ಜೀವಿತ. ಮೂರನೇದಾಗಿ ಏನ್ ಹೇಳ್ತೈತೆ? ಕೆಂಪು ಬಣ್ಣದ ದಾರ. ನಾವು ಯೇಸುವಿನ ಬಳಿಗೆ ಹೇಳ್ಬೇಕು, ದೇವರೇ ನಾನು ಜಾರಿದ್ ನಿಜ, ತಪ್ಪು ಮಾಡಿದ್ ನಿಜ, ನಿನ್ನ ರಕ್ತದಿಂದ ನಾನು ತೊಳೆಯಪ್ಪ, ನನ್ನನ್ನು ಪರಿಶುದ್ಧಗೊಳಿಸು ದೇವರೇ, ನಾನು ವಿಶ್ವಾಸನ ಕಳ್ಕೊಂಡೆ ದೇವ್ರೆ, ನಾನು ನಿನ್ನ ಸಂದೇಹ ಪಟ್ಟೆ ದೇವ್ರೆ, ಯೇಸುವೆ ನಿನಗೆ ಅವಿದ್ಯೆಳಾಗಿ ನಡ್ಕೊಂಡೆಪ್ಪ, ನಾನು ಇಚ್ಛೆ ಬಂದಾಗ ಹೋಗ್ಬಿಟ್ಟೆ ದೇವ್ರೆ, ನಾನು ಜಾರಿ ಬಿದ್ದೆ, ನಾನು ಸ್ವಂತ ನಿರ್ಧಾರ ತೆಗೆದುಕೊಂಡೆ, ನಾನು ಪ್ರಾರ್ಥನೆ ಮಾಡಲಿಲ್ಲ, ನಾನು ಕಾದಿರ್ಲಿಲ್ಲ ದೇವ್ರೆ, ನಿಂತ ಆಲೋಚನೆ ಕೇಳಲಿಲ್ಲ, ನಾನೇ ದುಡುಕಿ ಅವ್ರ ಮಾತು ಇವ್ರ ಮಾತು ಅಂತ ಕೇಳಿ, ಮನೆಯವ್ರ ಮಾತು ಕೇಳಿ, ಸ್ವಂತ ಆಲೋಚನೆಗಳ ಪ್ರಕಾರ ನಡೆದು ನಾನು ಈ ಪರಿಸ್ಥಿತಿಗೆ ಬಂದ್ಬಿಟ್ಟೆಪ್ಪ. ನಾನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ, ನಿನ್ನ ರಕ್ತದಿಂದ ನಾನು ತೊಳಿ, ನೀನು ಪರಿಶುದ್ಧತೆಯಿಂದ ನಾನು ಶುದ್ಧಿಪಡಿಸುವಂತ ಒಪ್ಪಿಸಿ ಕೊಡೋದಾದ್ರೆ ದೇವರಿಂದ ಬರುವಂತ ಉತ್ತರ ಏನು ಗೊತ್ತಾ? 30ನೇ ಅಧ್ಯಾಯ, ತಿರುಗ್ರಿ 30ನೇ ಅಧ್ಯಾಯ ಸಮುವೇಲು 8ನೇ ವಚನ. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ನಂಬಿಕೆಯನ್ನು ಸರಿಪಡಿಸ್ಕೊಳ್ತಾನೋ, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಆತ್ಮಿಕ ಜೀವಿತಕ್ಕೆ ಪರಿಶುದ್ಧತೆಗೆ ಹಿಂತಿರುಗಿ ಬರ್ತಾನೋ, ಪಶ್ಚಾತ್ತಾಪ ಪಟ್ಟು ಯಾವಾಗ ಒಬ್ಬ ವ್ಯಕ್ತಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಡ್ತಾನೋ, ಆಗ ದೇವ್ರು ಹೇಳ್ತಾನೆ, ನಿನ್ನ ಸತ್ರನ ಹಿಂದಟ್ಟು, ನೀನು ಅವನಿಂದ ನಿನ್ನಿಂದ ಏನನ್ನು ಕಿತ್ಕೊಂಡು ಹೋಗಿದ್ದಾನೆ, ನಿನ್ನಿಂದ ಏನೇನು ಕಸ್ಕೊಂಡಿದ್ದಾನೆ, ಅವೆಲ್ಲವನ್ನು ಹಿಂತಿರುಗಿ ತೆಗೆದುಕೊಂಡು ಬರ್ತಿ. ಹಲ್ಲೆಲೂಯಾ. 19ನೇ ವಚನ ಓದೋಣ. ಅಮಾಲಿಕರು ಒಯ್ದಿದ್ದ, ಗಮನಿಸಿ, ಚಿಕ್ಕದು ದೊಡ್ಡದು ಒಡವೆಗಳನ್ನಾಗ್ಲಿ, ಏನಂತ ಒಯ್ದಿದ್ದವರು? ಸಣ್ಣದು ಮೂಗುತಿ, ಚಿಕ್ಕ ಬಂಗಾರ, ದೊಡ್ಡ ಬಂಗಾರ, ಚಿಕ್ಕ ಬಂಗಾರ ಆಗ್ಲಿ ದೊಡ್ಡ ಬಂಗಾರವಾಗ್ಲಿ, ಒಡವೆಗಳಾಗ್ಲಿ, ಗಂಡು ಹೆಣ್ಣು ಮಕ್ಕಳಾಗಲಿ, ಒಂದನ್ನು ಬಿಡದೆ, ಸ್ತೋತ್ರ ಹೇಳ್ರಿ, ನಾನು ಒಂದನ್ನು ಬಿಡದೆ, ವಿಶ್ವಾಸದಲ್ಲಿ ಹೇಳ್ರಪ್ಪ, ನಾನೀಗ ಮನ ತಿರುಗ್ತೀನಿ, ಒಪ್ಪಿಸಿ ಕೊಡ್ತೀನಿ, ಸೈತಾನಿಗೆ ವಿರೋಧವಾಗಿ ಹೇಳು, ನನ್ನಿಂದ ಏನೇನೆಲ್ಲ ಕತ್ಕೊಂಡಿದ್ದೀನಿ, ನನ್ನ ಏಸಪ್ಪ ಕೊಟ್ಟಿತ್ತು, ಸಿಲುವೆ ಮೇಲೆ ಆತನು ಕೊಟ್ಟಂತ ಸಕಲ ಆಶೀರ್ವಾದಗಳು ನನ್ನಿಂದ, ನನ್ನ ಕುಟುಂಬದಿಂದ ಏನೆಲ್ಲ ಕಸ್ಕೊಂಡಿದ್ಯೋ, ನಾನು ದಾವೀದನಂತೆ ಒಂದನ್ನು ಬಿಡದೆ, ನನ್ನ ದೇವರಾದ ಯೇಸುವಿನ ನಾಮದಲ್ಲಿ ಒಂದನ್ನು ಬಿಡದೆ, ಹೇಳಿ ಬಾಯಿ ತೆಗೆದು, ನಾನು ಒಂದನ್ನು ಬಿಡದೆ ಎಲ್ಲವನ್ನು ತಿರುಗಿ ತೆಗೆದುಕೊಳ್ಳುತ್ತೇನೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಎದ್ದು ನಿಂತುಕೊಳ್ಳಿ. ಈಗ ಕಣ್ಣುಗಳು ಮುಚ್ಚಿ ಹೇಳಿ, ನಾನು ಎಲ್ಲವನ್ನು ಯೇಸುವಿನ ನಾಮದಲ್ಲಿ, ಏನಂತೆ, ಚಿಕ್ಕದು ದೊಡ್ಡದು, ದೊಡ್ಡವರು ಸಣ್ಣವರು ಎಲ್ಲವನ್ನ ಹಿಂತಿಗಿದು ತೆಗೆದುಕೊಳ್ಳುತ್ತೀನಿ. ಅದಕ್ಕಿಂತ ಮುಂಚೆ ಮಾಡ್ಬೇಕಾಗಿದ್ದೇನು ಗೊತ್ತಾ? ಪಶ್ಚಾತ್ತಾಪ ಪಡ್ಬೇಕು, ಯೆಹೋವನಲ್ಲಿ ಬಲ ಹೊಂದೋಣ,
ಯೆಹೋವನಲ್ಲಿ ಬಲ ಹೊಂದೋಣ. ಬಿದ್ದೋಗಿದ್ದೀವಿ ನಿಜ, ತಪ್ಪು ಮಾಡಿದ್ದೀವಿ ನಿಜ. ಕರ್ತನ ಸಮ್ಮುಖದಲ್ಲಿ ಕೇಳಿ ಕಣ್ಣುಗಳು ಮುಚ್ಚಿ, ಅಯ್ಯ ನನ್ನ ಒಂದು ನಂಬಿಕೆನ ನಾನು ಸರಿಪಡಿಸ್ಕೊಳ್ತೀನಿ. ನಾನು ತೋಳಿನ ಮೇಲೆ ನಿನ್ನ ಮುಂದೆ ನಂಬಿಕೆ ಇಡಲ್ಲ, ನಾನು ಮನುಷ್ಯನ ಮೇಲೆ ನಂಬಿಕೆ ಇಡಲ್ಲ, ನನ್ನ ಆದಾಯದ ಮೇಲೆ ನಂಬಿಕೆ ಇಡಲ್ಲ ಕರ್ತನೆ. ಹೌದು ಸ್ವಾಮಿ, ನನ್ನ ವಿದ್ಯಾಭ್ಯಾಸದ ಮೇಲೆ ನಾನು ನಂಬಿಕೆ ಇಡಲ್ಲ ಕರ್ತನೆ. ನಾನು ಕರ್ತನೆ ಯಾರೋ ನನ್ನ ನಂಬಿಸೋರ ಮೇಲೆ ವಿಶ್ವಾಸ ಇಡಲ್ಲ. ನನ್ನ ವಿಶ್ವಾಸ ನೀನಾಗಿದೆಯೇ ಸಪ್ಪ. ನನ್ನ ವಿಶ್ವಾಸ ನಿನ್ನ ಮೇಲೆ ಇಡ್ತೀನಿ, ನಾನು ನಿನ್ನ ಮೇಲೆ ವಿಶ್ವಾಸ ಇಡ್ತೀನಪ್ಪ. ಹೇಳಿ, ದೇವರೇ ನನ್ನನ್ನ ಸ್ವಾಮಿ ಪರಿಶುದ್ಧತೆಗೊಳಿಸು. ನಾನು ಪರಿಶುದ್ಧತೆಯಲ್ಲಿ ಬಿದ್ದು ಹೋದೆ ದೇವರೇ. ಹೌದು, ನಿರ್ಮಲ ಚಿತ್ತರು ಧನ್ಯರು ಅಂತ ಹೇಳ್ತೀಯಪ್ಪ. ನನ್ನಲ್ಲಿ ನಿರ್ಮಲತೆಯನ್ನು ಕೊಡಿ ಸ್ವಾಮಿ, ನನ್ನಲ್ಲಿ ಪರಿಶುದ್ಧತೆ ಕೊಡಿಯಪ್ಪ. ಯಾರು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ರೆ ಸ್ವಾಮಿ ಅವರ ಪ್ರಾರ್ಥನೆ ಕೇಳಲ್ಲ ಅಂತ ಹೇಳಿದ್ಯಪ್ಪ. ನಾನು ಕೆಟ್ಟತನದ ಮೇಲಿರೋ ನನ್ನ ಮನಸ್ಸನ್ನು ನಾನು ಬದಲಾಯಿಸ್ಕೊಳ್ತೀನಿ, ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ. ಹೇಳಿ ಹೇಳಿ, ಮೂರದಾಗಿ ಹೇಳೋಣ, ಯೇಸುವೇ ನಿನ್ನ ರಕ್ತದಿಂದ ನಾನು ಶುದ್ಧಿಪಡಿಸು, ನಿನ್ನ ರಕ್ತದಿಂದ ನಾನು ಶುದ್ಧಿಪಡಿಸಪ್ಪ. ನಾನು ಪಾಪವನ್ನು ನಿನ್ನ ಮುಂದೆ ಅರಿಕೆ ಮಾಡ್ತೇನೆ. ನೀವು ದಾವಿದನಂತೆ ಬಲಗೊಳ್ಳಿ, ಬಲಗೊಳ್ಳಿ, ಪ್ರಾರ್ಥಿಸಿ ಪ್ರಾರ್ಥಿಸಿ. ಓ ರಾ ಬಾ 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 ಬಾ, ನಾನು ಬಲಗೊಳ್ಳುತ್ತೇನೆ, ಬಲಗೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಪಾಪಗಳನ್ನು ಒಪ್ಪಿಸಿಕೊಡ್ತೀನಿ, ನಾನು ಒಪ್ಪಿಸಿಕೊಡ್ತೀನಿ. ನಾನು ಮನ ತಿರುಗಿ ಬರ್ತೀನಿ, ನಾನು ಮನ ತಿರುಗಿ ಬರ್ತೀನಿ. ಓ ರಾ ಬಾ 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 ಬಾ. ದೇವರು ದಾವಿದನಿಗೆ ಹೇಳ್ತಿದ್ದಾನೆ, ನಾನು ಹೋಗಬಹುದು. ಯಾವಾಗ ಅವನ ನಂಬಿಕೆಯನ್ನು ಸರಿಪಡಿಸಿಕೊಂಡ, ಯಾವಾಗ ಆತನು ತನ್ನ ಪರಿಶುದ್ಧತೆಯನ್ನು ಸರಿಪಡಿಸಿಕೊಂಡ, ಯಾವಾಗ ಆತನು ದಾವಿದನು ದೇವರ ಬಳಿಯಲ್ಲಿ ತನ್ನ ಅನ್ಯತೆಯನ್ನು ಸರಿಪಡಿಸಿಕೊಂಡ, ಯಾವಾಗ ತನ್ನ ಪಾಪಗಳು ಒಪ್ಪಿಕೊಂಡು ಕ್ಷಮಾಪಣೆಯನ್ನು ಹೊಂದಿಕೊಂಡು, ಈಗ ದೇವರಿಂದ ಬರ್ತಿರೋ ಉತ್ತರ, ನೀನು ಹೋಗಬಹುದು, ನೀನು ಪ್ರಾರ್ಥಿಸಬಹುದು, ಈಗ ನೀನು ನಂಬಬಹುದು, ನೀನು ಕೈ ಹಾಕಬಹುದು. ನಾನು ನಿನಗೆ ಜಯವನ್ನು ಕೊಡ್ತೀನಿ. ನೀನು ಮಾಡುವ ಪ್ರತಿ ಕೆಲಸದಲ್ಲೂ, ನಿನ್ನ ವಿದ್ಯಾಭ್ಯಾಸದಲ್ಲೂ, ನಿನ್ನ ಆತ್ಮಿಕ ಜೀವಿತದಲ್ಲೂ, ನಿನ್ನ ಕುಟುಂಬದಲ್ಲೂ ಒಂದು ಬಿಡದೆ ನಾನು ಕೊಟ್ಟಂತ ಸಕಲ ಆಶೀರ್ವಾದಗಳನ್ನ ನೀನು ಸ್ವಾಧೀನ ಮಾಡಿಕೊಳ್ಳುತ್ತಿ. ದಾವಿದ ಹಿಂತಿರುಗಿ ಹೋಗಿ ಅಮಾಲೇಕರ ಮೇಲೆ ಬಿದ್ದು ಸಣ್ಣದು ದೊಡ್ಡದು ಒಡವೆಗಳನ್ನು, ಮಕ್ಕಳನ್ನು ಎಲ್ಲರನ್ನು ತಿರುಗಿ ತೆಗೆದುಕೊಂಡು ಬಂದನು. ಇದಲ್ಲದೆ ದಾವಿದನು ಶತ್ರುಗಳ ದನ ಕುರಿಗಳನ್ನು ತೆಗೆದುಕೊಂಡನು. ಅವನ ಜನರು ಇವು ದಾವಿದನ ಕೊಳ್ಳೆ ಎಂದು ಹೇಳಿ ಅವುಗಳನ್ನು ತಮ್ಮ ದನಗಳ ಮುಂದಾಗಿ ಒಡೆದುಕೊಂಡು ಬಂದರು. ಹಲ್ಲೆಲೂಯಾ. ಗಮನಿಸಿ ಪ್ರೇರ, ಕಣ್ ತೆಗೆದು ನೋಡ್ರಿ ಒಂದು ವಿಷಯ. ನೀವು ನಿಮಗೆ ದೇವರು ಕೊಟ್ಟದನ್ನ ಏನ್ ಕಳ್ಕೊಂಡಿದ್ದೀರೋ ಮೊದಲದು ಅಷ್ಟು ಮಾತ್ರ ತೆಗೆದುಕೊಂಡು ಬರಲ್ಲ, ಶತ್ರುದು ಕೂಡ ನೀವು ತೆಗೆದುಕೊಂಡು ಬರ್ತೀರಿ. ವಾಕ್ಯ ಭಾಗ ಹೇಳ್ತಿದೆ, ದಾವಿದನು ಚಿಕ್ಕದು ದೊಡ್ಡದು ಒಡವೆಗಳಲ್ಲಿ ಗಂಡು ಹೆಣ್ಣು ಮಕ್ಕಳನ್ನು ಒಂದನ್ನು ಬಿಡದೆ ಎಲ್ಲವನ್ನು ತೆಗೆದುಕೊಂಡು ಬಂದನು. ಅಷ್ಟೇ ಅಲ್ಲದೆ ಹೇಳ್ತದೆ, ಇದಲ್ಲದೆ ಅವನಿಗೆ ಸಂಬಂಧಪಟ್ಟಿದ್ ಮಾತ್ರ ಅಲ್ಲದೆ ದಾವಿದನು ಶತ್ರುಗಳ ದನ ಕುರಿಗಳನ್ನು ತೆಗೆದುಕೊಂಡನು. ಅವನ ಜನರು ಇವು ದಾವಿದನ ಕೊಳ್ಳೆ ಎಂದು ಹೇಳಿ ಅವುಗಳನ್ನು ತಮ್ಮ ದನಗಳ ಮುಂದೆ ಒಡೆದುಕೊಂಡು ಬಂದರು. ಹಲ್ಲೆಲೂಯಾ. ಯಾರು ಹಿಂತಿರುಗಿ ಒಪ್ಪಿಸಿ ಕೊಡ್ತಾರೋ, ನೀನು ಕಳ್ಕೊಂಡ ಸಮಾಧಾನ, ಕಳ್ಕೊಂಡ ಆರೋಗ್ಯ, ಕಳ್ಕೊಂಡಂತ ದೇವರ ಅನ್ಯತೆ, ಕಳ್ಕೊಂಡಂತ ದೇವರ ಪ್ರಸನ್ನತೆ ಮಾತ್ರ ಅಲ್ಲ, ಕೃಪಾವರಗಳು ಮಾತ್ರ ಅಲ್ಲ. ಹಲ್ಲೆಲೂಯಾ. ನಿನ್ ಕುಟುಂಬದಲ್ಲಿ ಕಳ್ಕೊಂಡಂತ ನೆಮ್ಮದಿ ಮಾತ್ರ ಅಲ್ಲ. ಹಲ್ಲೆಲೂಯಾ. ಶತ್ರುಗುಳ್ಳದನ್ನು ಕೂಡ ನೀನು ಹೊಸ ಆಗ್ತದೆ. ಹಲ್ಲೆಲೂಯಾ. ಶತ್ರುಗುಳ್ಳದು ಕೂಡ ದೇವರು ನೀನು ಕೊಡ್ತಾನೆ. ಪ್ರಾರ್ಥಿಸಿ, ಈಗ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸಿ. ದೇವರಲ್ಲಿ ಬಲ ಹೊಂದಿ ಪ್ರಾರ್ಥಿಸೋದಕ್ಕಾಗಿ ಒಪ್ಪಿಸಿಕೊಡಿ. ದೇವರು ನಿನ್ನ ಜೊತೆ ನೇರವಾಗಿ ಮಾತನಾಡಿದ್ದಾನೆ. ನೀನು ಬಲಹೀನವಾಗಿರಬಹುದು, ಇಕ್ಕಟ್ಟಲ್ಲಿರಬಹುದು, ಬಿದ್ದಿರಬಹುದು. ಎದ್ದು ಮನ ತಿರುಗು. ಆ ತಪ್ಪಿ ಹೋದ ಮಗನು ಎದ್ದು ತನ್ನ ಮನಸ್ಸಲ್ಲಿ ಅಂದುಕೊಂಡ ಹಾಗೆ ತಂದೆ ಬಳಿಗೆ ಎದ್ದು ಬರ್ತಿದ್ದಾನೆ. ಆತನು ದೂರದಲ್ಲೇ ಬರುವಾಗ ತಂದೆ ನೋಡಿ ಮಗನಿಗಾಗಿ ಓಡಿ ಹೋಗಿ ಅವನ ಕೊರಳನ್ನು ತಪ್ಪಿಕೊಂಡು ಮುತ್ತಿಡ್ತಿದ್ದಾನಂತೆ. ಮಗ ಹೇಳ್ತಿದ್ದಾನೆ, ಅಪ್ಪ, ನಾನು ನಿನಗೆ ವಿರುದ್ಧವಾಗಿ, ಪರಲೋಕಕ್ಕೆ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ದೀನಿ, ನಾನು ಪಾಪಿ, ಮಗನೆನಿಸಿಕೊಳ್ಳೋ ಯೋಗ್ಯತೆ ಇಲ್ಲ, ನಿನ್ನ ಆಳುಗಳಲ್ಲಿ ಒಬ್ಬನಾಗಿ ಸ್ವೀಕರಿಸು ಅಂತ ಹೇಳ್ತಿದ್ದಾನೆ. ಆದ್ರೆ ತಂದೆ ಮಾಡ್ತಾ ಇರೋದೇನು ಗೊತ್ತಾ? ಆಳುಗಳು ಕರೆದು ಹೇಳ್ತಿದ್ದಾರೆ, ಅವನ ಕಾಲಿಗೆ ಜೋಡು ಮೆಡಿಸ್ರಿ, ಅವನಿಗೆ ನೀಲು ಅಂಗಿನ ಕೊಡ್ರಿ, ಅವನ ಕೈಗೆ ಉಂಗುರವನ್ನು ತೋರಿಸ್ರಿ, ಕೊಬ್ಬಿದ ಕರುವನ್ನ ಕಟ್ ಮಾಡಿ ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ ಅಂತ ಹೇಳ್ತಿದ್ದಾನೆ. ನಾನು ನೀನು ಹಿಂತಿರುಗಿ ಬರುವಾಗ ಮನಸಾರೆ ಪ್ರೇರೆ ಯೇಸು ಏನ್ ಮಾಡ್ತಾನೆ ಗೊತ್ತಾ? ಅದೇ ಮಗಳ ಸ್ಥಾನ ಕೊಡ್ತಾನೆ ದೇವರು. ಜನರು ನಿನ್ನ ನೋಡುವ ದೃಷ್ಟಿ ಬೇರೆ ಆಗಿರಬಹುದು. ನೀನು ಯೇಸುವಿನ ಕಡೆಗೆ ಹಿಂತಿರುಗಿ ಬರುವಾಗ, ದಾವಿದನ ಹಾಗೆ ನೀನು ದೇವರಲ್ಲಿ ಬಲಗೊಳ್ಳುವಾಗ, ನಿನ್ನ ನಂಬಿಕೆನ ಸರಿಪಡಿಸಿಕೊಳ್ಳುವಾಗ,
ನೀನು ಎಲ್ಲಿ ಅವಮಾನ ಪಟ್ಟು, ಯಾರ ಮುಂದೆ ಅವಮಾನ ಪಟ್ಟು, ಕರ್ತನ ಅವರ ಮುಂದೆ ನಿನ್ನ ಕುಟುಂಬನ ಎತ್ತಿ ಇಡುತ್ತಾನೆ.